ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಸಾತವಲ್ಲಿ ವೆಂಕಟ ವಿಶ್ವನಾಥ್ ಅವರು. ಹಾಗಂದರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲಿಯೂ ಯಾರಿಗೂ ಈ ಹೆಸರು ಗೊತ್ತಿಲ್ಲ. ಆದರೆ ಗೊತ್ತಿರುವ ಹೆಸರು ಒಂದಿದೆ, ಆ ಮೂಲಕ ಹೆಚ್ಚು ಚಿರಪರಿಚಿತವೂ ಮತ್ತು ಹೆಚ್ಚು ಜನರ ಮಧ್ಯೆ ಪರಿಚಿತವಾಗಿರುವ ಹೆಸರು ಹರಿಹರ ಪ್ರಿಯ ಅಂತ. ಹರಿಹರ ಪ್ರಿಯ ಅವರು ಪುಸ್ತಕ ಮನೆ ಹರಿಹರ ಪ್ರಿಯ ಎಂದೇ ಜನಪ್ರಿಯರಾದವರು. ಅಂದರೆ ಪುಸ್ತಕ ಸಂಗ್ರಹಿಸುವುದು ಅವರ ಹವ್ಯಾಸ. ಆದರೆ ಅವರು ಬರೀ ಸಂಗ್ರಹಕಾರ ಮಾತ್ರ ಅಲ್ಲ, ಸಂಗ್ರಹದ ಆಚೆಗೆ ಆ ಪುಸ್ತಕದ ಒಳಗಿನ ಹೂರಣವನ್ನು ಬಗೆದು ತಲೆಯಲ್ಲಿ ಮನಸ್ಸಿನಲ್ಲಿ ತುಂಬಿಕೊಳ್ಳುವಂಥವ್ರು. ಅಂದರೆ ಪುಸ್ತಕ ಅನ್ನೋದು ಅವರಿಗೆ ಒಂದು ಹವ್ಯಾಸಕ್ಕಾಗಿ ಸಂಗ್ರಹಿಸುವ ವಸ್ತು ಅಲ್ಲ, ಅದು ಅವರ ವ್ಯಕ್ತಿತ್ವವನ್ನು ಬೆಳೆಸುವುದಕ್ಕೆ, ಅವರ ಆಲೋಚನಾ ಕ್ರಮಗಳನ್ನು ರೂಪಿಸಿಕೊಳ್ಳುವುದಕ್ಕೆ ಒದಗಿ ಬಂದ ಒಂದು ಸಾಧನ ಅಂತ ನಂಬಿರುವವರು ಮತ್ತು ಅದನ್ನು ಸತತವಾಗಿ ಮಾಡ್ತಾ ಬಂದಿರೋರು. ಅಂತಹ ಸಾತವಲ್ಲಿ ವೆಂಕಟ ವಿಶ್ವನಾಥ್ ಅಲಿಯಾಸ್ ಹರಿಹರ ಪ್ರಿಯ ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಮೊದಲನೇ ಪ್ರಶ್ನೆನೇ, ಈ ಹರಿಹರ ಪ್ರಿಯ ಅಂತ ಹೆಸರು ಬದಲಾದದ್ದು ಯಾಕೆ? ಅದೇನಾಯಿತು ಅಂದರೆ, ನನ್ನ ವಯಸ್ಸಿನವರೆಲ್ಲರೂ ಕೂಡ, ನನಗಿವಾಗ ಏನು 70 ತುಂಬಿದೆ, ಈ ವಯಸ್ಸಿನವರೆಲ್ಲರೂ ಕೂಡ ಬಾಲ್ಯ ಅಂದರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕದ ಶಾಲೆಯ ಅವಸ್ಥೆಯಲ್ಲಿ ನಾವು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಏನಿರ್ತಿತ್ತು ಅಂತಂದರೆ ಸಾಹಿತಿಗಳಿಗೂ ಒಂದೊಂದು ಕಾವ್ಯನಾಮ ಇರ್ತಾ ಇತ್ತು ಅನ್ನೋದು ಒಂದು ರೂಢಿಗತವಾದ ವಿಷಯ. ಹಾಗ ಒಂದು. ಎರಡನೇದು, ಆವಾಗ ನಾವು ಬರೀತಾ ಇದ್ದಂತಹ ಬರವಣಿಗೆಯಿಂದ ಕುಟುಂಬದಲ್ಲಿ ಅಂದರೆ ಮನೆಯಲ್ಲಿ ಗೊತ್ತಾಗಬಾರ್ದು, ಊರಿನಲ್ಲಿ ಗೊತ್ತಾಗಬಾರ್ದು, ಅಕ್ಕಪಕ್ಕದವ್ರಿಗೆ ಗೊತ್ತಾಗಬಾರ್ದು ಅನ್ನೋದು ಇದು ಬರೀ ನನ್ನ ಒಬ್ಬಂದಲ್ಲ, ಎಲ್ಲರದ್ದು ಕೂಡ ಆ ಅನುಭವ ಇದ್ದೇ ಇದೆ ಅಂತ. ಹಾಗಾಗಿ ನಾನು ನನ್ನ ವೆಂಕಟ ವಿಶ್ವನಾಥ ಅಂತ ಏನು ಹೆಸರಿದೆ, ಆ ವೆಂಕಟ ವಿಶ್ವನಾಥ ಅನ್ನುವಾಗ ನಾನು ತುಂಬ ಚಿಕ್ಕ ವಯಸ್ಸಿನಿಂದನೇ ಓದೋದಕ್ಕೆ ಶುರು ಮಾಡಿದ್ದು. 10-12 ವರ್ಷಕ್ಕೇ ನಾನು ಸಿಕ್ಕಿದ ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡಿದ್ನಲ್ಲ, ಆವಾಗ ಕವಿ ಹರಿಹರ ಅಂದರೆ ನನಗೆ ಬಹಳ ಇಷ್ಟ. ಓಕೆ. ಮತ್ತು ಆ ಯಾವುದೋ ಒಂದು ಘಟನೆ ಅಲ್ಲಿ ನಡೆದಿತ್ತಲ್ಲ, ರಾಘವಾಂಕ ಏನೋ ಬರ್ದ, ಹರಿಶ್ಚಂದ್ರ ಕಾವ್ಯ ಬರ್ದ, ಹಾಗಾಗಿ ಹರಿಹರ ಅವನ ಕಪಾಲಕ್ಕೆ ಹೊಡೆದ, 5 ಹಲ್ಲು ಬಿದ್ದೋಯ್ತು. ಆಮೇಲೆ ಅವನು ವೀರೇಶ ಚರಿತೆ, ಸಿದ್ದರಾಮಚರಿತೆ ಇತ್ಯಾದಿಗಳನ್ನು ಅವನು ಬರೆದ. ಈ ಯಾವುದೋ ಘಟನೆ ನನ್ನ ಕಿವಿಗೆ ಬಿದ್ದಿದೆ. ಅದು ಬಹುಶಃ ನಮ್ಮ ತಂದೆಯವರಿಂದನೂ ಇರಬಹುದು, ಎಲ್ಲೋ ಇರಬಹುದು. ಹಾಗಾಗಿ ನಾನು ಏನು ಮಾಡಿಕೊಂಡೆ ಅಂದರೆ, ವೆಂಕಟ ಅಂದರೆ ಹರಿ, ಓಕೆ, ವಿಶ್ವನಾಥ ಅಂದರೆ ಹರ. ಹಾಗಾಗಿ ನಾನು ಹರಿಹರ ಪ್ರಿಯ ಅಂತ ಪ್ರಿಯ ಅನ್ನೋ ಶಬ್ದನ ಸೇರಿಸ್ಕೊಂಡೆ. ಯಾಕಂದರೆ ಹರಿಹರ ಅಂದರೆ ಅವನೇ ಆಗ್ಬಿಡ್ತಾನಲ್ಲ, ಅದಕ್ಕೆ ನಾನು ಪ್ರಿಯ ಅನ್ನೋದನ್ನು ನಾನಾಗೆ ನಾನು ಸೇರಿಸ್ಕೊಂಡಿದ್ದು. ಯಾರ ಪ್ರಭಾವಕ್ಕೂ ನಾನು ಏನು ಅವಾಗ ಒಳಗಾದವನಲ್ಲ. ಆಮೇಲೆ ಹೇಳ್ತಾ, ನೀವು ನನ್ನ ಪರಿಚಯ ಮಾಡುವಾಗ ಒಂದು ಮಾತು ಹೇಳಿದ್ರಿ, ಸಾತವಲ್ಲಿ ವೆಂಕಟ ವಿಶ್ವನಾಥ ಅಂದರೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ, ಅದು ಕರ್ನಾಟಕಕ್ಕೆ ಮಾತ್ರ. ನನಗೆ ಆ ಕನ್ನಡದಲ್ಲಿ ಎಷ್ಟು ಪರಿಶ್ರಮ ಇದೆಯೋ, ಅಧ್ಯಯನ ಇದೆಯೋ, ಹಾಗೇ ತೆಲುಗಿನಲ್ಲೂ ಅಷ್ಟೇ ಇರೋದ್ರಿಂದ ತೆಲುಗು ಇಡೀ ದೇಶ, ಆಗ ವಿಭಜನೆಯಾಗದ ತೆಲುಗು ದೇಶ ಇತ್ತಲ್ಲ, ಆಂಧ್ರ, ಇವತ್ತು ತೆಲಂಗಾಣ, ಅಲ್ಲಿ ನಾನು ಅವ್ರಿಗೆ ಹರಿಹರ ಪ್ರಿಯ ಅಂದರೆ ಗೊತ್ತಿಲ್ಲ. ಯಾಕಂದರೆ ಆ ಭಾಷಿತರು ಅಥವಾ ಆ ಸಂಸ್ಕೃತಿಯನ್ನು ಉಳ್ಳವರು ಏನಿದ್ರು ಅಂದರೆ ಅವರಿಗೆ ನಿಮ್ಮ ಮನೆ ಹೆಸರು ಏನು ಅಂತ ಕೇಳ್ತಾರೆ. ಈ ಕಡೆಯವರಿಗೆಲ್ಲ ಇನ್ಸಿಲಿದೆ ದೇವು ಪತ್ತ. ಈಗ ನೀವು ಬರೀ ದೇವು ಅಂತಂದ್ರೆ ಯಾರು ಅಂತ ಕೇಳಬೇಕಾಗತ್ತೆ. ಹಾಗಾಗಿ ಅಲ್ಲಿ ಅವರು ಏನು ಅಂತಂದ್ರೆ ಮನೆತನದ ಹೆಸರುಗಳು. ಈ ಉತ್ತರ ಕರ್ನಾಟಕದವರು ಅದು ಇಟ್ಕೊಂಡು ಬಂದಿದ್ದಾರೆ. ಈಗ ನಮ್ಮ ಶ್ರೀಮತಿಯವರ ಹೆಸರು ಸುನಂದ ವಸಂತರಾವ್ ಕಾವ್ಯ. ಆ ಕಾವ್ಯ ಅನ್ನೋದು ಅವ್ರ ಮನೆತನದ ಹೆಸರು. ನಮಗೆಲ್ಲ ಇನ್ಸಿಲ್ಸು. ಇಂಗ್ಲಿಷ್ನವರ ಪ್ರಭಾವ ದಕ್ಷಿಣ ಕರ್ನಾಟಕದವರ ಮೇಲೆ ವಿಪರೀತ ಆಗಿದೆ, ಉತ್ತರ ಕರ್ನಾಟಕದವರ ಮೇಲೆ ಆಗಿಲ್ಲ. ಹಾಗಾಗಿ ಏನಾಗಿದೆ ಅಂದರೆ, ನಾನು ಬರೆಯುವ ತೆಲುಗು ಪುಸ್ತಕಗಳಲ್ಲಿ ಸಾತವಲ್ಲಿ ವೆಂಕಟ ವಿಶ್ವನಾಥ ಅಂತಾನೆ ಈವರೆಗೂ ಬಳಸ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ಖಚಿತಪಡಿಸ್ತೇನೆ. ಹಾಗಾಗಿ ಕರ್ನಾಟಕದಲ್ಲಿ ಎಷ್ಟು ಪ್ರಸಿದ್ಧನೋ ನಾನು ಆಂಧ್ರದಲ್ಲೂ ಅಥವಾ ತೆಲುಗು ಭಾಷಿಗರಿಗೆ ಆ ಹೆಸರಿನಿಂದ ಪ್ರಸಿದ್ಧ. ಸೊ ನನಗೆ ಇನ್ನೊಂದು ನಿಮ್ಮ ಮಾತಿನ ಮೂಲಕನೇ ಹೊರಟ ಪ್ರಶ್ನೆ ಏನು ಅಂತಂದರೆ, ಅದರಿಂದನೇ ಹುಟ್ಟಿದ್ದೇನೆಂದರೆ, ಅಂದರೆ ಕವಿಯಿಂದ ಹೆಸರನ್ನು, ಅಂದರೆ ಕಾವ್ಯನಾಮ ಬಳಸುವುದು ಕವಿ ತನ್ನ ಐಡೆಂಟಿಟಿಯನ್ನು ಹೈಡ್ ಮಾಡ್ಲಿಕ್ಕ ಅಲ್ಲ, ಹಾಗಲ್ಲ. ಬಟ್ ನೀವು ಶುರುವಿಗೆ ಅದನ್ನು ಪ್ರಸ್ತಾಪ ಅಲ್ಲ, ಅದು ಹೇಳಿದ್ದು ಅಂದರೆ ಅದು ಬಾಲ್ಯ.
ಬಾಲ್ಯದಲ್ಲಿ ಈ ಬಗ್ಗೆ ಯಾವ ಆಲೋಚನೆನೂ ಇರಲ್ವಲ್ಲ. ನಾವಿಬ್ರು ಎಷ್ಟು ವಯಸ್ಸಿನಲ್ಲಿ ನಿಂತು ಈ ಚರ್ಚೆ ಮಾಡ್ತಾ ಇದ್ದೀವಿ. ಆಗ ಒಂದು ಹುಮ್ಮಸ್ಸು ಬರೆಯುವ ಪ್ರತಿಯೊಬ್ಬರಿಗೂ ಕೂಡ. ಅದಕ್ಕೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ಉದಾಹರಣೆ ಈಗ ಮೊಗಳ್ಳಿ ಗಣೇಶ್. ಮೊಗಳ್ಳಿ ಗಣೇಶ ನಮ್ಮ ಕನ್ನಡದ ಬಹಳ ಪ್ರಬುದ್ಧ ಕಥೆಗಾರರಲ್ಲಿ ಒಬ್ಬ. ಅವನು ಬರೆಯುವ ಕಥೆಯನ್ನ ಇಟ್ಕೊಂಡು ಆ ಊರಿನವ್ರು ಏನು ಕೇಳಿದ್ರಂತ ಅಂದ್ರೆ, ಇದನ್ನು ನನಗೆ ತಲೆ ಕೆಡಿಸಿರುವಂಥ ವಿಷಯ. ನಮ್ಮ ವಸ್ತು ನಮ್ಮ ಬದುಕನ್ನ ನೀನು ಕತೆ ಬರೀತಾ ಇದೆಯಲ್ಲ, ನೀನು ದುಡ್ಡು ಸಂಪಾದನೆ ಮಾಡ್ತಾ ಇದೆಯಲ್ಲ, ನಮ್ಮ ಮಾನ ಮರ್ಯಾದೆ ಹರಾಜು ಹಾಕ್ತಾ ಇದೆಯಲ್ಲ ಅಂತ ಕೇಳಿದಂತೆ. ಇದು ನನ್ನ ಎದುರುಗಡೆ ಅವನು ಚಿಕ್ಕ ಹುಡುಗ. ಆದ್ರೆ ನಮ್ಮ ಕಾಲದಲ್ಲಿ ಏನು ಅಂತಾನೆ, ನಾವು ಬರೆಯೋದು ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು ಅಂತ ಕ್ರಮೇಣ ಒಂದು ಸ್ವಲ್ಪ ಹೆಸರು ಬಂದ ಮೇಲೆ ನಾವೇ ಹೇಳ್ಕೊಂಡು ಓಡಾಡ್ತೀವಲ್ಲ. ಆ ಪ್ರಾರಂಭದ ಅವಸ್ಥೆ ಇದು, ಪ್ರಾರಂಭದ ಅವಸ್ಥೆನಲ್ಲಿತ್ತು. ಈಗ ಹರಿಹರ ಪ್ರಿಯ ಅಂತಂದ್ರೆ ಬರೀ ರೈಟರ್ ಮಾತ್ರ ಅಲ್ಲ, ಪುಸ್ತಕ ಸಂಗ್ರಹಕಾರ ಮಾತ್ರ. ಅವರಿಗೆ ದಕ್ಷಿಣಾದಿ ಸಂಗೀತದಲ್ಲಿಯೂ ಶಿಲ್ಪದಲ್ಲಿಯೂ ಚಿತ್ರದಲ್ಲಿಯೂ ಒಂದು ಒಲವು ಮತ್ತು ಅಲ್ಲಿನ ಆ ಕ್ಷೇತ್ರದ ಜೊತೆಗೆ ಒಡನಾಟ ಕೂಡ ಇದೆ. ಅದೆಲ್ಲ ಹೆಂಗೆ ಡೆವಲಪ್ ಆಗಿತ್ತು, ಯಾಕೆ ಡೆವಲಪ್ ಆಯಿತು? ದಕ್ಷಿಣಾದಿ ಅಂತ ಮತ್ತೆ ನೀವು ಹೇಳಿದ್ರಿ. ಇಲ್ಲ, ನನಗೆ ಸಂಗೀತ ಅಂದ್ರೆ ಉತ್ತರಾದಿ ಇಷ್ಟ. ನನ್ನ ಪಂಡಿತ ಶೇಷಾದ್ರಿ ಗವಾಯಿಗಳ ಶಿಷ್ಯ ನಾನು. ದಕ್ಷಿಣಾದಿನಲ್ಲಿ ಮೃದಂಗ ಅಂದ್ರೆ ಇಷ್ಟ, ಲಯವಾದ್ಯ ಇಷ್ಟ ನನಗೆ. ನಾನು ಮೃದಂಗ ಅಭ್ಯಾಸ ಮಾಡಿದ್ದೀನಿ. ಆಮೇಲೆ ನನ್ನ ಮಗ ಅದನ್ನ ಮುಂದುವರ್ಸ್ಕೊಂಡ. ಅವನು ವಿದ್ವತ್ತು ಕರ್ನಾಟಕಕ್ಕೇನೆ ಫಸ್ಟ್ ರ್ಯಾಂಕು, ಆಮೇಲೆ ಬಿ ಹೈ ಗ್ರೇಡ್ ಆರ್ಟಿಸ್ಟು ಇತ್ಯಾದಿ ಅದು ಒಂದಿದೆ. ಇದು ಎಲ್ಲಕ್ಕೂ ಕಾರಣ ಏನು ಅಂದರೆ ನಮ್ಮ ತಂದೆಯವರು ಮೈಸೂರು ವಾಸುದೇವಾಚಾರ್ಯರ ನೇರವಾದ ಶಿಷ್ಯರು. ಅವರು ಅಂದ್ರೆ ಹಾಡ್ತಿದ್ರು, ದೊಡ್ಡ ಸಂಗೀತ ವಿದ್ವಾಂಸರವರು. ಮೈಸೂರು ವಾಸುದೇವಾಚಾರ್ಯರು ಇದು ಅಭಿನವ ತ್ಯಾಗರಾಜ ಅಂತ ಇದ್ರು. ಅವ್ರ ಹೆಸರು ಗೊತ್ತು? ಅಲ್ಲಲ್ಲ, ಅವರು ಶಿಷ್ಯನಾದ್ರಿಂದ ಕ್ಲಾಸಿಕಲ್ ಮ್ಯೂಸಿಕ್, ಕರ್ನಾಟಕ ಸಂಗೀತ ಅವರಿಗೆ ಬರ್ತಾ ಇತ್ತು. ಆಮೇಲೆ ಅವರು ನಾಟಕದ ಮೇಷ್ಟ್ರು. ಬದುಕಲಿಕ್ಕೆ ಅವ್ರು ಕಂಡುಕೊಂಡ ದಾರಿಗಳಿದು. ಕಾಲ್ಪೇಟಿ ಹೌದು, ನಾಟಕ ಎಲ್ಲ ಎಲ್ಲಿ ಕರೆದ್ರು ಅಲ್ಲಿ ಹೋಗಿ ನಾಟಕ ಮಾಡಿಸ್ತಾ ಇದ್ರು. ನಾಟಕ ಕಲಿಸ್ತೇ ಇದ್ದಾಗ ಅದರದೊಂದು ಪ್ರಕ್ರಿಯೆ, ಅದು ಹೇಳಬೇಕು. ನಾನು ಎಲ್ಲ ಬಗೆಯ ಸಂಸ್ಕೃತಿಯಿಂದ ಬೆಳೆದಿದ್ದೀನಿ. ನಾಟಕ ಕಲಿಸುವಾಗ ಏನಿತ್ತು ಆ ಕಾಲಕ್ಕೆ, ನಾವು ಅಂದರೆ ನನಗೀಗ 70-60 ವರ್ಷದ ಹಿಂದಕ್ಕೆ ಹೋಗ್ಬಿಟ್ರೆ ನೀವು, ಅಲ್ಲಿ ಪಾತ್ರ ವಹಿಸೋರು ದುಡ್ಡು ಕೊಡ್ತಿರ್ಲಿಲ್ಲ. ರಾಗಿ, ಅಕ್ಕಿ, ತೆಂಗಿನಕಾಯಿ ಹೀಗೆ ಕೊಟ್ರೆ ನಾವು 3 ತಿಂಗಳು 6 ತಿಂಗಳು ಬದುಕ್ಬಿಡ್ತಿದ್ವಲ್ಲಪ್ಪ. ಹೌದು, ಹಾಗೆ. ಆಮೇಲೆ ನಮ್ಮ ತಂದೆ ಹರಿಕಥಾ ವಿದ್ವಾಂಸರು, ಹರಿಕಥೆ ಮಾಡ್ತಾ ಇದ್ರು. ಈ ನಾಟಕ ಕಲಿಸ್ತೇ ಇದ್ದಾಗ ಇವೆಲ್ಲವೂ ನಮಗೂ ರಕ್ತಗತವಾಗಿ ಇದೆಲ್ಲ ಬಂದ್ಬಿಟ್ಟಿದೆ, ಸಂಗೀತ ಅನ್ನೋದು ಬಂದಿದೆ. ಆಮೇಲೆ ಬೆಂಗಳೂರಿಗೆ ಬಿದ್ನಲ್ಲ ನಾನು, 68ಕ್ಕೆ ಬೆಂಗಳೂರಿಗೆ ಬಂದ್ನಲ್ಲ. ಆಮೇಲೆ ನೀವು ಕೇಳಿದಾಗ ಹೇಳ್ತೀನಿ ಅದನ್ನ. ಆವಾಗ ಸಹಜವಾಗಿ ನಾನು ಸಂಗೀತ ಕಲಿಬೇಕು, ಮೃದಂಗ ಕಲಿಬೇಕು. ನಮ್ಮ ತಂದೆಯವ್ರ ಹತ್ರ ಕಲೀಲಿಕ್ಕೆ ಭಯ, ಬಹಳ ಕಷ್ಟ ಇತ್ತು. ಅದನ್ನ ಆಮೇಲೆ ರೂಢಿಸ್ಕೊಂಡೆ ನಾನು. ಉಳಿದ ಕಲೆಗಳ ಬಗ್ಗೆ, ಶಿಲ್ಪ ಎಲ್ಲವೂ ನಾನೇನಾಯ್ತು, ಇವೆಲ್ಲವೂ ಕೂಡ ಒಂದು ರೀತಿ ಒಳಗಿನ ತುಡಿತನೂ ಇರಬಹುದು, ಆನುವಂಶಿಕವಾಗಿ ಬಂದಂಥದ್ದು ಇರ್ಬೋದು. ಪರಿಸರದಲ್ಲಿ ಹೇಗಿತ್ತು ಅಂದರೆ, ನಾನು ಬಂದು ಶೇಷಾದ್ರಿ ಗವಾಯಿಗಳ ಹತ್ರಕ್ಕೆ ಮೊದಲನೇ ಸಲ ಹೋಗಿದ್ದೆ ಅವ್ರ ಮನೆ ಹತ್ರಕ್ಕೆ. ಚಾಮರಾಜಪೇಟೆ 3ನೇ ಮೇಲಿನಲ್ಲಿ ಅರವಿಂದ ಸಂಗೀತ ವಿದ್ಯಾಲಯ ಅಂತಿತ್ತು. ಅವ್ರು ಕೇಳಿ, ನೀವು ಯಾವ ಕಡೆಯವರು ಅಂದ್ರೆ ಅವರು ಉತ್ತರ ಕರ್ನಾಟಕದವರು. ಸರ್, ನಾನು ಈ ಥರ ಮೈಸೂರು ಮಂಡ್ಯದವನು ಅಂತ. ನೀವು ಈ ಉತ್ತರಾದಿ ನಿಮಗೆ ಬರುತ್ತಾ, ನಿಮಗೆ ಕಷ್ಟ, ನಿಮಗೆ ನೀವೊಂದು ಕೆಲಸ ಮಾಡಿ, ಪಕ್ಕದ ರಸ್ತೆನಲ್ಲಿ ವಾಸುದೇವರಾವ್ ಮೋಹಿತೆ ಅಂತಿದ್ದಾರೆ, ಅವ್ರ ಹತ್ರಕ್ಕೆ ಹೋಗಿ ಅಂತ ಕಳಿಸ್ಬಿಟ್ರು. ಅದು ಯಾಕೋ ಏನೋ ನಾನು ಆ ಶೇಷಾದ್ರಿ ಗವಾಯಿಗಳ ವ್ಯಕ್ತಿತ್ವ ಮತ್ತು ಮಾತು ಕತೆ ಏನಿತ್ತು ಅಂದರೆ, ಇವ್ರು ಯಾರೋ ನಮಗೆ ಬಂಧುಗಳು ಇರಬೇಕೇನೋ. ಯಾಕಂದ್ರೆ ಬಂಗಾರಪ್ಪನೂ ಕೂಡ ನಮ್ಮ ಶೇಷಾದ್ರಿ ಗವಾಯಿಗಳ ಶಿಷ್ಯ. ಮುಖ್ಯಮಂತ್ರಿ ಆದಾಗ್ಲೂ ಕೂಡ ಅವ್ರು ಹೋಗಿ ನನ್ನ ಜೊತೆನೆ ಬರೋರು, ನಾನು ನೋಡಿದ್ದೀನಿ ಅದನ್ನ. ಸೊ ಹಾಗಿದ್ದಾಗ ನಾನು ಅಲ್ಲಿಗೂ ಇಲ್ಲ ಸರ್, ನಿಮ್ಮ ಹತ್ರಕ್ಕೂ ಬರ್ತೀನಿ, ನನಗೆ ವಚನ ಸಾಹಿತ್ಯ ಅಂದರೆ ಇಷ್ಟ, ನೀವು ನನಗೆ ಅದನ್ನ ಹೇಳೋದೇ ಬೇಡ, ನನಗೆ ವಚನ ಹೇಳ್ಕೊಡಿ ಅಂತೇಳಿ ಅಲ್ಲಿಗೆ ಅವ್ರ ಹತ್ರಕ್ಕೆ ಹೋದೆ. ಆ ಮೇಷ್ಟ್ರ ಹತ್ರಕ್ಕೆ. ಆ ಮೇಷ್ಟ್ರು ಅಂದರೆ ನನಗೆ 5-6 ವರ್ಷ ದೊಡ್ಡವರು. ವಾಸು ಮಾಸ್ಟ್ರು ಅಂತೀವಿ, ಇದಾರೆ ಈಗ 80 ಹತ್ರ ಇದೆ. ಅವರು ಮೃದಂಗ ನನಗೆ ಕಲಿಸಲಿಕ್ಕೆ ಶುರು ಮಾಡಿದ್ರು. ಸೊ ಇದಾದ ಮೇಲೆ ನೀವು ಕೇಳಿದ ಪ್ರಶ್ನೆ ಏನು ಅಂದರೆ, ಬೇರೆ ಕಲೆಗಳು ಹೇಗೆ ಬಂತು? ಆಜುಬಾಜ್ನಲ್ಲಿ ಈ ಹೊಟ್ಟೆಗಾಗಿ ಹುಡ್ಕೊಂಡು ಹೋದಾಗ ಲಂಕೇಶ್ವರ್ ಪರಿಚಯ ಆಯಿತು. ಲಂಕೇಶ್ವರ್ ಪರಿಚಯ ಆದಾಗ ನಾನು ಪಲ್ವಿಗೆ ಕೆಲಸ ಮಾಡಿದ್ದೀನಿ ಸಿನಿಮಾಕ್ಕೆ. ಟೈಟಲ್ ಕಾರ್ಡ್ ಅಲ್ಲಿ ಇದೆ. ಹೌದು, ಅದರಲ್ಲಿ ಇದೆ. ಆವಾಗ ಅದೊಂದು ಪರಿವಾರ ಶುರುವಾಯಿತು. ಅಲ್ಲಿ ಹಡಪದ್ ಮಾಸ್ತರ್ ಪರಿಚಯ ಆಯಿತು. ಹಡಪದ್ ಮಾಸ್ತರ್ ಹತ್ರ ಯಾರು ಒಂದು ಹುಲ್ಕಡ್ಡಿ ಹೋದ್ರು,
ಅದನ್ನ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿರುವಂತ ವಿಷಯ. ಅನ್ನನೂ ಹಾಕ್ತಿದ್ರು ಅವರು ಕೆನ್ಸ್ಕೂಲ್ನಲ್ಲಿ, ಮತ್ತೆ ಅವ್ರನ್ನೂ ಬಳಸ್ಕೊಂತ ಇದ್ರು. ಹಾಗಾಗಿ ನಾನು ಬಳಸ್ಕೋತಿದ್ರು, ಬೆಳೆಸ್ತಿದ್ರು, ಎರಡೂ ಕೂಡ ಅದು ಬೇಕು, ಮುಂದೆ ಹೇಳ್ತೀನಿ ನಾನು ಅಂತ ಸಂದರ್ಭ ಬಂದ್ರೆ. ಹಾಗಾಗಿ ನಾನು ಹಡಪದ ಮಾಸ್ತರ್ನ ಸಾಯೋವರೆಗೂ ನಾನು ಅವ್ರು ನನ್ ಬಿಡ್ಲಿಲ್ಲ, ನಾನು ಅವ್ರನ್ನ ಬಿಡ್ಲಿಲ್ಲ. ನಾವು ಮನೆಯಲ್ಲಿ ಏನೋ ಒಂದ್ ಸ್ವಲ್ಪ ತಿಕ್ಕಾಟ ಘರ್ಷಣೆ ಆದ್ರೂ ಕೂಡ ಪುರ್ರ ಅಂತ ನಾವು ಕೆನ್ಸ್ಕೂಲ್ ಹೋಗ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾ ಇದ್ದ. ಇಡೀ ದಿನ ಇದ್ರು ಅವರು. ನೀವು ಮನೆಗೆ ಹೋಗಿ ಅಂದಂತಹ ಮಹಾತ್ಮ ಅಲ್ಲ ಅವರು. ಯಾಕೆ ಇಲ್ಲಿದ್ದೀರಿ, ಹೋಗಿ ಅಂದವ್ರು. ಸೊ ಹೀಗಾಗಿ ನನಗೆ ಚಿತ್ರಕಲೆ ಬಂತು, ಸಿನಿಮಾ ಬಂತು, ನಾಟಕ ರಂಗದ ಇದು ಬಂತು. ಇದೆಲ್ಲ ಆಗಿನ ಬೆಂಗಳೂರಿನ ವಾತಾವರಣ ಆಗಿತ್ತು, ಅವಾಗ ಆಗಿತ್ತು. ಈಗ ತರ ಇವಾಗ ಮೊಬೈಲು ಅದೇನೇನೋ ಎಲ್ಲ ಬಂದಿದೆಯಲ್ಲ, ಆನ್ಲೈನು, ಅವು ಇವು. ಇದರಲ್ಲಿ ಅವರು ಹಿಡ್ಕೊಂಡಿದ್ರೆ ಹೋಗುವಾಗ್ಲೂ, ರಸ್ತೆನಲ್ಲಿ ಹೋಗುವಾಗ್ಲೂ ಕೂಡ ಅವರಿಗೆ ಇದೊಂದು ರಸ್ತೆನಲ್ಲಿ ಹೋಗ್ತಾ ಇದೀವಿ ಅಥವಾ ಬೆಂಗಳೂರಿನಲ್ಲಿ ಇದೀವಿ ಅನ್ನೋ ಅರಿವು ಅವ್ರಿಗೆ ಇಲ್ವೇ ಇಲ್ಲ. ಓಕೆ, ನಂಗೆ ಇನ್ನೊಂದು ಕುತೂಹಲ ಏನಂದ್ರೆ, ಹೇಳಿ, ಸಂಗೀತದಲ್ಲಿ ರಾಗ ಮತ್ತು ಸ್ವರ ಮತ್ತು ತಾಳ ಅಲ್ವಾ, ಎರಡು ಬೇರೆ ಬೇರೆ, ಒಂದು ಲಯ ಪ್ರಧಾನವಾದದ್ದು, ಇನ್ನೊಂದು ಗೇಯತೆಗೆ ಕನೆಕ್ಟ್ ಮಾಡುವಂಥದ್ದು. ಈ ಎರಡು ಬೇರೆ ಬೇರೆ ಭಿನ್ನ. ಆಕ್ಚುಲಿ ಒಬ್ಬರೇ ಎರಡನ್ನು ಪರ್ಫಾರ್ಮ್ ಮಾಡೋದು ಕಷ್ಟ. ನೀವ್ ಹೆಂಗೆ ಎರಡನ್ನು ಪರ್ಫಾರ್ಮ್? ಇಲ್ಲ, ಬಹಳಷ್ಟು ಜನ ಇದ್ದಾರೆ. ಅದಕ್ಕೆ ಇನ್ನೂ ಹೇಳಬೇಕು ಅಂತಂದ್ರೆ, ನಾನು ಇವನ್ನೆಲ್ಲ ತುಂಬಾ ಹತ್ತಿರದಿಂದ ನೋಡಿರೋದು. ಅವರ ಸಹವಾಸದಿಂದ ಬಸವರಾಜ ರಾಜಗುರು ಅವರಿಗೆ ಕರ್ನಾಟಕ ಸಂಗೀತವೂ ಬರ್ತಿತ್ತು, ಅಲ್ಲಲ್ಲ ಹೇಳ್ತೀನಿ, ಹಿಂದೂಸ್ತಾನಿ ಸಂಗೀತವೂ ಬರ್ತಿತ್ತು. ಹಾಗೆ ಇದರಲ್ಲೂ ಕೂಡ ಈಗ ಬಾಲಮುರಳಿ ಕೃಷ್ಣ ಅವರು, ನಾನು ಬಹಳ ಚಿಕ್ಕ ವಯಸ್ಸಿನಲ್ಲಿ ಆರಾಧಿಸ್ತಾ ಇದ್ದಂಥ ಒಬ್ಬ ವ್ಯಕ್ತಿಗಳಲ್ಲಿ ಒಬ್ಬರು. ಆಮೇಲೆ ಚೇಂಜ್ ಆಯಿತು, ಆ ಧೋರಣೆ ಬೇರೆ ಆಯಿತು. ಅವರಿಗಿಂತ ಬೇರೆಯವರ ಸಂಗೀತ ಇಷ್ಟಪಡ್ತಾ ಇದ್ದೆ, ಅದು ಬೇರೆ. ಬಾಲಮುರಳಿ ಅವರಿಗೆ ವಯೋಲ ಅಂತ ನುಡಿಸ್ತಾರೆ, ಮೃದಂಗ ನುಡಿಸ್ತಾರೆ. ಮೃದಂಗ ಆ ವಯೋಲ ಕೊಡ್ತಿದ್ರು, ಅವ್ರು ಕೊಡ್ತಿರ್ಲಿಲ್ಲ ಮೃದಂಗಕ್ಕೆ. ಏನ ಮೃದಂಗಕ್ಕೆ ಬಾಲಮುರಳಿ ಕೃಷ್ಣ ಮೃದಂಗ ನುಡಿಸ್ತಾರೆ, ಕಂಜೂರ ನುಡಿಸ್ತಾರೆ, ವಯೋಲ ನುಡಿಸ್ತಾರೆ. ಇವರಿಗೆ ಶಂಬಂಗುಡಿ ಶ್ರೀನಿವಾಸ ಅಯ್ಯಂಗಾರಿಗೆ ಅವರು ವೈಲಿನ್ ಅಲ್ಲ, ವಯೋಲಿನ್ ಅಂತ ಅದಕ್ಕೆ ಹೆಸರು, ವಯೋಲ, ಅದನ್ನ ಅವ್ರು ನುಡಿಸಿದ್ದಾರೆ. ಹೀಗೆ ನಮ್ಮಲ್ಲಿ ಬಲ್ಲವರು ಬಹಳಷ್ಟು ಜನ ಇದ್ದಾರೆ. ಅದೇನು ದೊಡ್ಡ ಇದೇನಲ್ಲ. ಹೇಳಲೇಬೇಕು ಅಂತಂದ್ರೆ, ಇನ್ನು ಮೈಸೂರಿನ ದೇವೇಂದ್ರಪ್ಪ ಅವರಿಗೆ 24 ವಾದ್ಯಗಳಲ್ಲಿ ಅವರಿಗೆ ಪರಿಶ್ರಮ ಇತ್ತು. ಆಸ್ಥಾನ ವಿದ್ವಾಂಸರವರು, ವಾಗ್ಗೇಯಕಾರರವರು ದೇವೇಂದ್ರಪ್ಪ ಅವರು. 24 ವಾದ್ಯಗಳಲ್ಲಿ ಅವರಿಗೆ ಪರಿಣತಿ ಇತ್ತು. ಅದರಿಂದ ಅದೇನು ದೊಡ್ಡ ವಿಚಾರ ಏನಲ್ಲ. ಈಗ ನನಗೆ ವಾಪಸ್ ಪುಸ್ತಕಕ್ಕೆ ಬರೋದಾದ್ರೆ, ಈ ಪುಸ್ತಕ ಅನ್ನೋದು ಒಂದು ಆಕರ್ಷಿಸುವ, ಮೋಹಿಸುವ ಸಂಗತಿ. ಬರೀ ಆಕರ್ಷಣೆ ಮಾತ್ರ ಆಗಿರಲಿಲ್ಲ. ಆರಂಭದಲ್ಲಿ ಒಂದು ಆಕರ್ಷಣೆಯಾಗಿ ಶುರುವಾಗಿದ್ದ ನಂತರ ಅದು ಪ್ರೀತಿಯಾಗಿ, ಮೋಹವಾಗಿ, ವ್ಯಾಮೋಹವಾಗಿ ಬೆಳೀತಲ್ಲ. ಈ ಜರ್ನಿ ಬಗ್ಗೆ ಹೇಳಿ. ಅದು ಹೇಗಾಯಿತು ಅಂದರೆ, ನಮ್ಮ ತಂದೆಯವರು, ನಾನು ಹುಟ್ಟಿದ್ದು ಮೈಸೂರಿನಲ್ಲಿ, ಸುಮ್ಮನೆ ಹುಟ್ಟಿದ್ದಷ್ಟೇ. ಅದು ಅಲ್ಲೇ ನಾನು ಕಂಡುಬಿಟ್ಟು ನನಗೆ ಮೈಸೂರು ಗೊತ್ತಿಲ್ಲ. ಆಗ ನಾನು ಬೆಳೆದಿದ್ದೆಲ್ಲ ಮಂಡ್ಯ ಜಿಲ್ಲೆಯ ಒಂದು ಗದ್ದೆ ಹೊಸೂರು ಅಂತ, KR ಪೇಟೆ ತಾಲೂಕು, ಅದು ಅಕ್ಕಿಹೆಬ್ಬಾಳು ಹೋಬಳಿ. ಇವ್ರ ಅಕ್ಕಿಹೆಬ್ಬಾಳು ಅಂದ್ರೆ ಏನ್ ಮೂರ್ತಿ ರಾಯರದು, ಆನ ಸುಬ್ಬರಾಯರದು, ಮತ್ತು ಆರಾಮಿತ್ರ ಅವ್ರದ್ದು, ಶಶಿಧರ್ ಅರಿಘಾಟ್ವರೆಗೂ ಅಕ್ಕಿಹೆಬ್ಬಾಳಿಗೆ ಅದರದ್ದೇ ಆದ ಒಂದು ಇದಿದೆ. ಅಲ್ಲಿಂದ ಒಂದು 4-5 ಕಿಲೋಮೀಟರ್ ಇದು ಹಳ್ಳಿ. ಅದು ಚಿತ್ರಣ ನಿಮಗೆ ಕೊಡಬೇಕು ಅಂದ್ರೆ, ಪಾಯಿಂಟ್ ಅಲ್ಲಿ ನೀವು ಕೇಳಿದ್ದಕ್ಕೆ ಕೊಡಕ್ ಮುಂಚೆ ಆ ಕಡೆಗೆ ಗೊರೂರು, ನಮ್ಗೆ ಆ ಭಾಗಕ್ಕೆ, ಈ ಭಾಗಕ್ಕೆ ಏನ್ ಮೂರ್ತಿ ರಾಯರು, ಪಕ್ಕಕ್ಕೆ ಕಿಕ್ಕೇರಿ, KS ನರಸಿಂಹಸ್ವಾಮಿ ಅವರ ಊರು. ಇನ್ನು ಇದು KR ಪೇಟೆ ಅಂತಂದ್ರೆ ಕೃಷ್ಣರಾಜಪೇಟೆ, ಅಲ್ಲಿ ಎಂತೆಂತ ನವರತ್ನ ರಾಮರಾಯರು ಅಂಥವ್ರು ಇಂಥವ್ರೆಲ್ಲ ಅಲ್ಲಿ ಇದ್ದು ಬಂದವರು. ಹೀಗೆ ಅದು ಇದ್ದಿದ್ದು, ಇದು ಯಾವುದು ಬಾಲ್ಯದಲ್ಲಿ ಗೊತ್ತಿಲ್ಲ. ದೊಡ್ಡವರಾದ್ಮೇಲೆ ತಿಳ್ಕೊಂಡಿರೋದನ್ನ ಯಾವ ಇದಿದೆ ಒಂಥರ. ಅವ್ರು ಬಿಟ್ಟು ಉಸಿರು ಬಹುಶಃ ಗಾಳಿನಲ್ಲಿ ಇದ್ದಿರಬಹುದು, ಅವ್ರು ನಡೆದಿದ್ದಿದೆಯಲ್ಲ ಅಲ್ಲಿ ನಾನು ನಡೆದಿರಬಹುದು, ಅದು ಬೇರೆ ವಿಷಯ. ಚಿಕ್ಕ ವಯಸ್ಸಿನಲ್ಲಿ ಆ ಊರಿನಲ್ಲಿ ನಾವು ಯಾಕೆ ಹೋಗ್ಬೇಕಾಯ್ತು ಅಂದ್ರೆ, ನಮ್ಮ ತಂದೆಯವರು ಒಂದು ದೇವಸ್ಥಾನದ ಅರ್ಚಕರು, ಆಂಜನೇಯನ ದೇವಸ್ಥಾನದ ಅರ್ಚಕರು. ಮತ್ತು ಆ ಇಡೀ ಊರು ಶೂದ್ರ ಮತ್ತು ದಲಿತರ ಒಂದು, ಅವತ್ತಿಗೂ ಹಾಗೆ ಇವತ್ತಿಗೂ ಹಾಗೆ. ನಮ್ದು ಒಂದೇ ಮನೆ, ಬ್ರಾಹ್ಮಣರ ಮನೆ. ನಾನು ಒಬ್ಬನೇ ಮಗ. ನಾನು ಇವ್ರ ಜೊತೆನೇ ಬೆಳೆದಿದ್ದು, ಶೂದ್ರರು ಮತ್ತು ದಲಿತರ ಜೊತೆಗೆ ನಾನು ಬಾಲ್ಯದಿಂದ ಬೆಳೆದಿದ್ದೀನಿ. ಇವತ್ತು ಹಾಗೆ ಇದ್ದೀನಿ, ಇದರಲ್ಲೇ ಇದ್ದೀನಿ. ಆದರೆ ಈ ನನ್ನ ಜೊತೆ ಓದ್ತಾ ಇದ್ದವರೆಲ್ಲರೂ ಸ್ಕೂಲ್ಗೆ ಹೋಗ್ಬಿಡೋದು, ಬಂದ ತಕ್ಷಣವೇ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಅವನ ಪುಸ್ತಕ ಇಟ್ನೋ ಬ್ಯಾಗ್ ಇಟ್ನೋ ಗೊತ್ತಿಲ್ಲ, ಅಲ್ಲೇ ಬದ ಕಟ್ಬೇಕಂತ, ಇಲ್ಲ ಅಲ್ಲೇ ನೀರು ಬಿಡ್ಬೇಕಂತ,
ಅಂತ ಅಲ್ಲಿಗೆ ಹೋಗ್ಬಿಡೋರು. ನಾನೇನು ಮಾಡಲಿ, ನನಗೆ ಹೊಲ ಇಲ್ಲ, ಜಮೀನಿಲ್ಲ, ಗದ್ದೆ ಇಲ್ಲ, ಏನೂ ಇಲ್ಲ, ನಾನೇನು ಮಾಡಬೇಕು? ಮನೆಗೆ ಬಂದರೂ ಓದೋದೆ. ಏನು, ನಮ್ಮ ತಂದೆಯವರು ನನಗಿಂತ ಆಗ ಬಹಳ ಪುಸ್ತಕ ಪ್ರೇಮಿಗಳು. ಅದು ನನಗೆ ನಮ್ಮ ತಾತ ಮುತ್ತಾತನಿಂದನೂ ಕೂಡ ಬಂದಿತ್ತು. ನಮ್ಮ ತಂದೆಯವರು ಊರು ಬಿಟ್ಟು ಸ್ವತಃ ನಮ್ಮ ತಂದೆಯವರು ಕೋಲಾರ ಜಿಲ್ಲೆಯವರು. ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ಪುಸ್ತಕಗಳನ್ನ ಅವ್ರು ಬಿಟ್ಟಿಲ್ಲ. ಜೊತೆಗೆ ಯಾಕಂದ್ರೆ ಹರಿಕತೆ ದಾಸರು, ಸಂಗೀತ ವಿದ್ವಾಂಸರು, ಇದೆಲ್ಲ ಅವರು ಪರಿಶೀಲಿಸ್ತಾ ಇದ್ರು. ಸಾಯೋವರೆಗೂ ಕೂಡ ಅವರು, ಈಗ ದೇವಪತ್ತಾರ್ ಬರೆದಿರೋ ಪುಸ್ತಕ ತಂದು ನಾನು ಅಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟಿದ್ರೆ ಸಾಯಂಕಾಲ ಬರೋದಕ್ಕೆ ನಮ್ಮ ತಂದೆ ಓದ್ಬಿಟ್ಟಿರೋರು. ಇದು ಯಾರೋ ಹುಡುಗ, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋ ಭಾವ ಅವ್ರಿಗೆ ಇರಲಿಲ್ಲ. ಓದು ಅವ್ರಿಗೂ ಕೂಡ ಒಂದು ಇದಾಗಿತ್ತು, ರಕ್ತಗತವಾಗಿತ್ತು. ಹಾಗಾಗಿ ಅದನ್ನ ದಸ್ತರ್ ಅಂತ ಕರೆಯೋರು. ಈ ಶಬ್ದ ಈಗಿಲ್ಲ. ದಸ್ತರ್ ಅಂದ್ರೆ ಏನು ಅಂದ್ರೆ ಪಂಚೆನಲ್ಲೋ ಅಥವಾ ಬಟ್ಟೆನಲ್ಲಿ ಪುಸ್ತಕಗಳೆಲ್ಲ ಕಟ್ಟಿ ಅವರು ದೇವಸ್ಥಾನದಲ್ಲಿ ಒಂದು ಮಣೆ ಅಂತ ಅಟ್ಟ, ಅದು ಅದ್ರ ಮೇಲೆ ಅಲ್ಲಿ ಇಡ್ತಾ ಇದ್ರು. ನಾವು ಕುತೂಹಲ ಅಲ್ವಾ, ತೆಗೆಯೋದು. ನನ್ನ ಶಕ್ತಿಗೆ ಸಾಮರ್ಥ್ಯಕ್ಕೆ ಸಿಕ್ಕೋ ಪುಸ್ತಕಗಳನ್ನ ನಾನು ಓದಕ್ಕೆ ಶುರು ಮಾಡಿಬಿಟ್ಟೆ. ಇದು ಚಿಕ್ಕ ವಯಸ್ಸಿನಲ್ಲಿ ನನಗೆ ನನ್ನ ಸಹವಾಸಿ ಯಾರು ಅಂದ್ರೆ, ಗೆಳೆಯ ಯಾರು ಅಂದ್ರೆ, ಬಂಧು ಯಾರು ಅಂದ್ರೆ ಪುಸ್ತಕಗಳೇ. ಅವ್ರು ಬರೋವರೆಗೆ ಸಾಯಂಕಾಲ, ಆಮೇಲೆ ಆಟ ಗೀಟ ಇತ್ಯಾದಿ ಅದು ಆಗ್ತಿತ್ತು. ಹಾಗೆ ನನಗೆ 10-12ನೇ ವಯಸ್ಸಿನಿಂದನೂ ನನಗೆ ಕರೆಕ್ಟ್. ಬಟ್ ಅದು ಆರಂಭದ ಒಂದು ಹೌದು ಆಸಕ್ತಿ, ಕುತೂಹಲ. ಬಟ್ ಅದು ವ್ಯಾಮೋಹವಾಗಿ ಪರಿವರ್ತನವಾದದ್ದು ಹೇಗೆ? ಅದು ವ್ಯಾಮೋಹ ಯಾವಾಗ ಆಯ್ತು ಅಂದ್ರೆ, ಇಟ್ಸ್ ಅನ್ ಅಬ್ಸೆಷನ್ ಅಲ್ವಾ? ಅಬ್ಸೆಷನ್ ಅದು ನಿಮ್ಗೆ. ನೀವು ಎಷ್ಟು ಒಳಕ್ಕೆ ನನ್ನನ್ನು ಇಳಿಸ್ಲಿಕ್ಕೆ ಸಾಧ್ಯವೋ ಅಷ್ಟು ಹೇಳಿದ್ರೆ ಇದ್ರ ಚರಿತ್ರೆ ನಿಮಗೆ ಗೊತ್ತಾಗತ್ತೆ. ಅದೇನಾಯ್ತು ಅಂದ್ರೆ, ನಾನು ಪ್ರಾಥಮಿಕ ಶಾಲೆ ಅಂದರೆ ಪ್ರೈಮರಿ ಅನ್ನೋ ಸ್ಕೂಲ್ನ ನಾನು ಅಲ್ಲೇ ಓದ್ದೆ. ಪಕ್ಕದಲ್ಲಿ ಮಿಡ್ಲ್ ಸ್ಕೂಲ್ ಮಂದಿಗೆರೆನಲ್ಲಿ ಓದ್ದೆ. ಹೈಸ್ಕೂಲ್ ಫಸ್ಟ್ ಇಯರ್ ಮೊದಲನೇ ತರಗತಿನ ನಾನು KR ನಗರದ ಮಿರ್ಲೆನಲ್ಲಿ ಓದಿದ್ದು. ಅಲ್ಲೂ ಏನು ಪುಸ್ತಕದ ಅಂಥ ನೀವು ಹೇಳ್ದಂಗೆ ಆ ಗೀಳಿರಲಿಲ್ಲ. ಸರಿ, ಆಮೇಲೆ ಹೈಸ್ಕೂಲ್ ಸೆಕೆಂಡ್ ಇಯರ್ ನಾನು KR ಪೇಟೆಯಲ್ಲಿ ಓದ್ದೆ. ಅಲ್ಲೂ ಏನು ಯಾವ ಮೇಷ್ಟ್ರು ನನಗೆ ಪುಸ್ತಕದ ದೃಷ್ಟಿಯಿಂದ ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಆಮೇಲೆ SLCನ ನಾನು ಓದಿದ್ದು ಇದರಲ್ಲಿ ನಾಗಮಂಗಲದಲ್ಲಿ, ಮಂಡ್ಯ ಜಿಲ್ಲೆ ನಾಗಮಂಗಲ. ಅದು ಆಗ SLCನಲ್ಲಿ ನಾನು ಫೇಲ್ ಆಗ್ಬಿಟ್ಟೆ ಮೊದಲನೇ ಸಲ ಇಂಗ್ಲೀಷ್ನಲ್ಲಿ. ತಗೊಂಡೋಗಿ ನನ್ನನ್ನು ನಮ್ಮ ತಂದೆಯವರು ಒಂದು ರೂಮ್ ಮಾಡಿ ಕಿಕ್ಕೇರಿನಲ್ಲಿ ಇಟ್ಟರು. ಅಲ್ಲಿ ಗೊತ್ತಾಯ್ತಾ ಇದು, ಓಹೋ ಇಲ್ಲಿ ನರಸಿಂಹಸ್ವಾಮಿಯವರಿದ್ದರು, ಕಿಕ್ಕೇರಿಗೆ ಒಂದು ಐತಿಹಾಸಿಕ ಮಹತ್ವ ಇದೆ, ಇತ್ಯಾದಿ ಅನ್ನೋದು 3 ತಿಂಗಳು ಏನೋ ಇತ್ತಲ್ಲ, ಆಗ ಸಪ್ಲಿಮೆಂಟ್ರಿ ಅಂತ ಕಟ್ಕೋಬೇಕಾಯ್ತಲ್ಲ. ಸರಿ, ಆವಾಗ ನನಗೆ ಒಂದು ಸ್ವಲ್ಪ ಪುಸ್ತಕದ ಕವಿಗಳ ಬಗ್ಗೆ ಇದೆಲ್ಲ ಕೇಳಬೇಕು, ತಿಳ್ಕೋಬೇಕು ಅನ್ನೋದು ಒಂದು ಕುತೂಹಲ ಹುಟ್ಟಿತು. ಇನ್ನೂ ಏನು ಅದು ಬಹಳ ಇದಾಗೇನೂ ಆಗಿರಲಿಲ್ಲ. ಆದರೆ ನಾನು 67 ಸುಮಾರಿಗೆ ಹೊಳೆನರಸೀಪುರಕ್ಕೆ, ಅವಾಗ 11th ಸ್ಟ್ಯಾಂಡರ್ಡ್ ಅಂತಿತ್ತು, PUC ಅಂತ ಇರಲಿಲ್ಲ. 11th ಸ್ಟ್ಯಾಂಡರ್ಡಿಗೆ ಬಂದಾಗ ಅಲ್ಲಿ ಸಾಹಿತ್ಯಿಕ ವಾತಾವರಣ ಚೆನ್ನಾಗಿ ಕಾರ್ಯಕ್ರಮಗಳಾಗ್ತಾ ಇತ್ತು. ನನಗೆ ಮೇಷ್ಟ್ರು ಅಲ್ಲದೆ ಇದ್ರು, NS ರಾಮಪ್ರಸಾದ್ ಅಲ್ಲಿ ಹಿಂದಿ ಮೇಷ್ಟ್ರು ಅವರಿದ್ದರು. ಮೊದಲು ಕಣ್ಣು ಬಿಟ್ಟು ನೋಡಿದಂತಹ ಸಾಹಿತ್ಯಗಳೇನು ಅಂದರೆ, ನಮ್ಮ ಶಾಲೆಗೆ ಅಥವಾ ಕಾಲೇಜಿಗೆ PU ಬಗ್ಗೆ ಬಂದವರು ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ಅಲ್ಲಿಂದ ಶುರುವಾಯಿತು. ಅಲ್ಲೇ ನಾನು ನಮ್ಮ ಕನ್ನಡ ಮೇಷ್ಟ್ರು ಕೃಷ್ಣಮೂರ್ತಿಗಳು ಅಂತ, ಅವರು ಪಂಡಿತ್ ಕೃಷ್ಣಮೂರ್ತಿಗಳು ಅನ್ನೋರು, ನನ್ನನ್ನು ಅದು ಏನು ಗುರುತಿಸಿದೋ ಏನೋ ಗೊತ್ತಿಲ್ಲ. ಇವತ್ತು ಒಬ್ಬರು ವಿಠಲ್ ಶಣೈ ಅಂತ ಬರ್ತಾರೆ, ಹೌದು, ಅವರು ವಿದ್ಯಾ ಇಲಾಖೆಯ ಒಬ್ಬ ಇನ್ಸ್ಪೆಕ್ಟ್ರು. ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ನೀನು ಬರ್ಕೋ ಅಂದರು ಅವರು ನನಗೆ. ನಾನು ಅದನ್ನು ಬರ್ಕೊಳ್ಳೋಕೆ ಶುರು ಮಾಡಿದೆ. ಅವ್ರು ಹೇಳಿದ್ದ ಹಾಗೆ ಬರೆಯೋಕ್ಕೆ ಶುರು ಮಾಡಿದೆ. ಆಗ ಅವ್ರಿಗೆ ಅನ್ನಿಸ್ತು, ಓಹೋ ಇಲ್ಲ ಇವನು ಬರೀಬಲ್ಲ. ಇದು 67ರಲ್ಲಿ ನಡೆದದ್ದು. ನನಗೆ ಆವಾಗ ಅದು ಕನ್ನಡದಲ್ಲಿ ಬರೀಬಲ್ಲ. ನನಗೆ ಆವಾಗ ಇನ್ನು ಏನು ಬೇರೆ ಭಾಷಾ ಸಮಸ್ಯೆನೇ ಇಲ್ವಲ್ಲ, ಕನ್ನಡ ಬಿಟ್ಟು ನಮಗೇನು ಇಲ್ಲ. ಈ ಕನ್ನಡ ಇವ್ರೇನಿದ್ರಲ್ಲ ಅಲ್ಲಿದ್ದಂತಹ ಮೇಷ್ಟ್ರುಗಳು ಅವರೆಲ್ಲರೂ ನಮ್ಮನ್ನ ಈ ಥರ ಹುರ್ಗೊಳಿಸಿರು. ಅವ್ರು ಯಾರೂ ಕೂಡ PUC ಫಸ್ಟ್ ಇಯರ್ಗೆ ಡಿಗ್ರಿ ಇರಲಿಲ್ಲ. ಅಲ್ಲಿ ಬಂದ ಮೇಷ್ಟ್ರುಗಳು ಎಲ್ಲರೂ ಕೂಡ 22-23 ವರ್ಷದಲ್ಲಿ ಇದ್ರಲ್ಲ ಮೇಷ್ಟ್ರುಗಳು. ಅವರೆಲ್ಲ ನಮ್ಮ ಥರನೇ ಇದ್ರು. ಅವ್ರುವೆ ನಿಮ್ಮ ಹೆಚ್ಚು ಕಡಿಮೆ ಅದೇ ವಯಸ್ಸು ಹೆಚ್ಚು ಕಡಿಮೆ 1 ವರ್ಷ 2 ವರ್ಷ. ನಮ್ಮನ್ನೆಲ್ಲ ಅವ್ರು ರೂಮಿಗೆ ಕರೆಯೋರು. ನಾವು ಯಾವತ್ತೋ 20 ವರ್ಷ ಆದಮೇಲೆ ಬೆಂಗಳೂರಿಗೆ ಬಂದು ಯೂನಿವರ್ಸಿಟಿ ನೋಡಿದ್ಮೇಲೆ ಇಲ್ಲಿ ಮೇಷ್ಟ್ರುಗಳು ಪ್ರೊಫೆಸರ್ಗಳು ಹೆಗಲ ಮೇಲೆ ಕೈ ಹಾಕ್ಕೊಂಡು ಓಡಾಡ್ತಾರೆ ಅನ್ನೋದು ಅದು ಬೇರೆ ವಿಷಯ. ಆದರೆ ಅವರು ನಮ್ಮನ್ನ ಜೊತೆಲಿ ಇಟ್ಕೊಂಡು ಅಲ್ಲಿ ಮೇಷ್ಟ್ರುಗಳ ರೂಮ್ಗಳಲ್ಲಿ
ಪುಸ್ತಕಗಳು ನೋಡೋದು, ಅವರು ಮಾತಾಡೋದು, ಅವ್ರು ಬಂದಿದ್ದು ಇದು ಕಾಲೇಜುಗಳು ಮತ್ತು ಯೂನಿವರ್ಸಿಟಿಯಿಂದ ಓಹೋ ನಾನೂ ಕೂಡ ಸಿದ್ಧ ಮಾಡ್ಕೋಬೇಕು, ಇವ್ರ ಜೊತೆ ಹೀಗಾಗಬೇಕು ಅಂಥೇಳಿ ಶುರುವಾಯಿತು. NS ರಾಮಪ್ರಸಾದ್ ಅವರು ಕಾರಂತರನ್ನ ಕರೆಸಿದ್ರು, ಶಿವರಾಮ್ ಕಾರಂತರನ್ನ ಕಾಲೇಜಿಗೆ. ಹೌದು, ಅದೇ ಇದರಲ್ಲಿ ಗೊರು ರಾಮಸ್ವಾಮಿಗರು ಮೊದಲು ಬಂದರು, ಆಮೇಲೆ ಬಂದರು. ಇವ್ರು ಬಂದಿದ್ದು ಹೇಗೆ ಅಂದರೆ ಕಾರಲ್ಲಿ ಬಂದರು, ಹಿಂದ್ಗಡೆ ಡಿಕ್ಕಿನಲ್ಲಿ ಪುಸ್ತಕಗಳಿತ್ತು. ಕಾರಂತರು ಆ ಕಾಲಕ್ಕೆ ಎಲ್ಲಿ ಭಾಷಣ ಮಾಡಕ್ ಹೋದ್ರು ಪುಸ್ತಕಗಳು ತಗೊಂಡ್ಬರೋರು. ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಆಮೇಲಿನ ವಿಚಾರಕ್ಕೆ. ಸೊ ಅಲ್ಲಿಂದ ನನಗೆ ಶುರುವಾಯ್ತದು. ಈಗ ನನಗೆ ಮಧ್ಯಾಹ್ನ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈ ವಯೋಸಹಜ ಆಕರ್ಷಣೆ ವಿಕರ್ಷಣೆಗಳು ಬರ್ಲಿಲ್ವಾ ಪುಸ್ತಕ? ಯಾವ್ದ್ರಲ್ಲಿ? ಪುಸ್ತಕಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಪುಸ್ತಕದಿಂದ ದೂರ ಹೋಗುದಿರ್ಬೋದು. ಇಲ್ಲ, ಆಗ್ತಿರ್ಲಿಲ್ಲ. ಅವಾಗ ಏನಿತ್ತು ಅಂದ್ರೆ ಪುಸ್ತಕದ ಬಗೆಗಂತೂ ಮೋಹ ಕಂಟಿನ್ಯೂ ಆಗ್ತಾ ಇತ್ತು, ಬೆಳೀತಾ ಇರೋದಕ್ಕೆ ಕಾರಣ ಹೇಳಿದ್ರಿ. ಪುಸ್ತಕದಿಂದ ದೂರವಾಗುವ ಬೇರೆ ಆಕರ್ಷಣೆಗಳು ಯಾವುದೂ ಇಲ್ಲ. ಯಾಕಿರ್ಲಿಲ್ಲ ಅಂದ್ರೆ ಅದು ಬಹಳ ಒಳ್ಳೆ ಪ್ರಶ್ನೆ. ನಾನು ಬೆಳೆದದ್ದು ಪರಿಸರ ಇತ್ತಲ್ಲ, ಅದು ಪೂರ್ಣ ಶೂದ್ರ ಮತ್ತು ದಲಿತ ಇದರಲ್ಲಿ. ನಮ್ಮ ಮನೆ ಒಂದೇ. ನಾವು ಏನಾದರೂ ಅದನ್ನು ಒಂದು ಪದ್ಯದಲ್ಲೂ ಬರೆದಿದ್ದೀನಿ, ಸಹಜವಾಗಿ ಹೇಳ್ಬಿಡ್ತೀನಿ ಅದನ್ನು. ಅದು ಈಗ ಇತ್ತೀಚೆಗೆ ಬರೆದಿದ್ದು ಕಸಬರ ಅಂತ. ಹೌದು, ಓದಿದ್ದೀನಿ ನಾನು. ಅದರಲ್ಲಿ ಏನು ಬರುತ್ತೆ ಅಂದರೆ, ಆ ಜನರು ಅಂದರೆ ನನ್ನ ಗೆಳೆಯರು ಪರಸ್ಪರ ಮಾತಾಡುವಾಗಲೇ ಈ ಶಬ್ದ ಬಳಸ್ಬೋದು ಅಂತ ಕಾಣಿಸುತ್ತೆ, ಅದು ಗೊತ್ತಾಗಬೇಕು. ಅವ್ರು ಮಾತಾಡ್ತಾ ಇದ್ದಿದೆ ಏನೋ ಬಳಿ ಮಗನೇ ಚೆನ್ನಾಗಿದೆಯೇನೋ ಅನ್ನೋರು. ನಾನು ಅದನ್ನು ಇಟ್ಕೊಂಬಿಟ್ಟು ಒಂದಿನ ಒಬ್ಬನಿಗೆ ಅಂದ್ಬಿಟ್ಟೆ. ಸಾಯಂಕಾಲಕ್ಕೆ ಊರಲ್ಲಿ ನ್ಯಾಯ ಹಾಕೊಂಡ್ಬಿಟ್ರು, 500 ಮಗ ಹಿಂಗೆ ಅಂದ್ಬಿಟ್ಟ ಅಂತ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಯಾಕ ಮಾತನಾಡಿಸ್ತೆ ನೀನು, ಯಾಕಂದೆ ನೀನು ಅವ್ರನ್ನ ಹಾಗೆ ಹೀಗೆ ಅಂದರೆ ಭಾಷಿಕವಾಗಿಯೂ ಕೂಡ ನಾವು ಐಸೋಲೇಟೆಡ್ ಆಗಿದ್ದು ಅಲ್ಲಿ. ಏನಂದರೆ ಅದನ್ನು ಬಳಸೋ ಹಾಗಿಲ್ಲ, ಹೇಗಂದರೆ ಹಾಗೆ ಒರ್ಸೋ ಹಾಗಿಲ್ಲ. ಒರ್ಚಿದ್ರೆ ಏನಾಗ್ತಿತ್ತು, ದೇವಸ್ಥಾನದ ಅರ್ಚಕರು ಅವ್ರು ಇಟ್ಕೊಂಡವರು, ತಂದಿಟ್ಕೊಂಡವರು. ಈಗ ಆ ಊರಿನಲ್ಲಿ ಇವತ್ತೂ ಹಾಗೆ ಇದೆ. ಏನು, ಒಬ್ಬ ಕ್ಷೌರಿಕ ಇರಬಹುದು, ಒಬ್ಬ ಆಚಾರ್ಯ ಇರಬಹುದು, ಒಬ್ಬ ಬ್ರಾಹ್ಮಣ ಇರಬಹುದು. ಇವರು ಎಲ್ಲರೂ ಇರಬೇಕಾದ ಯಾರಿಗೆ ಅಂದ್ರೆ ಆ ಊರಿನ ಮೇಲುವರ್ಗದ ಒಕ್ಕಲಿಗರಿಗೆ ಮಾತ್ರ ಪೂರಕವಾಗಿರ್ಬೇಕು. ಒಂದು ಕೈ ಕ್ವಿಕ್ ಅಂದ್ರೆ ಅವತ್ತೇ ಖಾಲಿ ಮಾಡಬೇಕು. ಸೊ ಈ ಕಾರಣಕ್ಕೆ ಏನಾಯ್ತು ಅಂದ್ರೆ ಕಿತ್ತು ತಿನ್ನುವ ಬಡತನ. ಈ ಬಡತನದಲ್ಲಿ ನಮಗೆ ಆ ಗುರಿನೇ ಇರಲಿಲ್ಲ ಯಾರಿಗೂ. ಬಡತನದಲ್ಲಿ ಬಂದವರು ಯಾರಿಗೂ ಕೂಡ. ಆಮೇಲೆ ನಾವು ಮಾನಸಿಕವಾಗಿ ನಾವು ದೃಢಕಾಯಿನ ಆಗಿರಲಿಲ್ಲ, ಬಹಳ ಸಣ್ಣ ಕಡ್ಡಿ ಥರ ಇದ್ದೆ ಆಗ. ಏನೂ ಇಲ್ಲ ನಮಗೆ. ಇಷ್ಟೇ ಈ ಥರದ್ದು ಮಾಡಿ ಜನಗಳನ್ನ ಆಕರ್ಷಣೆ ಮಾಡೋದು ಈ ಮೂಲಕವೇ ಬರ್ತು. ಹಾಡೋ ಮೂಲಕ, ಮಾತಾಡ್ಸೋದ್ ಮೂಲಕ. ತುಂಬ ಚೆನ್ನಾಗಿ ಮಾತಾಡ್ತಾನೆ ಕಣ್ರಿ 500 ಮಗ, ಇಷ್ಟಕ್ಕೆ ನಮ್ಮ ಸೀಮಿತವೇ ಬರ್ತು, ಬೇರೆ ಇರಲಿಲ್ಲ. ನನಗೆ ಇನ್ನೊಂದೇನು ಅಂತಂದರೆ, ಹೀಗೆ ಮನೆತನದಿಂದ ಬಂದ ವೃತ್ತಿಯೇ ನಿಮ್ಮ ಆಯ್ಕೆ ಕೂಡ ಆಗ್ಬೋದಾಗಿತ್ತಲ್ಲ? ಆಗ್ಬೋದಾಗಿತ್ತು, ಆಗಲ್ಲ. ಅವಾಗಿರ್ಲಿಲ್ಲ. ಅಲ್ಲಿ ಮಾಡಿದ್ದೀನಿ ನಾನು ಕೆಲಸನ. ಏನಂತಂದ್ರೆ ನಮ್ಮ ತಂದೆಯವರು ಇಲ್ಲದೆ ಇದ್ದಾಗ ಕಾರ್ತಿಕ ಮಾಸ ಅಂತ ಬರೋದು. ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರ ಊರಿನಲ್ಲಿ ದೇವರು ಅಡ್ಡೆ ಎತ್ಕೊಂಡು ಮೆರವಣಿಗೆ ಮಾಡಬೇಕಾಯ್ತು. ನಮ್ಮ ತಂದೆ ಸಾಯಂಕಾಲ ಬರ್ತಾರೆ ಅನ್ನೋರು. ನಮ್ಮ ತಂದೆ ಅವತ್ತು ಬರೋಕ್ಕಾಗಲ್ಲ ಅಂತಿಟ್ರು, ಸೋಮವಾರ ಮಾಡಲೇಬೇಕು. ನನ್ನನ್ನೇ ನಮ್ಮ ತಾಯಿ ರೆಡಿ ಮಾಡೋರು. ಒಂದು ಪಂಚೆ ಉಡಿಸಿ ಮೇಲ್ಗಡೆ ಒಂದು ಶಲ್ಯ ಹಾಕಿ ನೀವು ಹೋಗು ಅಂತ ಹೇಳಂತೆ. ನಾನು ಪೂಜೆ ಮಾಡೋದು ಮುಟ್ಟೋದು ಇದನ್ನು ಸತತವಾಗಿ ನಾನು ಕೂಡ ಆ ಕಾಲದಲ್ಲಿ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅದನ್ನೇನು ಬಿಟ್ಟಿರಲಿಲ್ಲ. ಓಕೆ, ಈಗ ನಿಮ್ಮ ಒಟ್ಟು ನಿಮ್ಮ ಪುಸ್ತಕದ ಪ್ರೀತಿ ಬಗ್ಗೆ ಅದನ್ನೆಲ್ಲ ನಾವು ಮಾತಾಡಿದ್ದೀವಿ. ಅದು ಬರವಣಿಗೆ ಕಡೆಗೆ ಹೊರಳಿಕೊಳ್ಳಲಿಕ್ಕೆ ಅದು ವಿಶೇಷವಾದ ಏನು ಕಾರಣ ಇತ್ತಾ? ಯಾಕೆ ಅದು ಬರವಣಿಗೆಯನ್ನು ಆಯ್ಕೆ ಮಾಡ್ಕೊಂಡು ಹೇಳ್ತೀನಿ. ಸೊ ಇವಾಗ ಆ ಪುಸ್ತಕದ ಒಂದು ಚೂರು ಪ್ರೀತಿಗೇನು ಅಂತಂದರೆ, ನಾನು ಮತ್ತೆ SLC ಫೇಲ್ ಆದೆ, ಮತ್ತೆ PUC ನಲ್ಲಿ ಫೇಲ್ ಆದೆ. ಗ್ಯಾರಂಟಿ ಆಗೋಯ್ತು ನನಗೆ ಎಜುಕೇಶನ್ನು ತಲೆಗತ್ತೋದೇ ಇಲ್ಲ. ಅಷ್ಟೊತ್ತಿಗೆ ಇದೆಲ್ಲ ಶುರು ಆಗ್ಬಿಟ್ಟಿತ್ತಲ್ಲ ಈ ಮೇಷ್ಟ್ರಗಳಿಂದ. ಓದೋದು, ನಾಟಕದಲ್ಲಿ ಮಾಡೋದು, ತುಂಬಾ ನನ್ನ ಅವಾಗ ಪುಸ್ತಕ ಓದೋರು ಹಾಳಾಗ್ತಾರೆ ಅಂತ ಅಭಿಪ್ರಾಯ ಇರಲಿಲ್ವಾ? ಯಾರೂ ಇಲ್ಲ, ಯಾರೂ ಆ ಮಾತನ್ನ ಎಂದೂ ಆಡಿದ್ದಿಲ್ಲ. ಕಾದಂಬರಿ ಓದೋರು ಇಲ್ಲ, ಪುಸ್ತಕ ಓದೋರು ಕಾದಂಬರಿ ಅನ್ನೋದೆಲ್ಲ ಈಗಲೇನೆ ನಾವು ಮಾತಾಡ್ತಾ ಇದ್ವು, ನಾವು ದೊಡ್ಡವರಾದ್ಮೇಲೆ. ಅಲ್ಲಿ ಏನಾಯ್ತು ಅಂದ್ರೆ, ನಾನು 11th ಸ್ಟ್ಯಾಂಡರ್ಡ್ ಫೇಲ್ ಆದಾಗ ಮೈಸೂರಿಗೆ ನನ್ನನ್ನು ಕಳಿಸಿದ್ರು ಟ್ಯುಟೋರಿಯಲ್ಗೆ. ತಾತಾಚಾರ್ಯ ಟ್ಯುಟೋರಿಯಲ್ ಅಂತ ಫೇಮಸ್, ಅದು 100 ಫೀಟ್ ರೋಡಲ್ಲಿದೆ. ಇಲ್ಲಿ ಬಿದ್ದ ಮೇಲೆ ಇಲ್ಲಿ ಬರೋ ಸಾಹಿತ್ಯಗಳು, ಆಗ ಮೊದಲನೇ ಸಲ ನಾನು GP ರಾಜತ್ತಮ್ಮ ಅವರ ಭಾಷಣ ಕೇಳಿದ್ದು ಪರಕಾಲ ಮಠದಲ್ಲಿ.
ಅಂದ್ರೆ ಜಗನ್ಮೋಹನ ಪ್ಯಾಲೇಸ್ ಪಕ್ಕದಲ್ಲೇ ಪರಕಾಲ ಮಠ, ಮೈಸೂರು ಮಹಾರಾಜರ ಗುರುಗಳು ಅಂತ ಹೇಳ್ತಾರೆ ಅವರು. ಆ ಗುರುಗಳಲ್ಲೂ ಒಬ್ಬರು, ಯಾಕಂದ್ರೆ JSS ಅವರು ಕೂಡ ಅಲ್ಲಿಗೆ ಗುರುಗಳೇ. ಅಲ್ಲಿ ಕೇಳಿದಾಗ ರಾಘವಾಚಾರ್ಯರು ಕೇಳಿದೆ ನಾನು, ಕಾವ್ಯಂ ರಾಘವಾಚಾರ್ಯರದು, ರಾಜರತ್ನಮ್ಮು. ಓಹೋ, ಹೀಗಿರಬೇಕು ಸಾಹಿತಿಗಳೊಂದು ಎಷ್ಟು ಗೌರವಿಸ್ತಾರೆ, ತುಂಬಾ ಗೌರವ ಇತ್ತಾಗ. ಅದ್ರ ಜೊತೆಗೆ ಅಲ್ಲಿ ಒಂದು ದಂತಕಥೆ ಏನು ಅಂತಂದ್ರೆ ಕುವೆಂಪು. ಕುವೆಂಪು ನೋಡಿದ್ದೀರಾ ಅನ್ನೋರು ಎಲ್ರು, ಪ್ರತಿಯೊಬ್ರು. ಅಂದ್ರೆ ನೀವು ಕಾಲೇಜ್ನಲ್ಲಿರುವ ದಿನಗಳ ಹೊತ್ತಿಗಾಗಲೇ ಕುವೆಂಪು ಲೆಜೆಂಡ್ ಆಗ್ಬಿಟ್ಟಿದ್ದು. ಹೌದೌದು ಹೌದು. ಸೊ ನೀವು ಯಾರು ಕಣ್ಣಿಗೂ ಬೀಳದೆ ಇದ್ದ ಹಾಗೆ. ನೀವು ಕುವೆಂಪು ಅವರ ಕಡೆಗೆ ಆಕರ್ಷಿತರಾಗ್ಲಿಕ್ಕೆ ಇದೇ ಕಾರಣ ಮುಖ್ಯ. ಮೊದಲು ಜನಪ್ರತೀತಿ. ನೀವು ಕುವೆಂಪು ಗೊತ್ತಾ ನಿಮ್ಗೆ? ಈಗ ನಾವು ಬರಿತಾ ಇದೀವಿ ಮಾಡ್ತಾ ಅಂದ್ರೆ ನೀನ್ ಕುವೆಂಪುನೋ ನಮ್ಮ ಹಳ್ಳಿನಲ್ಲಿ ಅನ್ನೋರು. ಒಬ್ಬ ಪಟೇಲ ಅಂದ್ಬಿಟ್ಟ ಹಂಗಂತ, ನಾನು ಪದ್ಯ ಬರಿತಾ ಇದ್ದೀನಿ ಅದೆಲ್ಲ ನೀವು ನೋಡ್ಬೇಕು, ಓದ್ತೀನಿ ನಾನು ಅಂತಂದ್ರೆ ನೀನ್ ಕುವೆಂಪು ಆಗ್ಬಿಡ್ತೀಯಾ, ಕುವೆಂಪುನ ನೀನು ಅನ್ನೋರು. ಬಟ್ ಬೇರೆ ಯಾವ ರೈಟರಿಗೂ ಆ ಇಮೇಜ್ ಇರ್ಲಿಲ್ಲ. ಅಲ್ಲ, ಗೊತ್ತೇ ಇಲ್ಲ. ಶಿವರಾಮ್ ಕಾರಂತರು ನಮ್ಮ ಊರಿಗೆ ಮುಟ್ಟಕ್ ಚಾನ್ಸಸ್ ಇಲ್ಲ, ಬೇಂದ್ರೆ ಮುಟ್ಟೋದಕ್ಕೆ ಚಾನ್ಸಸ್ ಇರಲಿಲ್ಲ. ಬಟ್ ಇವರು ಮುಟ್ಬಿಟ್ಟಿದ್ರು. ಇವರು ನಮ್ಮ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಹೇಗಿತ್ತು ಅಂತಂದ್ರೆ, ಕುವೆಂಪು ಅಂದ್ರೆ ಅದೊಂದು ಅದು ಆ ಶಬ್ದ ಬಳಸ್ಬೋದೋ ಏನೋ ಗೊತ್ತಿಲ್ಲ, ಆ ಕಾಲಕ್ಕೆ ಒಂದು ಯಾರೋ ಒಬ್ಬ ದೇವಮಾನವ ಇದ್ದ ಹಾಗೆ. ನಾನೇನು ನೀವು ಎಂಟರ್ ಆಗುವಾಗ ಕುವೆಂಪು ಬಗ್ಗೆ ಒಂದು ಪ್ರಭಾವಳಿ ಆಲ್ರೆಡಿ ಕ್ರಿಯೇಟ್ ಆಗಿಬಿಟ್ಟಿತ್ತು. ಆ ಒಂದು ಆವರಣ, ಅವ್ರಿಗೆ ಆ ಹೆಸರಿತ್ತು, ಕೀರ್ತಿ ಇತ್ತು. ನೀವು ಆ ಕಡೆಗೆ ಚಲಿಸ್ಲಿಕ್ಕೆ ಅಂತದ್ದೊಂದು ವಾತಾವರಣ ಕಾರಣ ಆಗಿತ್ತು. ಇಲ್ಲ, ಶಬ್ದ ಏನ ಅದು ಅಲ್ಲ. ನಾನು ಆರಿಸ್ಕೊಂಡಿದ್ದಲ್ಲ. ಸಾಹಿತ್ಯದಲ್ಲಿ ಏನಾಗ್ತದೆ ಅಂದ್ರೆ, ನಿಮ್ಮನ್ನ ಹೊಗಳಕ್ಕಾಗ್ಲಿ ಹಂಸೋದಕ್ಕಾಗ್ಲಿ, ಆ ಶೂದ್ರ ಜನಾಂಗದವ್ರು ಹೇಗಿದ್ರು ಅಂದ್ರೆ, ನನ್ನನ್ನ ಪದ್ಯ ಬರೀತಾ ಇದೀನಿ, ಇವನೇನ್ ದೊಡ್ಡ ಕುವೆಂಪು ಆಗ್ಬಿಡ್ತಾನೆ, ಇದೊಂದು ಜನಪ್ರತೀತಿ ಅಂತ ಹೇಳ್ತಾ ಇದ್ದೀನಿ ನಾನು. ಕರೆಕ್ಟ್. ಆಗಿದ್ದಾಗ ನಾನೇನ್ ಅನ್ಕೊಂಡೆ ಅಂದ್ರೆ, ಅವ್ರು ಯಾರವ್ರು ಹಾಗಾರೆ, ಏನದು ಹೀಗ್ ಶುರುವಾಯ್ತು. ಆದ್ರೆ ಬಟ್ ಅದು ಆರಾಧನೆ ಹಂತಕ್ಕೆ ಯಾಕೆ ಹೋಯ್ತು? ಅದು ನಾನಲ್ಲಪ್ಪ, ನೀವು ಆರಾಧಿಸುವ ಅಂತ ರೀತಿನಲ್ಲಿನೇ ನೀವು ಅರ್ಥ ಮಾಡ್ಕೊತಾ ಇಲ್ಲ. ನಾನು ಹೇಳ್ತಾರ ಕೇಳಿ ಸರ್, ಆರಾಧನೆ ಅಲ್ಲ, ಅದು ಗೊತ್ತೇ ಇಲ್ಲ ಅವ್ರಿಗೆ. ಕರೆಕ್ಟ್. ಆದ್ರೆ ನೀವು ರಿಪೀಟೆಡ್ ಆಗಿ ಮತ್ತೆ ಮತ್ತೆ ಕುವೆಂಪು 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 ಅಂತ ಮತ್ತೆ ಹೇಳ್ತಾ ಇರೋದಿದೆಯಲ್ಲ, ನಿಮ್ಮ ಪುಸ್ತಕಗಳು ಕುವೆಂಪು ಸಾಹಿತ್ಯದ ಒಲವು ನಿಲುವನ್ನ ತಂದದ್ದಿರ ನಂತರದ್ದು ಒಟ್ಟು ನಿಮ್ಮ ಕುವೆಂಪು ಒಡನಾಟದ ಬಗ್ಗೆ ನನ್ನ ಪ್ರಶ್ನೆ ಇರೋದು. ಹೌದು, ನೀವು ಕುವೆಂಪು ಅವ್ರನ್ನ ಮುಖಾಮುಖಿ ಆಗ್ತಾ ಆಗ್ತಾ ನೀವು ಆ ಪ್ರಭಾವದ ಭಾಗವೇ ಆಗ್ಬಿಟ್ರಿ ಅಂತ ನಾನು ಇಲ್ಲ. ನನ್ನ ಆಪಾದನೆ ಇದು ಕ್ಲಿಯರ್ ಆಗಿ ಇನ್ನೊಂದು ಹೇಳ್ತೀನಿ ನೋಡಿ. ನಮ್ದು ಮಾತಿಗೆ ಬಂದ್ರೆ, ನಾನು ಒಂದ್ಸಲ ಬಂಗಾರ ಆಪಾದನೆ ಇದು ನಂದು ಅಲ್ಲಿ ಇಟ್ಕೊಂಡಿನಿ, ಆಪಾದನೆ ಸ್ವೀಕರಿಸಿ ಮಾತಾಡ್ತೀನಿ. ಅದು ಆಪಾದನೆ ಅಲ್ಲ. ಅದು ಹೇಳಿ ಹೇಗಿತ್ತು ಅಂತಂದ್ರೆ, ಇವಾಗ ನಾನು ಬಂಗಾರಪೇಟೆಗೆ ಒಂದು ರಾಜ್ಯೋತ್ಸವಕ್ಕೆ ಭಾಷಣಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ರು ಮನೆಗೆ ನನ್ನ ಪಂಡಿತರು ಅವ್ರ ಮನೆಗೆ ನಾನು ಕರ್ಕೊಂಡು ಹೋದ್ರು. ಅಲ್ಲಿ ನಾನು ಹೊಳಲಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಲ್ಲಿಗೆ ಬಂದಿದ್ರು. ನನಗೆ ದೂರದ ಸಂಬಂಧ ಅಂತ ಗೊತ್ತಾಯ್ತು. ಆಗ ಅವರು ಕೂತ್ಕೊಂಡು ಆ ಅಂಗಳದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ, ನೀನೇನೋ ಬರೀತಾ ಇದೆಯಂತೆ, 70 ಸುಮಾರು ಅದು, ಏನೋ ಬರೀತಾ ಇದೆಯಂತೆ. ಹೌದು, ಬರೀಲಿಕ್ಕೆ ಶುರು ಮಾಡಿದೀನಿ, ಅದರಲ್ಲೇ ನಾನು ಮುಂದುವರಿಬೇಕು ಅಂತಿದ್ದೀನಿ. ಅಲ್ಲಿ ಕುವೆಂಪು ಬರಲಿಲ್ಲ. ಅವ್ರು ಏನಂದ್ರು ಗೊತ್ತಾ, ಅವರು ನೀನು ಒಂದು ಒಳ್ಳೆ ಕಾದಂಬರಿ ಬರೀ, ಆನಾಕೃಷ್ಣ ಇರಕ್ಕೆಲ್ಲ ಮುನ್ನುಡಿ ಬರ್ಸ್ಕೊಡ್ತೀನಿ ಅಂದ್ರೆ ಅವರು. ರಂಗಭೂಮಿಯಿಂದ ಬಂದಿದ್ದಂತ ಯಾರು ಹೊಳಲಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಅವರು ಒಂದು ದಂತಕಥೆ ಗೊತ್ತಾಯ್ತಾ. ಹಿಂದೆ ಮೊಟ್ಟ ಮೊದಲನೇ ಸಂಸಾರ ನಾಯಕದಲ್ಲಿ ಅವರು ಪೂಜಾರಿ ಪಾತ್ರ ಮಾಡಿದ್ದಾರೆ. ರಾಮಾಯಣದಲ್ಲಿ ಅವರು ಆಂಜನೇಯನ ಪಾತ್ರ ಮಾಡ್ತಾ ಇದ್ದವರು, ಹಲವಾರು ಕಂಪ್ನಿಗಳಲ್ಲಿದ್ದರು, ಇತ್ಯಾದಿ ಇತ್ಯಾದಿ. ಅವರಿಗೆ ಆದರ್ಶ ಅಥವಾ ಒಂದು ಮಾಡೆಲ್ ಯಾರು ಅಂದ್ರೆ ಆನಾಕೃಷ್ಣ. ಇಲ್ಲಿ ಹಳ್ಳಿಯ ಜನಕ್ಕೆ ಏನು ಅಂತಂದ್ರೆ, ಈ ಭಾಗದ ಜನಕ್ಕೆ ನೀವು ಕೇಳಿದ ಪ್ರಶ್ನೆಗೆ, ಯಾರೂ ಪುಸ್ತಕ ಓದಿಲ್ಲ ಕುವೆಂಪುದು, ಯಾವ ಪದ್ಯವೂ ಬರ್ತಿರ್ಲಿಲ್ಲ, ಏನೇನೂ ಗೊತ್ತಿರ್ಲಿಲ್ಲ. ಆದ್ರೆ ಏನಾಗ್ತಿತ್ತು ಅಂದ್ರೆ, ಬಂದು ಮೈಸೂರಿಗೆ ಬೀಳ್ತಿದ್ರಲ್ಲ, BA MA ಮಾಡ್ತಿದ್ದ ಅವರು ಮಕ್ಕಳುಗಳು, ಇವರು ಎಲ್ಲ ಇದ್ರಲ್ಲ, ಅವ್ರಿಗೆಲ್ಲ ಏನಾಗೋಗಿತ್ತು ಅಂದ್ರೆ, ಕುವೆಂಪು ಅಂದ್ರೆ ಒಂದು ನಡೆದಾಡುವ ದೇವರು ಅನ್ನೋ ತರ ಆಗೋಗಿತ್ತು. ಅವ್ರು ನೋಡೋದು ಕಷ್ಟ, ಇತ್ಯಾದಿ ಇತ್ಯಾದಿ ಅಂತ. ನಮಗೇನು ಅಂದ್ರೆ, ನಾನು ನಿಮ್ಗೆ ಹೇಳಿದ್ದೀನಿ, ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ, ಒಬ್ಬ ಬ್ರಾಹ್ಮಣ ನಾನು. ಅವಾಗ ಹೌದಾ, ಈ ಮನುಷ್ಯ ಅಂತವ್ರ, ಅವ್ರು ನೋಡ್ಬೇಕು, ಅವ್ರ ವಿಶ್ವಾಸ ಗಳಿಸ್ಬೇಕು, ಅವ್ರ ಭೇಟಿ ಆಗ್ಬೇಕು, ಇದು ನಮ್ ಸಹಜ, ನನ್ನ ಬುದ್ಧಿ ಅದು. ಕರೆಕ್ಟ್. ನನ್ನ ಪ್ರಶ್ನೆ ಏನು ಅಂತ ಹೇಳ್ತೀನಿ ಸ್ಪಷ್ಟವಾಗಿ. ನೀವು ಹೀಗೆ ಕುತೂಹಲ ಮತ್ತು ಬೆರಗಿನಿಂದ ಆಸಕ್ತಿಯಿಂದ ಕುವೆಂಪು ಕಡೆಗೆ ಚಲಿಸಿದ್ರಿ. ಹೌದು. ಹಾಗೆ ಈ ಚಲನೆ ನಂತರ ನಿಮಗೆ ಹಲವು ದಶಕಗಳ ಕಾಲ ನಿಮ್ಮನ್ನ ಕುವೆಂಪು ಜೊತೆ ಒಡನಾಡ್ಲಿಕ್ಕೆ ಕಾರಣ ಆಯ್ತು, ಹೌದಾ?
ಕುವೆಂಪು ಪತ್ರಗಳ ಬರೆಯುವುದಿರ್ಬೋದು, ಒಲವು ನಿಲ್ಲಿರ್ಬೋದು, ನಿಮ್ಮ ಒಟ್ಟು ಪುಸ್ತಕಗಳ ಪಟ್ಟಿನಲ್ಲಿ ಗಮನಿಸಿದರೆ ಪುಸ್ತಕಗಳ ಪಟ್ಟಿ, ನೀವು ಬರೆದ ಪುಸ್ತಕಗಳ ಪಟ್ಟಿನಲ್ಲಿ ಬಹುತೇಕ ಪುಸ್ತಕಗಳು ಕುವೆಂಪು ಕೇಂದ್ರಿತ. ಅಲ್ಲ ಆಮೇಲೊಂದು ಹಂಗಿಲ್ಲ, ಇದಕ್ಕೆ ಇನ್ನೊಂದು ಪ್ರೇರಣೆ ಇದೆ. ಒಂದು ದುರ್ಘಟನೆ ಅನ್ಕೊಂಬಿಡಿ ಅದನ್ನ, ಅಥವಾ ನನ್ನ ಬದುಕಿನ ಬಹಳ ಬದಲಾವಣೆ ಘಟ್ಟ ಏನು ಅಂದ್ರೆ, ನಾನು ಹೊಳೆಯಸೀಪುರದಲ್ಲಿದ್ದಾಗ ಕುವೆಂಪು ಇನ್ಫ್ಲೂಯೆನ್ಸೇ ಇಲ್ಲದೆ ಇದ್ದಾಗ ಒಂದು ಪುಸ್ತಕ ಬರೆದ್ಬಿಟ್ಟೆ, ಹೇಮಾವತಿ ಅಂತ ಕವನ ಸಂಕಲನ. ಅದನ್ನು ಬರೆದು ನನ್ನ ಸರ್ಕಲ್ನ ನಾನು ಕೊಟ್ಕೊಂಡಿದ್ದೆ. ಅದನ್ನ ಒಬ್ಬ ನಾರಾಯಣ ಸ್ವಾಮಿ ಅಂತ ಅವನು ಕ್ಷೌರಿಕದ ಅಂಗಡಿ ಇಟ್ಟಿದ್ದ. ಅವನಿಗೂ ಕೊಟ್ಟಿದ್ನಲ್ಲ, ಅವನು ಏನ್ ಮಾಡ್ಬಿಟ್ಟಿದ್ದಾನೆ ಅಂದ್ರೆ, ಆ ಊರಿನವರೇ ಅವರು ಬಿ ಗಂಗಾಧರ ಮೂರ್ತಿ ಅವರು, ಪ್ರೊಫೆಸರ್ ಬಿ ಗಂಗಾಧರ ಮೂರ್ತಿ ಅಂತ ಆಮೇಲೆ ಏನು ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ ನಮ್ಮ ಚಿಂತಕರಲ್ಲಿ, ಹೋರಾಟಗಾರರಲ್ಲಿ, ಸಮುದಾಯದ ಎಡಿಟರಲ್ಲಿ, ಪ್ರಿನ್ಸ್ ಇತ್ಯಾದಿ ಇತ್ಯಾದಿ. ಬಿಡಿ, ಇದು ಟರ್ನಿಂಗ್ ಪಾಯಿಂಟ್. ಕುವೆಂಪು ಅಲ್ಲ, ನನಗೆ ಮೊದಲನೇ ಟರ್ನಿಂಗ್ ಪಾಯಿಂಟ್ ಏನು ಅಂದ್ರೆ, ಅವರು ಅಲ್ಲಿ ಶೇವಿಂಗ್ ಬಂದಿದ್ರು, ಗಂಗಾಧರ ಮೂರ್ತಿ ಅವರು ಆ ನಾರಾಯಣ ಸ್ವಾಮಿ ಅಂಗಡಿಗೆ. ಅವ್ರ ರಿಲೇಷನ್, ಅವರು ಆ ಕಡೆಗಿದ್ದಾರೆ, ನಾನು ಹಿಂದ್ಗಡೆ ಬಂದು ಕೂತ್ಕೊಂಡೆ. ಅವ್ರು ಬಂದು ಶೇವ್ ಮಾಡ್ತಾ ಇರುವಾಗ ಹಿಂದ್ಗಡೆ ಬಂದು ಕೂತ್ಕೊಂಡೆ. ಈ ನಾರಾಯಣ ಸ್ವಾಮಿ ಛೇಡ್ಸೋದಕ್ಕೆ ಏನು ಮಾಡ್ಬಿಟ್ಟ ಅಂತಂದ್ರೆ, ನೆನ್ನೆ ಒಂದು ಪುಸ್ತಕ ಕೊಟ್ಟನಲ್ಲ ನಿಮಗೆ, ಹೇಗಿದೆ ಅಂತಂದ ಗಂಗಾಧರ ಮೂರ್ತಿ. ಇವರು RMS ಅಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು ಅವಾಗ, ರೈಲ್ವೆ ಮೇಲ್ ಸರ್ವಿಸ್. ರೈಲ್ವೆ ಮೇಲ್. ಇದು 67, 68 ಕಾಲ. ಅವ್ರು ಆ ಕಡೆ ಈ ಕಡೆ ತಿರ್ಗಂಗಿಲ್ವಲ್ಲ, ತಿರುಗಿದ್ರೆ ಕತ್ತಿ ಪೋಯ. ಅವ್ರು ಏನಂದ್ರು, ಥೂ ಅಂತ ಪುಸ್ತಕ ನೋಡಿಲ್ಲ, ಅವನ ಜನ್ಮಕ್ಕೆ ಅವನ ಸಾಹಿತ್ಯ ಆಗೋದಿಲ್ಲ ಅಂದ್ಬಿಟ್ರು ಅವರು. ಇದು ಮೊದಲನೇ ವಿಮರ್ಶೆ ನನಗೆ. ಅರ್ಥ ಆಯ್ತಾ ನಿಮಗೆ? ನಾನು ಅವಾಗ ಎಲ್ಲ ಕೇಳಿಸ್ಕೊಂಡು, ಅವ್ನು ನಗ್ತಾವನೆ ನಾರಾಯಣ ಸ್ವಾಮಿ, ಇವ್ರು ಬೈತಾವ್ರೆ ನನ್ನ, ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ನನಗಿಂತ ಪ್ರೌಢರವರು, ಆಗ್ಲೇನೆ ಹೋರಾಟದಲ್ಲಿದ್ದವರು. ನಾನು ಎಲ್ಲ ಕೇಳಿಸ್ಕೊಂಡಾದ್ಮೇಲೆ ಅವನು ಎಲ್ಲ ಮುಗಿದ್ಮೇಲೆ ಒರೆಸಿ, ಬಟ್ಟೆ ಗಿಟ್ಟೆಲ್ಲ ಒರೆಸಿ ಎಲ್ಲ ಆದ್ಮೇಲೆ ಆ ಪುಸ್ತಕ ಬರ್ದವ್ರಲ್ಲ ಹೇಮಾವತಿ ಅಂತ, ನೋಡಿ ಇವರೇ ಅಂತ ಹೇಳಿದ್ರು. ಏನೂ ಮಾತಾಡ್ಲಿಲ್ಲ. ಅವ್ರ ಜೀವನದಲ್ಲೆಲ್ಲ ಹಾಗೆ ಇದ್ದವರು. ಪ್ರಿನ್ಸಿಪಲ್ ಅಂದ್ರೆ ಪ್ರಿನ್ಸಿಪಾಲ್ ಅಲ್ಲ, ಪ್ರಿನ್ಸಿಪಲ್ ಅಂದ್ರೆ ಗಂಗಾಧರ ಮೂರ್ತಿ. ಅವ್ರು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ, ಬಸ್ ಸ್ಟ್ಯಾಂಡ್ ವರೆಗೂ ಬರ್ತೀರಾ ಅಂದ್ರು. ಉಗಿಸ್ಕೊಂಡಿದ್ದೀನಿ ಚೆನ್ನಾಗಿ. ಆಯ್ತು ಸರ್. ನನಗೊಂದು 4-5 ವರ್ಷ ದೊಡ್ಡವರು. ಜೊತೆಯಲ್ಲಿ ಹೋಗ್ತಾ ಇರುವಾಗ ಹೇಳಿದ್ರು ದೇವು ಪತ್ತಾರ್, ನಿಮ್ಮಂಥವ್ರು ಇಂತಿಂಥದ್ದೆಲ್ಲ ಓದ್ಬೇಕು, ಲಂಕೇಶ್ ಓದ್ಬೇಕು, ಅನಂತಮೂರ್ತಿ ಓದ್ಬೇಕು, ಅಡಿಗರ್ನ ಓದ್ಬೇಕು, ಕಾಫ್ಕನ್ ಓದ್ಬೇಕು, ಕಾಮು ಓದ್ಬೇಕು, ಸಾರ್ಟ್ರೆ ಓದ್ಬೇಕು. ಇದೇನು ನನಗೆ ಒಳ್ಳೆ ಪಿಶಾಚಿಗಳ ಹೆಸರು ತರ ಕೇಳಿಸ್ತೀವಲ್ಲ ನನಗೆ. ಏನೂ ಗೊತ್ತಿಲ್ಲ. ನೀವು ಹೇಳ್ತಾ ಇರೋದು ಇದು 68ರಲ್ಲಿ ಹೇಳ್ಬಿಟ್ಟು ಅವರು ಬಸ್ಸಲ್ಲಿ ಹೊಟ್ಟೋದು. ಅವಾಗ ಈ ಆಂಗ್ರಿ ಯಂಗ್ ಮ್ಯಾನ್ ಇಲ್ಲ ಮುಗ್ಧ. ಬಟ್ ರಿಯಾಕ್ಷನ್ ಅದಕ್ಕೆ ಇನ್ನೊಂದು ಏನು, ಟೀಕೆ ಬಂದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ಲಿಲ್ವಾ ನೀವು? ಏನೂ ಇಲ್ಲ. ತುಂಬಾ ನನಗೆ ಅವಾಗ 68 ಒಂದು 16 ವರ್ಷದ ಹುಡುಗ. ಯಾವಾಗ ಇಲ್ಲ, ಏಜಿನ ಇಲ್ಲವೇ ಇಲ್ಲ. ನೀವು ಈ ಶಬ್ದ ಯಾಕೆ ಆಮೇಲೆ ಹೇಳ್ತೀನಿ. ಇದಕ್ಕೆ ನಿಮ್ಗೆ ಇನ್ನೊಂದು ಇವೆಲ್ಲ ಉದಾಹರಣೆ ಕೊಡ್ತೀನಿ. ನಾನು ಪ್ರಜಾವಾಣಿಗೆ ಒಂದು ಲೇಖನ ಕೊಡ್ಬೇಕಾಯ್ತು ಈಗ ಒಂದು 5-6 ವರ್ಷ ಹಿಂದೆ. ಪದ್ಮರಾಜ ದಂಡಾವತಿ ಅದಕ್ಕೆ ಕಾರ್ಯನಿರ್ವಾಹಕ ಸಂಪಾದಕರು ಲೇಖನ ಬೇಕು, ನಾಳೆಗೆ ಹಾಕೋತಾರೆ ಅಂತ. ನಾನು ಪೋಸ್ಟ್ ಮಾಡಂಗಿಲ್ಲ, ಇನ್ನೊಂದು ಮಾಡಂಗಿಲ್ಲ, ದಾರಿ ಇಲ್ಲ. ಲೇಖನ ಬರೆದು ಅವ್ರು ಕೇಳಿದೆ, ನೀವು ತಲುಪಿಸ್ತೀರಾ ಇವತ್ತು ಅಂತ. ಬೆಳಗ್ಗೆ ತಲುಪಿಸ್ತೀನಿ. ಯಾರು? ನನ್ನ ಮಗ ಈಗ ಅವನು ಇಸ್ರೋದಲ್ಲಿ ಡೆಪ್ಟಿ ಡೈರೆಕ್ಟರ್ ಆಗಿದ್ದಾನೆ, ಒಬ್ಬ ವಿಜ್ಞಾನಿ. ಅವನಿಗೆ ದಂಡಾವತಿಯವ್ರು, ನೀನು ಹೋಗೋ ದಾರಿನಲ್ಲಿ ದಂಡಾವತಿಯವ್ರ ಮನೆ ಇದೆಯಪ್ಪ, ಕೊಟ್ಟುಬಿಡು ಒಂದೇ. ಇವನ್ ಲೇಖನ ತಗೊಂಡ ಹೋದ, ಅಲ್ಲಿ ಬೆಲ್ ಮಾಡ್ದ, ಅವ್ರು ಈಚೆಗೆ ಬಂದ್ರು, ಈಸ್ಕೊಂಡ್ರು. ಅವ್ನು ಹೊಟ್ಟೋದ, ಇವ್ರು ಈಸ್ಕೊಂಡು ನನಗೆ ಫೋನ್ ಮಾಡಿದ್ರು. ಹರಿಹರ ಪ್ರಿಯ, ಅವ್ನು ನಿಮ್ಮ ಮಗನ? ಯಾಕೆ ಸರ್, ಯಾಕೆ ನಿಮ್ಗೆ ಅನುಮಾನ ಬಂತು? ಅಲ್ರಿ, ಒಂದು ಅಕ್ಷರನೂ ಮಾತಾಡ್ಲಿಲ್ವಲ್ರಿ ಸರ್. ನಾನು ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ನಾನು ಹಾಗೆ ಇದ್ದೆ ಸರ್. ನಾನು ಬೆಂಗಳೂರಿಗೆ ಬಂದು ಬೀಳುವ ಮುಂಚೆ, ನಾನು 68, 69ಗೆ ಬಂದಲ್ಲ, ಹಾಗೆ ಇದ್ದೆ. ಹಳ್ಳಿ ಜನಗಳು ನಾನೇ ಅಂತ ಅಲ್ಲ ಕಣ್ರಿ, ನನ್ನ ತಲೆಮಾರಿನವ್ರು ಎಲ್ಲರೂ ಕೂಡ. ಕಾರಣ ಏನಿತ್ತು ಅಂದ್ರೆ, ನಮಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ, ಸಂಸ್ಕೃತ ಬರ್ತಿರ್ಲಿಲ್ಲ. ಲಂಕೇಶ್ ಜೊತೆ ಇದ್ದಾಗಲೂ, ಆ ಗುಂಪಿನವ್ರ ಜೊತೆ ಎಲ್ಲ ಮಾತಾಡುವಾಗಲೂ ಕೂಡ ನಾವು ಮುದುರ್ಕೊಂಡೇ ಇದ್ದಿದ್ದು. ಅಂದ್ರೆ ನಮಗೆ ಬರಲ್ಲ ಅದು.
ಬಟ್ ಮೈ ಚಳಿ ಬಿಟ್ಟಿದ್ದೆ ಅವಾಗ. ಅದು ಬಹುಶಃ ನನ್ನ ತಿಳುವಳಿಕೆಗೆ ಒಂದು 73-74ಕ್ಕೆ ಆಗ ಕುವೆಂಪು ಅಧ್ಯಯನ ಶುರುವಾಗ್ಬಿಟ್ಟಿತ್ತು. ಗೊತ್ತಾಯ್ತಾ? ನಾನು ಆಗಳಿನ ಪ್ರಶ್ನೆಗೆ ವಾಪಸ್ ಬರೋದ, ಹೇಳಿ. ವೈ ಯು ಆರ್ ಅಬ್ಸೆಸ್ಡ್ ವಿತ್ ದಿ ಕುವೆಂಪು ಅಂತ. ಏನಂದ್ರೆ ಯಾಕೆ ನೀವು ಕುವೆಂಪು ಅವರ ಜೊತೆಗೆ ಅಷ್ಟು ಅಬ್ಸೆಸ್ಡ್ ಆಗಿದ್ರಿ ಅಂತ? ಅದೇ ಯಾಕಾದೆ ಅಂದ್ರೆ, ಯಾಕಂದ್ರೆ ದೇರ್ ಆರ್ ಸೋ ಮೆನಿ ರೈಟರ್ಸ್, ಅವರ ಕಂಟೆಂಪ್ರರಿನಲ್ಲಿ ತುಂಬಾ ಜನ ಲೇಖಕರಿದ್ರು ಮತ್ತು ಪ್ರಭಾವಳಿಯ ದೃಷ್ಟಿಯಿಂದ ಅವರಷ್ಟೇ ಹೆಚ್ಚು ಕಡಿಮೆ ಪ್ರಭಾವಳಿ ಇರುವ ಜನ ಕೂಡ ಇದ್ರು. ಬೇಂದ್ರೆ ಇರ್ಬೋದು, ಮಾಸ್ತಿ ಇರ್ಬೋದು, ಕಾರಂತ್ ಇರ್ಬೋದು, ಸುಮ್ಮನೆ ಸ್ಯಾಂಪಲ್ಗೆ ಹೇಳೋದಾದ್ರೆ. ಬಟ್ ಇವರೆಲ್ಲರಿಗಿಂತ ಭಿನ್ನವಾಗಿದ್ದ ಪರ್ಸನಾಲಿಟಿ. ಗುರುನು ನೋಡಿದ್ದೆ ನಾನು. ಹೌದು, ಗುರುನು ನೋಡಿದ್ದೆ. ಹೌದು. ನಾನು ಏನು ಹೇಳಕ್ ಹೊರಟೆ ಅಂದ್ರೆ, ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ, ಸರಿ ಇದೆ, ಯಾಕೆ ಕೇಳ್ತೀನಿ ಅಂತ ಅನ್ನೋದನ್ನು ಸ್ಪಷ್ಟ ಮಾಡ್ತೀನಿ. ಹೇಳಿ. ನೀವು ಬರುತ್ತಿದ್ದ ಸಮುದಾಯದ, ನೀವು ಹುಟ್ಟಿ ಬೆಳೆದ ಇದ್ದ ನಿಮ್ಮ ಸಮುದಾಯದಕ್ಕಿಂತ ಭಿನ್ನವಾದ ಆಲೋಚನಾ ಕ್ರಮ ಇರುವ ಕುವೆಂಪುನ ಆಯ್ಕೆ ಮಾಡೋದಕ್ಕೂ ನೀವು ಶೂದ್ರರ ಮತ್ತು ದಲಿತ ಸಮೂಹದ ಜೊತೆಗೆ ಇದ್ದ ಒಡನಾಟಕ್ಕೂ ನೇರವಾದ ಸಂಬಂಧ ಇದೆಯಾ ಅಂತ ನನ್ನ ಪ್ರಶ್ನೆ ಇರೋದು. ಗೊತ್ತಾಯ್ತಲ್ಲ, ಗಂಗಾಧರ ಮೂರ್ತಿ ನನ್ನನ್ನ ಮಾಡಿದ್ರು ಅಲ್ಲ, ಪೂರ್ತಿ ಡಿಸ್ಟರ್ಬ್ ಮಾಡಿಬಿಟ್ರು. ಹೌದು, ಈ ತರದ ಬರೀಬಾರ್ದಿನ್ನ. ನಾನು 69ರಲ್ಲಿ ಮೊದಲನೇ ಕವನ ಸಂಕಲನ ಬಂದಿದ್ದದು, 68, 69ರಲ್ಲಿ. 72, 73ವರೆಗೂ ನಾನು ಓದೋದು ಮತ್ತು ಆಯ್ಕೆ, ಏನ್ ಮಾಡ್ಬೇಕು, ಇವ್ರನ್ನೆಲ್ಲ ಗೆಲ್ಲೋದು ಹೇಗೆ ಈ ದಿಕ್ಕಲ್ಲೇ ನನ್ನ ಇದಾಗೋಯ್ತು. ಅದಷ್ಟು ಮುಖ್ಯನಾ ಆಗ? ಈಗಲ್ಲ, ಆಗ. ಅಥವಾ ಈಗಿನ ಬರ್ತಾ ಇರೋ ಹುಡುಗರಿಗೆ ಅಥವಾ ನನ್ನ ನಂತರ ತಲೆಮಾರು, ನಿಮಗೆ ಅದು ಮುಖ್ಯ ಅಲ್ಲ, ನಮಗ್ ಮುಖ್ಯ ಇತ್ತು. ಆ ವಾತಾವರಣ ಹಾಗಿತ್ತು ಮತ್ತು ಬದುಕನ್ನು ಕಂಡ್ಕೋಬೇಕಾಗಿತ್ತು, ಕಟ್ಕೋಬೇಕಾಗಿತ್ತು. ಆವಾಗ ಏನಾಯ್ತು, ನಾನು ಇವ್ರನ್ನ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದೆ. ಕುವೆಂಪು. ಹೌದು. ಅಷ್ಟೊತ್ತಿಗೆ ಇದು ಮೈಸೂರಿಗೆ ಬಂದಿದ್ನಲ್ಲ, ಮೈಸೂರಿನಲ್ಲಿ ಇದೆಲ್ಲ ಕೇಳಿಸ್ತಾ ಇತ್ತು, ಕಾಣಿಸ್ತಾ ಇತ್ತಲ್ಲ. ಕುವೆಂಪು ಅಂದ್ರೆ ಏನು ನೋಡ್ಲೇ ಇಲ್ಲ. ಕುವೆಂಪು ನಾನು ನೋಡಿದ್ದು 70ರ ನಂತರ ನಾನು ನೋಡಿದ್ದು. ಆವಾಗ ಇದು 2 ವರ್ಷ 3 ವರ್ಷ ಕುವೆಂಪು ಅಂದ್ರೆ ಹೀಗೆ, ಕುವೆಂಪು ಹೀಗೆ, ಒಬ್ಬ ಲೆಜೆಂಡ್ ಅವರು. ಆಗ ನಮ್ಗೆ ಕೇಳಿಸ್ತಾ ಇತ್ತಲ್ಲ, ಅದನ್ನು ಅವ್ರು ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಧ್ಯಯನ ಮಾಡ್ತಾ ಇದ್ದೀನಿ ಮತ್ತು ಬರವಣಿಗೆ ಮಾಡಬೇಕು ಅಂದಾಗ ನಾನು ಮೊದಲನೇ ಬುಕ್ ಮಾಡಿದ್ದು ಇವರು ಕುವೆಂಪು ಅಂತ. ಹೌದು, 73ರಲ್ಲಿ. ಹೌದು. ಆ ಕೆಲಸ ಮಾಡಿದಾಗ ನಾನು ಏನು ಅನ್ಕೊಂಡೆ ಅಂದ್ರೆ, ಇಲ್ಲಿ ಗಂಗಾಧರ ಮೂರ್ತಿ ಎಫೆಕ್ಟ್ ಏನು, ಮಾಡಿದ್ರೆ ಏನೋ ಮಾಡಬೇಕು, ಯಾರೂ ಮಾಡದೇ ಇರೋದು ಮಾಡಬೇಕು. ಪಾಯಿಂಟ್ 1 ಇಟ್ಕೊಳ್ಳಿ. ನಾನು ಆಯ್ಕೆ ಇವ್ರನ್ನ ಅಧ್ಯಯನ ಮಾಡಲಿಕ್ಕೆ ಯಾಕೆ ಕಾರಣ ಆಯಿತು ಅಂದರೆ, ನಮ್ಮ ಭಾಗದಲ್ಲಿ, ಹಳ್ಳಿನಲ್ಲಿ, ಆ ಪ್ರದೇಶದಲ್ಲಿ ಕಾಣದಂತಹ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡವರು ಅಂತಂದರೆ ಅವ್ರ ವಿಶ್ವಾಸ ಗಳಿಸ್ಬೇಕು, ಅವ್ರ ಸಂಪರ್ಕ ಗಳಿಸ್ಬೇಕು, ಅವ್ರ ಬಗ್ಗೆ ಕೆಲಸ ಮಾಡಿ ನಾನು ನನ್ನ ವ್ಯಕ್ತಿತ್ವವನ್ನು ಇಲ್ಲಿ ಸ್ಥಾಪಿಸ್ಕೋಬೇಕು. ನನಗೆ ಚಿಕ್ಕ ವಯಸ್ಸಿನಿಂದ ಇದ್ದದ್ದು ಅಲ್ಲ, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ, ನಮ್ಮ ಮಾತಾಡ್ಬಿಡಿ. ವ್ಯಕ್ತಿತ್ವವೇ ಮುಖ್ಯ. ಕನ್ನಡ ಸಾಹಿತ್ಯದಲ್ಲಿ ಯಾರೂ ಈ ದಿಕ್ಕಲ್ಲಿ ಯೋಚನೆ ಮಾಡಿಲ್ಲ. ಹೇಳಿ. ಅಂದ್ರೆ ಸೃಜನಶೀಲ ಕೃತಿಯನ್ನ ರಚಿಸಿ ನಿಮ್ಮ ಐಡೆಂಟಿಟಿಯನ್ನ ನೀವು ಹುಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಅನಿಸಿ ಕುವೆಂಪು ನೆರವಿಗೆ ಹೋದ್ರಿ? ಇಲ್ಲ, ಅದು ಸರಿಯಾದ ಪ್ರಶ್ನೆ. ನಾನು ಆವಾಗ ಬರೆಯುವ ಸೃಜನಶೀಲ ಅಂದ್ರೆ ನಿಮ್ ಪ್ರಕಾರ ಏನು ಅಂತ, ಕಥೆ ಕವಿತೆ ಅನ್ನೋದು ಕೇಳಲಿಲ್ಲ ನಾನು. ಸೃಜನಶೀಲವಾದ ಏನೇ ಬರೆದಿದ್ರು, ನೀವು ಕೇಳಿದ್ರಿ ಒಂದು ಪ್ರಶ್ನೆ, ನೀವು ಬರೀ ಈ ಸಾಹಿತ್ಯ ಪಾಹಿತ್ಯ ಅಲ್ದನೆ ಬೇರೆ ಆ ವಯೋಗುಣಕ್ಕೆ ಅನುಗುಣವಾಗಿ ನಿಮ್ಮ ಇದೇನೇನು ಇತ್ತು ಅಂತಿತ್ತಲ್ಲ, ಆ ಸಂದರ್ಭಕ್ಕೇನೆ ಇದು ಈಗ ಹೇಳ್ತಾ ಇರೋದು, ಇದು ಎಲ್ಲೂ ಹೇಳದೇ ಇರೋ ವಿಷಯ. ಒಬ್ಬ ದಲಿತ ಹೆಣ್ಣು ಮಗಳು ಮೈನೆರೆದು ಹೊಳೆ ಹತ್ರ ಹೋದಾಗ, ನಮ್ಮ ಮನೆ ಹಿಂಭಾಗದಲ್ಲೇ ಹೇಮಾವತಿ ಹೊಳೆ ಹತ್ರ ಹೋದಾಗ ಒಕ್ಕಲಿಗ ಜನಾಂಗದ ಒಬ್ಬ ಹುಡುಗ ಅವಳನ್ನ ನೋಡಿ ಅಥವಾ ಏನೋ ಒಂದು ಸ್ವಲ್ಪ ಆ ಕಾಲಕ್ಕೆ ಏನೋ ಮಾಡಿದಾಗ ಅದು ದೊಡ್ಡ ಇಶ್ಯೂ ಆಗ್ಬಿಟ್ಟು ಅಲ್ಲಿ ಏನ್ ಮಾಡ್ಬಿಡ್ತು ಅಂದ್ರೆ, ದಲಿತರು ಯಾರೂ ಊರೊಳಗಡೆ ಬರೋ ಹಾಗಿಲ್ಲ ಮತ್ತು ಒಕ್ಕಲಿಗರು ಯಾರು ಹರಿಜನರ ಕೇರಿಗೆ ಹೋಗುವ ಹಾಗಿಲ್ಲ ಅಂತ ಆ ಕಾಲಕ್ಕೆ ನಾವು ಕಂಡಿದ್ದಲ್ಲ, ಕೇಳಿದ್ದಲ್ಲ. ಈ ಭಯದ ವಾತಾವರಣ ಅಲ್ಲಿದ್ದಾಗ ನಾನೇನಾದರೂ ಒಂದು ಪದ್ಯವೋ ಒಂದು ಸಾಲೋ ಬರೆದಿದ್ರೆ ನಾವು ಅಲ್ಲಿ ಉಳಿಲಿಕ್ಕೆ ಆಗ್ತಿರ್ಲಿಲ್ಲ. ಅದು ನನ್ನ ಕ್ರಿಯೇಟಿವಿಟಿ ನಾನು ಹೇಗೆ ರೂಪಿಸ್ಕೊಂಡೇನಂತ ಮುಂದೆ ಹೇಳ್ತೀನಿ. ನಾನು ಕಾದಂಬರಿ ಬರೆದಿದ್ದೀನಿ 79ಕ್ಕೆ, ಸಣ್ಣ ಕಥೆಗಳು ಬರೆದಿದ್ದೀನಿ. ಅದು ಆಮೇಲೆ ಅದು ನಾನು ದೃಢ ಆಗೋವರೆಗೆ, ಅಲ್ಲಿವರೆಗೂ ಏನಿತ್ತು ಅಂತಂದ್ರೆ, ತಿಳ್ಕೊಳ್ಳುವ, ಗ್ರಹಿಸುವ
ಗೊತ್ತಾಯ್ತಾ? ಹುಡುಕಾಟ ಮಾಡುವ, ಏನು ಮಾಡಿದ್ರೆ ಸರಿ ಅಂಥೇಳಿ ಯಾವಾಗಲೂ ಕೂಡ ನೀವು ಈ ಚಿತ್ರಕಲೆ ಇಲ್ಲಿ ಬಳಸ್ಕೊತೀನಿ ನಾನು. ಈಗ ಯಾರಿಗಾರು ಇವತ್ತು ಗಾಂಧಿ ಬರೀರಿ ಅಂತಂದ್ರೆ ಒಂದು ಮಗು ಫೋಟೋ ಸ್ಟಿಕ್ ಆಗಿ ಬರೀತಾರೆ. ಆದರೆ ಅವರು ಆ ಫೀಲ್ಡ್ನಲ್ಲಿ ಬಹಳ ಎತ್ತರಕ್ಕೆ ಹೋಗ್ತಾ ಇದ್ದವ್ರು ಏನ್ ಮಾಡ್ತಾರೆ, 2 ಗೆರೆನಲ್ಲಿ ಗಾಂಧಿ ಬರಿಬಹುದು, 2 ಗೆರೆನಲ್ಲಿ ಬರಿಬಹುದು. ಬರೀ ಆ ಕನ್ನಡಕ ಅದು ಒಂದು ಮೂಗು ಏನೋ ಒಂದು ಇಟ್ಬಿಟ್ರೆ ಗಾಂಧಿ ಆಗ್ಬಿಡ್ತಾನೆ. ಬಾಳ್ ಇದು ಅಂದ್ರೆ ಈ ಮಟ್ಟ ಮುಟ್ಟಬೇಕಾದ್ರೆ ಕಾಲ ಬೇಕಾಗ್ತದೆ. ನನ್ನ ಸೃಜನಶೀಲತೆ ಅವತ್ತೂ ಇದೆ, ಇವತ್ತೂ ಇದೆ. ಈಗಲೂ ಇನ್ನು ನಾನು ದಾರುಣ ಭಾರತ ಬರೆದಿದ್ದೀನಿ, ಏಕಲವ್ಯನನ್ನು ಆಧರಿಸಿ ಬರೆದಿರೋದು. ಆ ನಾಟಕ ಬರೀಬೇಕು ಅಂತಂದ್ರೆ ನಾವು ಗಟ್ಟಿ ಆಗ್ಬೇಕಾಗ್ತದೆ. ಕಾರಣ ಇಲ್ಲೇನು ಅಂತಂದ್ರೆ ಒಂದು ಮಾತು ಹೇಳ್ತೀನಿ, ನನಗೆ ಜಾತಿಯ ಬೆಂಬಲ ಇರಲಿಲ್ಲ. ಅದಂಗೆ ನೀವು ಬ್ರಾಹ್ಮಣರಿದ್ರೆ ಜಾತಿ ಬೆಂಬಲ ಇಲ್ಲ ಅಂತ ನಂಬುದು? ಈಗ ಹೇಳ್ಬೇಕು, ಈ ವಿವರಣೆ ಕೊಟ್ಟು ಬಂದಲ್ಲ. ಇಡೀ ಊರಲ್ಲಿ ಒಂದೇ ಮನೆ ಸರ್, ಮೈಸೂರಿಗೆ ಬಂದ್ರಿ, ಸೆಟ್ಲ್ ಅದು ಆಮೇಲೆ ಇಲ್ಲ ನಾನು ಕೇಳ್ತಾನೆ ನೇರವಾದ ಪ್ರಶ್ನೆ, ಏನಿದ್ರು ಅಲ್ಲೊಂದು ಸಮಸ್ಯೆ ಆಗಿದೆ, ಅದನ್ನು ಬಿಡಿಸಿ ಹೇಳ್ಬೇಕು. ನೀವು ಅನ್ಕೊಂಡಂಗೆ ಬ್ರಾಹ್ಮಣರು ಅಂದ್ರೆ ಈಗ ನೀವು ಈ ಬಂಡಾಯ ಬಂದ ಮೇಲೆ ಅಥವಾ ಇದು ಬಂದ ಮೇಲೆ ಬಂದಿರುವ ಕರೆಕ್ಟ್ ಅಲ್ಲ ಅಲ್ಲ. ನಮಗ್ ಗೊತ್ತಿರುವುದನ್ನೇ ನಾನು ಕೇಳ್ಬೇಕಲ್ಲ. ಅಲ್ಲಿ ಕೇಳಿದ್ರೆ ಅಲ್ಲದ ಆ ಕಾಲದ ಹಿಂದಿಂದ ನೀವು ನೋಡ್ಬೇಕು. ನಾವು ಅದರಲ್ಲಿ ಎಲ್ಲಾದ್ರಲ್ಲೂ ಇದೀನಿ ನಾನು. ನೀವು ಆಮೇಲೆ ಕೇಳಿ ಚಳುವಳಿಗಳ ಬಗ್ಗೆ. ಅಲ್ಲಿ ಏನಾಗಿತ್ತು ಅಂದ್ರೆ, ನಾವು ನಮ್ಮ ತಂದೆಯವರು ಮುಲಕನಾಡು ಬ್ರಾಹ್ಮಣರು, ತೆಲುಗು ಬ್ರಾಹ್ಮಣರು ಮತ್ತು ಎಲ್ಲಿಂದಲೋ ಬಂದವರು, ಹೊರಗಿನವರು. ಅವರಿಗೆ ಪಕ್ಕದಲ್ಲಿಯೇ ಮಂದಗೆರೆ ಅಂತಿತ್ತು, ಹೊಯ್ಸಳ ಕರ್ನಾಟಕರು. ಹೌದು. ಹಾಗಾಗಿ ಹೊಯ್ಸಳ ಕರ್ನಾಟಕರಿಗೆ ಇವ್ರು ಯಾರೋ ಒಂದು ಮುಲುಕನಾಡು ಬ್ರಾಹ್ಮಣರು ಎಲ್ಲಿಂದನೋ ಬಂದು ದೇವಸ್ಥಾನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಒಂದು ಐಡೆಂಟಿಟಿ. ಹೌದು. ನಾನು ಅಲ್ಲಿ ಎಂದೆಂದೂ ಕೂಡ ನಾನು ಹೊಯ್ಸಳ ಕರ್ನಾಟಕರು ನಮ್ಮನ್ನ ಹತ್ತಿರಕ್ಕೆ ಸೇರಿಸ್ಕೊಳ್ಳೇ ಇಲ್ಲ. ನಮ್ಮ ಬದುಕು ಮತ್ತು ಬಾಳು ಮತ್ತು ಒಡನಾಟ ಎಲ್ಲವೂ ಕೂಡ ಎಷ್ಟೇ ಜಗಳ ಆಡಿದ್ರು, ಏನೇ ತಿಕ್ಕಾಟ ಮಾಡಿದ್ರು, ಏನೇ ಇದ್ರು ಕೂಡ ನಮಗೆ ಶೂದ್ರರು ಮತ್ತು ದಲಿತರ ಜೊತೆನೆ ಅವತ್ತುವೆ ಮತ್ತು ಇವತ್ತುವೆ. ಈ ನೋವಿದೆ. ನಮ್ಮ ತಂದೆಯವರು ಮಹಾವಿದ್ವಾಂಸರು, ಕರ್ಣಿಕರ ವೈದಿಕ ಸಭಾದಲ್ಲಿ ಬೆಂಗಳೂರಿನಲ್ಲಿ ಅವರು ಅಧ್ಯಯನ ಮಾಡಿರೋದು. ಅದು ನ್ಯಾಷನಲ್ ಕಾಲೇಜ್ ಎದುರುಗಡೆಗಿದೆ. ಅಲ್ಲಿ ಸಂಸ್ಕೃತ ಅಧ್ಯಯನ ಮಾಡಿರೋದು ನಮ್ಮ ತಂದೆಯವರು. ನಮ್ಮ ತಂದೆಯವರ ಧ್ವನಿ ಇವತ್ತು ನಂದು ಹೇಗಿದೆ, ಈ ಧ್ವನಿಗೆ ನಮ್ಮ ತಂದೆಯವರದೇ ಧ್ವನಿ ನಂದು. ನಾನು ಗಟ್ಟಿಯಾಗಿ ಮಾತಾಡಿದ್ರೆ ಒಂದು 5-6 ಕಿಲೋಮೀಟರ್ ಕೇಳಿಸುತ್ತೆ ಅಂತ ಹೇಳ್ತಾರೆ. ಮೈಕೆ ಬೇಕಿಲ್ಲ. ಅದು ನಮ್ಮ ತಂದೆಯವರಿಗಿತ್ತು. ನಮ್ಮ ತಂದೆಯವರಿಗೆ ಸಂಗೀತ ಇತ್ತು, ಹರಿಕತೆ ಇತ್ತು, ನಾಟಕ ಇತ್ತು, ಪೌರೋಹಿತ್ಯ ಇತ್ತು. ಆದರೆ ಪಕ್ಕದ ಮಂದಿಗೆರೆಯವರಿಗೆ ಆ ಬಗೆಯ ಸಿದ್ಧತೆ ಇಲ್ಲದ ಬ್ರಾಹ್ಮಣರಿಗೆ ನಮ್ಮ ತಂದೆಯವರು ಅಂದರೆ ಇವನು ಬಹಳ ಏನೋ ಪ್ರತಿಷ್ಠೆಯ ಮನುಷ್ಯ ಸೇರಿಸಲೇ ಇಲ್ಲ. ಸೊ ಈ ಕಾರಣಕ್ಕಾಗಿ ನನಗೆ ಬ್ರಾಹ್ಮಣರು ಅಂತಂದ್ರೆ ಒಂದು ಸ್ವಲ್ಪ ಬಾಲ್ಯದಿಂದನೂ ಅಲರ್ಜಿನೇ. ಓಕೆ, ಅದು ಮುಂದನ್ ಬೇರೆ. ನನಗೇನು ಮತ್ತೊಂದು ಪ್ರಶ್ನೆ ಅಂತಂದ್ರೆ, ನೀವು ಯಾವುದಾದ್ರೂ ಒಂದ್ರ ಬಗ್ಗೆ ತಕರಾರು ಮಾಡುವಾಗ, ಯಾವುದೇ ಸಂಗತಿಯ ಬಗ್ಗೆ ತಕರಾರು ಮಾಡುವಾಗ ಏನು ಪಾಯಿಂಟ್ ಇರ್ತದೆ ಅದರಲ್ಲಿ? ಸತ್ಯದ ಕಡೆಗೆ, ಸತ್ಯದ ಹುಡುಕಾಟವಾಗಿರ್ತದೋ ಏನು ತಕರಾರು ಮಾಡ್ಬೇಕಂತ ತಕರಾರು ಮಾಡ್ತಾ ಇರ್ತೀರೋ? ಇಲ್ಲ, ತಕರಾರು ಅನ್ನೋದು ನೋಡೋರ್ ಮೇಲೆ ಲೆಕ್ಕ ಅಲ್ಲ ಅದು. ಏನಂದ್ರೆ ನೋಡುವವರ ಲೆಕ್ಕ ಅದು ಅಂತ. ಅದೇನ್ ನೋಡೋರು? ಅದು ನಾನು ನೋಡ್ತಾ ಇರೋ ನನಗೆ ಕಾಣಿಸ್ತಾ. ನೋಡುವ ಲೆಕ್ಕಕ್ಕಲ್ಲ, ನಿಮ್ಮ ಬಳಕೆಯ ಮಾತದು. ತಕರಾರಲ್ಲ, ಸಮಸ್ಯೆ. ಅಲ್ಲಿ ಏನೋ ಒಂದು ಸಂದಿಗ್ಧ ಉಂಟಾಗತ್ತೆ, ಒಂದು ಘರ್ಷಣೆ ಉಂಟಾಗತ್ತೆ. ಆವಾಗ ನಾವು ಸತ್ಯದ ಪ್ರಶ್ನೆ ಅಲ್ಲ. ಅಲ್ಲಿ ಸತ್ಯ ಅನ್ನೋದು ನ್ಯೂಟ್ರಲ್ ಯಾವಾಗಲೂ ಕೂಡ. ಸತ್ಯ ಅಂದ್ರೆ ಒಬ್ಬೊಬ್ಬರಿಗೂ ಒಂದೊಂಥರ ಸತ್ಯ ಕಾಣಿಸುತ್ತೆ. ಹೌದು. ಆದರೆ ಅಲ್ಲಿ ಆ ಸಮಸ್ಯೆಯನ್ನು ನಾವು ಎದುರಿಸಲೇಬೇಕಾಗ್ತದೆ ನಿಂತು. ಆ ಹಿಂದ್ಗಡೆ ನಮ್ಮ ಸಿದ್ಧತೆ ಇರುತ್ತೆ. ಹಿಂದ್ಗಡೆ ನಾವು ಗುದ್ದಾಡುವಾಗ ಆ ಸಮಸ್ಯೆ ಇರುತ್ತೆ. ನಾವು ಮೊದಲೇ ಒಂದು ಮಾತು ಹೇಳಿದ್ನಲ್ಲ, ನನಗೆ ಆರ್ಥಿಕ ಬಲ ಇಲ್ಲ, ಜಾತಿಯ ಬಲ ಇಲ್ಲ, ಅಂದ್ರೆ ಇವ್ ನಮ್ಮವನು ಅನ್ನೋರು ಯಾರೂ ಇಲ್ಲ, ಅವತ್ತೂ ಇಲ್ಲ, ಇವತ್ತೂ ಇಲ್ಲ. ಇವತ್ತಿಗೂ ನಮ್ಮನ್ನು ಯಾರು ಇಲ್ಲಿ ಒಪ್ಕೊಂಡ್ಬಿಡ್ತಾರೆ ಅಂತ ಯಾವ ಭ್ರಮೆ ಇಲ್ಲ. ಅದಕ್ಕೆ ನಾನು ಹುಡುಕಾಟ ಮಾಡಿ ಶೂದ್ರರ ಜೊತೆನಲ್ಲಿಯೇ ದಲಿತರ ಜೊತೆಯೇ ನಾನು ಯಾಕೆ ಗುರ್ತಿಸ್ಕೊಂಬಂದೆ ಅನ್ನೋದಕ್ಕೆ ನಾನು ನೀವು ಮುಂದೆ ಹೇಳ್ತೀನಿ. ಸೊ ಈ ತಕರಾರು ಇವತ್ತು ಇಲ್ಲಿ ನೀವು ಏನು ನನ್ನನ್ನು ಸಂದರ್ಶನ ಮಾಡ್ತಾ ಇರುವ ಈ ಭಾಗದಲ್ಲೂ ಕೂಡ ಇಲ್ಲಿ ಏನೇ ಸಮಸ್ಯೆ ಹೋದ್ರೆ ನಾನು ಹುಡುಕ್ತೀನಿ, ಅದನ್ನು ಪರಿಹರಿಸ್ತಾನೆ ಮನೆಗೆ ಬರೋದಿಲ್ಲ. ಇದನ್ನು HSK ಅವರು ಹೇಳಿದ್ದಾರೆ. ಆತ ಹುಟ್ಟಿನಿಂದ ಬ್ರಾಹ್ಮಣ, ಹೋರಾಟದಿಂದ ಕ್ಷತ್ರಿಯ ಅಂತ ಬರೆದಿದ್ದಾರೆ ಸುಧಾದಲ್ಲಿ. ಈ ಮಾತನ್ನ ಅವರೇ ಮೊದಲು ಬರ್ದಿರೋದು ಈ ಮಾತನ್ನ. ನನಗೆ ಅಲ್ಲಿ ಏನ್ ಅನ್ಸುತ್ತೆ ಅಂದ್ರೆ, ಇದು ನ್ಯಾಯ ಯಾವುದು ಅನ್ಯಾಯ ಯಾವುದು ಅಲ್ಲ,
ಯಾರಿಗೆ ನಾನು ಇಲ್ಲಿ ದನಿ ಆಗಬೇಕು, ಯಾರಿಗೆ ಪರವಾಗಿರ್ಬೇಕು. ಎರಡು ಡಿಸ್ಪ್ಯೂಟೆಡ್ ಏರಿಯಾದಲ್ಲಿ ನೀವು ವೀಕರ್ ಸೆಕ್ಷನ್ ಕಡೆಗೆ ಇರ್ತೀರಿ, ನ್ಯಾಯದ ಕಡೆಗೆ ಅಲ್ಲ. ಆ ನ್ಯಾಯ ಅನ್ನೋದು ಯಾವ್ದ್ರಿ? ಅದು ಮನುಷ್ಯನಿಗೆ ನೆರವಾಗೋದ್ ನ್ಯಾಯ. ಈಗ ಸಣ್ಣ ಉದಾಹರಣೆ ನೀವು ಕೇಳಿ ಸರಿ ಇದೆ. ಇತ್ತೀಚೆಗೆ ನಡೀತು, ನಾನು ಬರ್ತಾ ಇದ್ದೆ, ಈ ರೋಡಲ್ಲೇ ಬರ್ತಾ ಇದ್ದೆ, ಕುಕ್ಕೋತಾ ಇದ್ದಾರೆ ಎಲ್ಲರೂ. ಒಬ್ಬ ವ್ಯಕ್ತಿ ಗಾಡಿನಲ್ಲಿ ಬಂದವನು ಇನ್ನೊಬ್ಬನ ಗುದ್ದು ಬಿಟ್ಟಿದ್ದಾನೆ. ಈ ಗುದ್ದಿಸ್ಕೊಂಡವನಿದಾನಲ್ಲ, ಇವಂದೇ ತಪ್ಪು. ಅಲ್ಲಿ ಹೇಳ್ತಾ ಇದ್ದಾರೆ, ಸಾರ್ ಇವನೇ ಗುದ್ದು ಬಿಟ್ಟ. ಅವನು ಗುದ್ದವನು ಹೇಳ್ತಾನೆ, ಸಾರ್ ಅವನು ಬಂದು ಗುದ್ದು ಬಿಟ್ಟ ಅಂತ. ಅಲ್ಲಿ ಡಿಕ್ಕಿ ಹೊಡೆದಾಗ ಈ ಗುದ್ದದವನಿದಾನಲ್ಲ, ಅವನಿಗೆ ಸರಿಯಾಗಿ ಮರ್ಮಾಂಗಕ್ಕೆ ಗುದ್ದಿದೆ ಗಾಡಿ. ಅಯ್ಯೋ ಅಂತ ಇದ್ದಾನ ಅವನು. ಇವನು ನೀನೇ ಗುದ್ದಿದ್ದು, ಅಲ್ಲಿರೋರೆಲ್ಲ ಸ್ವಾಮಿ ಅವನೇ ಗುದ್ದಿದ್ದು, ಅಯ್ಯೋ ನನ್ನ ಮಕ್ಕಳ್ರ ಅವ್ನು ಸತ್ತೋಯ್ತಾನ. ಅವನು ಮೊದಲು ಅವನು ಪಾರ್ ಮಾಡಬೇಕು. ನೀನು ಆಮೇಲೆ ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀನು ಕೇಸ್ ಹಾಕೋ, ನಾನು ಬಂದು ಹೇಳ್ತೀನಿ. ಮೊದಲು ಇವನು ಹಾಸ್ಪಿಟ್ಲಿಗೆ ಸೇರಿಸಿ ಅಂತ ಹೇಳಿದೆ ನಾನು. ಅರ್ಥ ಆಯ್ತಲ್ಲ? ಇಲ್ಲಿ ನ್ಯಾಯ ಅಲ್ಲ ಪ್ರಶ್ನೆ, ಅವನ್ ಮೊದಲು ರಕ್ಷಿಸಬೇಕು. ಅದು ಜೀವಪರ ಆಲೋಚನೆ ಕ್ರಮ ಅಷ್ಟೇ. ಕರೆಕ್ಟ್. ಬಟ್ ಒಟ್ಟಾರೆಯಾಗಿ ಇದು ಒಂದು ಆಕ್ಸಿಡೆಂಟಿನ ಒಂದು ಪ್ರಸಂಗ ಆದ್ರೆ ಓವರ್ ಆಲ್ ಆಗಿ ನಾನು ಹೀಗೆ ಇದ್ದೀನಿ. ನನ್ನ ಪ್ರಶ್ನೆ ಏನು ಅಂದ್ರೆ, ನ್ಯಾಯದ ಪರ ಇರ್ತಿರೋ ಇಲ್ಲ ವೀಕರ್ ಸೆಕ್ಷನ್ ಪರವಾಗಿ? ವೀಕರು ಅಲ್ಲ, ವೀಕರು ಅನ್ಬೇಡಿ. ಆ ಗಳಿಗೆಯಲ್ಲಿ ಮಾನವೀಯತೆ. ವೀಕರ್ ಅಲ್ಲ ಅವರು, ಆ ಶಬ್ದವೇ ಬೇಡ ನನಗೆ. ನಾನು ಮನುಷ್ಯತ್ವದ ಕಡೆ ಇರ್ತೀನಿ, ಅವನಿಗೆ ಸಹಾಯ ಮಾಡ್ತೀನಿ. ಆಮೇಲೆ ಬೇಕಾದ್ರೆ ಅವನಿಗೂ ಬುದ್ಧಿ ಹೇಳ್ತೀನಿ, ಏನು ಮಾಡಬೇಕೋ ಎಲ್ಲ ಮಾಡ್ತೀನಿ, ಅದು ಬೇರೆ ವಿಷಯ. ವೀಕರ್ ಅಲ್ಲ ಅವನು. ನೀವು ಆ ಶಬ್ದ ತೆಗೆದಾಕ್ಬಿಡಿ. ಮಾನವೀಯತೆ. ಯಾರು ದುಃಖಕ್ಕೆ ನೋವಿಗೆ ಒಳಗಾಗಿರ್ತಾರೋ ಅವ್ರ ಪರ ಇರ್ತೀನಿ ನಾನು ಆಗ. ಕರೆಕ್ಟಪ್ಪ. ಈಗ ಅಂದ್ರೆ ಪ್ರಬಲರ ವಿರುದ್ಧದ ಹೋರಾಟ ಅಲ್ಲ ಅದು. ಅಂದ್ರೆ ಸ್ವಾಮಿ ನೀವು ಬಿಡಿಸಿ ಹೇಳ್ಬಿಡ್ತೀನಿ. ಈಗ ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಗಳಿದ್ದಾಳೆ, ಅಥವಾ ನನ್ನ ಮಗಳಿರ್ತಾಳೆ, ನನ್ನ ಮೊಮ್ಮಗಳಿರ್ತಾಳೆ ಅಂತ ಇಟ್ಕೋಣ. ನೀವು ನೋಡಿರ್ತೀರಿ ಇಂಥವೆಲ್ಲ ಮನೆಗಳಲ್ಲಿ. ಅಲ್ಲಿ ಏನಿರ್ತಾರೆ, ಯಾರ ಕಡೆ ಇರಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಅಲ್ಲಿ ಜಡ್ಜ್ ಮಾಡಬೇಕಾಗ್ತದೆ ನಾವು. ಏನೋ ಈಗ ಉದಾಹರಣೆ, ನನ್ನ ಮಗಳಿಗೆ ನೀವು ಕೋರ್ಟ್ ಕೇಸ್ನಲ್ಲಿ, ಅದಲ್ಲ ಕೋರ್ಟ್ ಕೇಸ್ ಅಲ್ಲ ಇದು, ಅದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಇರೋದು. ನೀವು ಒಂದು ಕೋರ್ಟ್ಗೆ ನಿಮ್ಗೆ ಅನ್ಯಾಯ ಆಗಿದೆ ಅಂತ ಹೋಗ್ತೀರಿ. ಹೋದಾಗ ನೀವು ಅನ್ಯಾಯ ಅಂತ ಹೇಳುವುದು ಯಾರ ವಿರುದ್ಧ? ದೊಡ್ಡವ್ರ ವಿರುದ್ಧನೇ ಆಗಿರ್ತದೆ. ಇಲ್ಲ, ಅಲ್ಲಾಗಲ್ಲ. ಕೋರ್ಟ್ಗಳಲ್ಲಿ ಒಂದು ಸಿಸ್ಟಮ್ ಇದೆಯಪ್ಪ, ಒಂದು ಯೂನಿವರ್ಸಿಟಿ ಇದೆ. ದೇವಪತ್ತಾರ್ ಅವರೇ, ನೀವು ಕೋರ್ಟಲ್ಲಿ ತಕರಾರು ಮಾಡುವಾಗ ನಿಮಗೆ ಅನ್ಯಾಯ ಆಗಿದೆ, ಯಾರಿಂದ? ಇಂಥದ್ದೊಂದು ಸಂಸ್ಥೆಯಿಂದ, ಇಂಥದ್ದೊಂದು ವ್ಯಕ್ತಿಯಿಂದ ಅಂತ ನೀವು ಹೋಗ್ತೀರಿ. ಸೊ ಅಲ್ಲಿಗೆ ನಿಮ್ಮ ಕ್ಲೇಮ್ ನ್ಯಾಯ ಕೊಡಿ ಅಂತ ತಾನೇ ಕೇಳೋದಿಲ್ಲ. ಮತ್ತೆ ಏನಕ್ಕೆ ಹೋಗ್ತೀರಿ ಅಲ್ಲಿ? ಕೋರ್ಟು ನೀವು ಹೇಳುವ ಇಷ್ಟೊತ್ತು ನ್ಯಾಯ ಅಂತ ಇದ್ದೀರಲ್ಲ, ಅದು ಅಲ್ಲಿ ನಡೆಯುತ್ತದು. ಇದು ಅಲ್ಲಿ ನಡೆಯೋದಿಲ್ಲ. ನಮ್ಮಂಥವ್ರ ಧ್ವನಿಗಳು ಅಲ್ಲಿ ನಡೆಯಲ್ಲ. ಇಲ್ಲಿ ಅದಕ್ಕೆ ಕಾರಣ ಏನು ಅಂದ್ರೆ, ನಾನು ಬೆಳೆದು ಬಂದ ಹಳ್ಳಿನಲ್ಲಿ ಹೇಗಿರ್ತಿತ್ತು ಅಂದ್ರೆ, ಚಿಕ್ಕ ವಯಸ್ಸಿನಿಂದ ನಾನು ನಮ್ಮೂರಿನಲ್ಲಿ ನ್ಯಾಯ ಮಾಡೋದು ನೋಡಿದ್ದೀನಿ. ನಾನು ರಾತ್ರಿ ಕೂತ್ಕೊಳ್ಳೋರು ಅವರು, ಸಾಯಂಕಾಲ ಊರ್ನೆಲ್ಲ ಜನಗಳೆಲ್ಲ ನಮ್ಮ ತಂದೆಯವರು ಹೋಗು ಪಂಚಾಯಿತಿ ಅಂತಾರೆ, ಅದು ನ್ಯಾಯದ ಕಟ್ಟೆನೆ ಅದು. ಅಲ್ಲಿ ನಾನು ಇವತ್ತೇನು ಅನುಸರಿಸಿದ್ದೀನಿ. ಮತ್ತು ಗಾಂಧಿ ಏನು ಹೇಳ್ತಾ ಇದ್ದಾರೆ, ಗಾಂಧಿವಾದ ಅಂತ ಏನು ಹೇಳ್ತಾ ಇದ್ದಾರೆ, ಆ ಗಾಂಧಿವಾದವು ಕೂಡ ಇದ್ರ ಮೇಲೆ ನಿಂತಿರೋದು. ಏನಂತಂದ್ರೆ, ಅವನಿಗೆ ನ್ಯಾಯ ಅಂತಂದ್ರೆ ಬದುಕನ್ನು ಕೊಡಬೇಕು, ಮಾನವೀಯತೆಯನ್ನು ತೋರಿಸ್ಬೇಕು. ತಪ್ಪು ಸರಿ ಅಲ್ಲ. ನಾನು ಕೋರ್ಟ್ಗೆ ಹೋಗಿ ನಾನು ಸಾಕ್ಷಿ ಹೇಳೋದಾಗ್ಲಿ ನ್ಯಾಯ ಹೇಳೋದು ನಮ್ದಲ್ಲ, ಅದು ಸಂವಿಧಾನದ ಪ್ರಕಾರ. ಮತ್ತು ಅಲ್ಲಿ ಏನು ನಡೆಯುತ್ತೋ ಅದು ನಡೆಯುತ್ತೆ. ನಾನು ಕಂಡಿದ್ದು ಹೇಳ್ಬೋದು ಅಲ್ಲಷ್ಟೇ. ನಾನು ನ್ಯಾಯ ಕೊಡೋಕ್ಕಾಗಲ್ಲ. ನಾವು ನ್ಯಾಯ ಕೊಡೋದು ಎಲ್ಲಿ ಅಂದ್ರೆ, ನಮ್ಮ ಸಮಾಜದ ನಡುವೆ. ಅಲ್ಲಿಗೆ ನೀವು ಸಮಾಜದಲ್ಲಿ ನಡೆಯುವುದಕ್ಕೆ ನ್ಯಾಯಾಧೀಶರಂತೆಯೂ, ನಿಮಗೆ ಅನ್ಯಾಯ ಆದಾಗ ಕೋರ್ಟಿಗೆ ಹೋಗುವ ಮೂಲಕ ನೀವು ಸಂತ್ರಸ್ತರಂತೆಯೂ ಬಿಹೇವ್ ಮಾಡ್ತೀರಿ. ನನಗೆ ಅನ್ಯಾಯ ಆದಾಗ ನಾನು ಕೇಳ್ತೀನಿ, ನಿಮಗೆ ಅನ್ಯಾಯ ಅಂದ್ರೆ ನೀವು ಕೇಳ್ತೀರಿ ಅಂತ ಇಟ್ಕೊಳ್ಳ. ಅಲ್ಲಿ ಉದಾಹರಣೆ ದೇವಪತ್ತಾರಿಗೆ ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಇಟ್ಕೊಳ್ಳ, ಕೇಳಿದ್ದು ಹೇಳ್ತೀನಿ ಅಷ್ಟೇ. ನಾನು ನ್ಯಾಯ ಕೊಡಕ್ಕಾಗಲ್ಲ ಅಲ್ಲಿ. ಈಗ ನಾನು ಹೇಳಿ ನನ್ನ ವಿಷಯಕ್ಕೆ ನೀವು ಕೇಳಿದ್ರೆ ನಾನು ಹೋರಾಟ ಮಾಡ್ತೀನಿ. ನಿಮ್ಮ ವಿಷಯಕ್ಕೆ ಕೇಳ್ತಾರೆ, ನನ್ನ ವಿಷಯಕ್ಕೆ ಅಂತಾನೆ. ಇವಾಗ ನೋಡಿ, ನಾನು ಇವಾಗ ಹಂಪೆ ಯೂನಿವರ್ಸಿಟಿ ಮೇಲೆ ಅದನ್ನೇ ಹೇಳಿ, ಹಂಪೆ ಯೂನಿವರ್ಸಿಟಿ ಮೇಲೆ ನಾನು ಕೇಸ್ ಹಾಕಿದ್ದೀನಿ. ಯಾತಕ್ಕೆ? ನಂದೊಂದು ಪುಸ್ತಕ 74ನೇ ಇಸ್ವಿನಲ್ಲಿ ಬಂದಂತಹ ಕುವೆಂಪು ಪತ್ರಗಳು, ಕನ್ನಡ ಸಾಹಿತ್ಯದಲ್ಲಿಯೇ ಮೊಟ್ಟ ಮೊದಲನೇ ಪತ್ರ ಸಂಕಲನ ಅದು. ಅದನ್ನ ಅವರು ನನಗೆ ತಿಳಿಸ್ತಾನೆ ಪೂರ್ಣ ತಗೊಂಡಿದ್ದಾರೆ.
ತಿಳಿಸಿದ್ರೆ ನೀವೇನ್ ತಕರಾರು ಮಾಡ್ತಿರ್ಲಿಲ್ಲ. ಅದು ಬೇಡ, ಅದು ನೀವು ಅವ್ರ ಪರ ಅಲ್ಲ ಈಗ, ಅಲ್ಲ ಅದು ಹೇಳಲ್ಲ. ಅದು ಕೋರ್ಟಲ್ಲಿ ಇದೆ, ಹೈಕೋರ್ಟ್ ಅಲ್ಲಿ ಕೇಸ್ ಇರುವಾಗ ಈ ಪಾಯಿಂಟ್ ಅಲ್ಲಿ ಬರೋದು ತಪ್ಪಾಗ್ತದೆ. ನನ್ಗೆ ಆ ಕೋರ್ಟಿನ ವಿಷಯ ಮಾತಾಡಲ್ಲ. ಆವಾಗ ನಾನು ಹೋಗಿದ್ದೀನಿ, ನಂದೇನಿದೆ ಬರ್ಲಿಲ್ಲ. ಅಲ್ಲ, ನೆನ್ನೆನೂ ಕೂಡ ಬಂದಿದೆ, ನೆನ್ನೆನೂ ಕೂಡ ಹೈಕೋರ್ಟ್ ಅಲ್ಲಿ ನೆನ್ನೆನೂ ಬಂದಿದೆ. ಲೋಯರ್ ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ನಡಿಬೇಕು, ಗೊತ್ತಾಯ್ತಾ? ಇಡೀ ಸಾಂಸ್ಕೃತಿಕ ಲೋಕ ನನ್ನ ಜೊತೆನೇ ಇದೆ. ಉದಾಹರಣೆ ಡಾಕ್ಟರ್ ಕೆ ಮರಳುಸಿದ್ದಪ್ಪ ಅಂತವ್ರು ಕೂಡ ತಪ್ಪೋದು ಅಂತ ಹೇಳಿದ್ದಾರೆ, ಚಂದ್ರಶೇಖರ್ ಕಂಬಾರ್ ಹೇಳಿದ್ದಾರೆ, ಎಲ್ಲ ಸರಿ. ಅದೇ ನ್ಯಾಯ ಕೇಳಕ್ ನಾನು ಅಲ್ಲಿಗೆ ಹೋಗ್ಬೇಕು. ನೀವು ಕೇಳೋ ಪ್ರಕಾರ ನಂದು ಏನು ಈ ಕ್ರಮ ಇತ್ತಲ್ಲ, ನಾನು ಏನ್ ಮಾಡ್ತಾ ಇದ್ದೆ, ಹಾಗಿದ್ದಿದ್ರೆ ನಾನು ಕೋರ್ಟ್ಗೆ ಹೋಗ್ತಿರ್ಲಿಲ್ಲ. ಯಾವ ಅಂದ್ರೆ ಕೋವಿಡ್ ಇತ್ತು, ಈ ನಡೆದಾಗ ಕೋವಿಡ್ ಇತ್ತು. ಕೋವಿಡ್ ಇಲ್ದ ಹೋಗಿದ್ರೆ ನೇರವಾಗಿ ನಾನು ಹಂಪೆ ವಿಶ್ವವಿದ್ಯಾನಿಲಯದ ಮುಂದೆ ಹೋಗಿ, ಬಾಗಿಲು ಮುಂದೆ ಹೋಗಿ ನಿಂತು ಎಷ್ಟು ದಿನ ಆದ್ರೂ ಉಪವಾಸ ಸತ್ಯಾಗ್ರಹ ಮಾಡಿ ನಾನು ಗೆದ್ಕೊಂಡ್ ಬರ್ತಾ ಇದ್ದೆ. ಈಗ ಹಾಗಾಗ್ಲಿಲ್ಲ, ಅಲ್ಲಿ ಹೋಗೋ ಹಾಗಿಲ್ಲ, ಅರೆಸ್ಟ್ ಮಾಡ್ತಾರೆ. ಕೋವಿಡ್ ಅಲ್ಲಿ ಹೋಗೋ ಹಾಗಿರ್ಲಿಲ್ಲ ಅಂತ ಏನೇನು ಬಂಧನಗಳಿತ್ತು. ನಾನು ಅದಕ್ಕೆ ಏನ್ ಮಾಡಿದೆ, ಸಹಜವಾಗಿ ಒಬ್ಬ ವಕೀಲರನ್ನಿಟ್ಟು ನಾನು ಅದನ್ನ ಮಾಡ್ತಾ ಇದ್ದೀನಿ. ಅದು ಏನು ಬರುತ್ತೋ ಅದಕ್ಕೆ ನಾನು ಸಿದ್ಧ. ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಮತ್ತು ಕೋರ್ಟ್ಗೆ ಹೋದ ಯಾವ ವಿಚಾರಕ್ಕೂ ಕೂಡ ನಂದೇ ಅಂತಲ್ಲ, ನಿಮ್ದಾಗ್ಲಿ ಇನ್ನೊಂದಾಗ್ಲಿ ಅದ್ರಲ್ಲಿ ತಲೆ ಹಾಕಲ್ಲ. ಸಮಾಜದಲ್ಲಿ ನಾನು ಮಾಡಬಹುದಾದ್ದೇನು ಅಂತ ಇಬ್ರು ಘರ್ಷಣೆ ಮಾಡುವಾಗ ನಾನು ಬರ್ತೀನಿ. ಈಗ ನನಗೆ ಇನ್ನೊಂದು ಪ್ರಶ್ನೆ ಏನು ನಿಮ್ಮ ಬಗ್ಗೆ ಅಂದ್ರೆ, ಹೇಳಿ. ನೀವು ಯಾವುದಾದ್ರೂ ಒಂದು ಏನು ಕೇಳಬೇಕಾಗಿದೆ ನನಗೆ ಅಂತಂದ್ರೆ, ನೀವು ತಕರಾರು ಅಂತ ಮಾಡುವ ಟೈಮ್ನೊಳಗೆ, ಅಥವಾ ನೀವು ಆಲ್ರೆಡಿ ನಿಮ್ಗೊಂದು ಪರ್ಸನಾಲಿಟಿ ಇದೆ, ನೀವೊಂದು ಕಳೆದ 50 ವರ್ಷಗಳ ಅವಧಿನಲ್ಲಿ ಒಂದು ಕಟ್ಕೊಂಡು ಬಂದಿದ್ದೀರಿ, ಒಂದು ನಿಮ್ಮ ಪುಸ್ತಕ ಲೋಕವನ್ನ ಕಟ್ಟಿದ್ದೀರಿ, ಸಾಹಿತ್ಯದ ಮೂಲಕ, ಬರವಣಿಗೆ ಮೂಲಕ ಒಂದು ಪರ್ಸನಾಲಿಟಿಯಾಗಿ ಡೆವಲಪ್ ಆಗಿದೆ. ಹೌದು. ಈ ಪರ್ಸನಾಲಿಟಿ, ಈ ರೂಪುಗೊಂಡ ಪರ್ಸನಾಲಿಟಿಗೆ ಒಂದು ಐಡೆಂಟಿಟಿ ಅಂತ ಒಂದು ಇದೆ, ಹೌದಲ್ವಾ? ಈಗ ಇದನ್ನೊಂದು ಯಾವುದೋ ಒಂದು ಮನ್ನಣೆಯ ಮೂಲಕ ಇದಕ್ಕೆ ರಿಕಗ್ನಿಷನ್ ಬರಬೇಕು ಅಂತ ಯಾಕೆ ಬಯಸ್ತೀರಿ? ಇಲ್ಲ, ನಾನು ಎಂದೂ ಬಯಸಿಲ್ಲ. ಮತ್ತೆ ಯಾಕೆ ಸಿಟ್ಟು ಬರ್ತದೆ ನಿಮ್ಗೆ? ಏನು ಯಾಕೆ ಸಿಟ್ಟು ಬರ್ತದೆ ನಿಮ್ಗೆ? ಸಿಟ್ಟು ಬರ್ತಾ ಇರೋದು ಅವ್ಯವಸ್ಥೆಯ ಬಗ್ಗೆ. ಅವ್ಯವಸ್ಥೆ ಇದೆಯಲ್ಲ ಸಮಾಜದಲ್ಲಿ, ಸಮಾಜದ ಅವ್ಯವಸ್ಥೆ ಈ ಮನ್ನಣೆ ಮೇಲೆ ನಿಂತಿಲ್ಲ. ಕರೆಕ್ಟ್, ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ಈ ಅವ್ಯವಸ್ಥೆಯನ್ನ ಜೋರಾಗಿ ಕೂಗಾಡಿದ್ರೆ ವ್ಯವಸ್ಥೆ ಆಗಿ ಮಾಡ್ಲಿಕ್ಕಾಗುತ್ತಾ? ಅಲ್ಲ, ಹೋರಾಟ ಮಾಡಿ ಕೂಗಾಡಿದ್ರೆ ಅಂದ್ರೆ ನಿಮ್ಗೆ ಅದು ಯಾರೇ ಹೇಳ್ಕೊಟ್ರು ನಿಮಗೆ ಈ ಶಬ್ದನ? ನನಗೆ ಧ್ವನಿ ಇದೆ ಕೇಳಿ. ಈಗ ನೀವು ಕೇಳ್ತಾ ಇದ್ದಾಗ ನನಗೆ ಸಿಟ್ಟು ಆಗ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ಅದನ್ನ ನಿಮ್ಗೆ ಯಾಕೆ ಸಿಟ್ಟು ಬರುತ್ತೆ ಅಂತಂದ್ರೆ, ಬಿ ಪಿ ಇದೆಯಾ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹೀಗೆ ಕೇಳೋದು ಎಲ್ಲರೂ, ಸರ್ ನಿಮಗೆ ಬಿ ಪಿ ಇದೆಯಾ ಸರ್, ಶುಗರ್ ಇದೆ, ಅಯ್ಯೋ ನನ್ನ ಮಗನೇ ನನಗೇನು ಕಾಯಿಲೆನೇ ಇಲ್ಲ. ನೀವು ಬೇರೆಯವರು ಬೇಡ, ಅನಂತಮೂರ್ತಿಯವರು ಕೊನೆಗಾಲದಲ್ಲಿ ಕೊನೆ ಮುನ್ನುಡಿ ಬರೆದಿರೋ ನನ್ನ ಪುಸ್ತಕಕ್ಕೆ. ಅವ್ರು ಬರುವಾಗ, ಹರೇ ಪ್ರಿಯ ಎಷ್ಟಾಯ್ತು ನಿನಗೆ ವಯಸ್ಸು? ಸರ್ ನನಗೊಂದು 67 68 ಆಯ್ತಾ ಬಂತು. ಅವ್ರು ಇದ್ದಾಗ ಕೈ ಹಿಡ್ಕೊಂಡು, ನಿನಗೇನು ಕಾಯಿಲೆ ಇಲ್ವಾ? ಅವ್ರು ಸಹಜ, ಅವರು ಕಾಯಿಲೆನಲ್ಲಿ ಒಳಗಾಗಿದ್ರು, ಆ ವಯಸ್ಸಿನಲ್ಲಿದ್ರು. ನಾನು ಚಿಕ್ಕವನು, ಅವ್ರ ಎದುರುಗಡೆ ನಾನು ಕೇಳಿದ್ರು, ನಿಮ್ಗೆ ಯಾವುದು ಕಾಯಿಲೆ ಇಲ್ವಾ? ಇಲ್ಲ ಸರ್. ಏನು ಅದೃಷ್ಟವಂತನಯ್ಯ ನೀನು ಅಂದ್ರು. ಇಲ್ಲ ಸರ್, ಒಂದು ಕಾಯಿಲೆ ಇದೆ ಸರ್. ಕೋಪ ಬಂದ್ಬಿಡತ್ತೆ ಸರ್. ನಾನು ಮಹಾಸರಸಿ, ಎಲ್ಲರ ಜೊತೆನೂ ಹೊಂದ್ಕೊಂಡು ಹೋಗ್ತೀನಿ. ಆದರೆ ಎಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತದೆ, ನಿಮಗೆ ಸರಿಯಾದ ಪ್ರಶ್ನೆ ಕೇಳಿದ್ರೆ ಉತ್ತರನೂ ಹೇಳ್ತೀನಿ. ನಾನು ಈ ಜನಸಾಹಿತ್ಯಕ್ಕೆ ಹೋಗಿದ್ದೆ. ನೀವು ಅದನ್ನ ತಪ್ಪು ಸರಿ ಅಂತ ಕರೆಕ್ಟ್ ಮಾಡಬೇಡಿ. ಯಾಕೆ? ನಾನು ಆಯ್ತು 1:30 ಆಯ್ತು, 2 ಗಂಟೆ ಆಯ್ತು, ಊಟ ಮಾಡಬೇಕು. ನನಗೆ ಹಸಿವು ತಡೆಯಲ್ಲ. ನಾನು ಚಿಕ್ಕ ವಯಸ್ಸಿಂದ ನನಗೆ ಅದೊಂದು ಬಾಧೆ. ನನ್ನ ಹೆಂಡತಿ ಜೊತೆನೂ ಅದೇ ಬಾಧೆ ಇತ್ತು ಬಿಡಿ. ಅವಳು ಈಗ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಏನಾಯ್ತು, ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಯಾರೋ ಹೇಳ್ದಂಗಾಯ್ತು. ನಾನು ಹೋದೆ. ನಾನು ಒಂದು 4-5 ಜನ, ಜಾಣಗೆರೆ ವೆಂಕಟರಾಮಯ್ಯ ಅವರು ಇವರು ಎಲ್ಲರನ್ನೂ ಕರ್ಕೊಂಡೋಗಿ ಅವ್ರಿಗೂ ನಾನೇ ಕೊಟ್ಟೆ ಆ ತಟ್ಟೆ, ಅಡಿಕೆ ತಟ್ಟೆ ಕೊಟ್ಟು ನಿಂತ್ಕೊಂಡೆ. ಅಲ್ಲಿ ಈ ಅಮೀನು ಮಟ್ಟು ಅನ್ನುವ ಮಹಾತ್ಮ ಬಂದು, ಅದು ಮುಗಿಯೋವರೆಗೆ ನಿಮಗೆ ಊಟ ಕೊಡಲ್ಲ ಅಂದ್ರು. ಆ ಊಟವೂ ಬೇಡ ನೀರು ಬೇಡ ಅಂತ ಹೊರಟೋದು. ನೀವು ಹೇಳ್ಬೋದು ಅದೊಂದು ವ್ಯವಸ್ಥೆ, ನನಗೆ ಗೊತ್ತಾಗುತ್ತೆ. ಇಂಥದ್ದೆಲ್ಲ ಮಾತುಗಳಾಡ್ತೀರಿ ನೀವು. ಅಲ್ಲ, ಮಾನವೀಯತೆ. ನಾನು ಹೇಳಿದೆ ಅವ್ರಿಗೆ ಮಟ್ಟು, ಎಷ್ಟೋ ಜನಕ್ಕೆ ಶುಗರ್ ಇದೆ, ಬಿ ಪಿ ಇರುತ್ತೆ, ಇನ್ನೊಂದಿರುತ್ತೆ, ಒಂದು ಅನ್ನ ಕೊಟ್ಬಿಟ್ರೆ ಅದು ಅಲ್ಲೇ ಕೂತ್ಕೊಂಡು ಕೇಳ್ಕೊಳ್ತಾರೆ ಅಂತ. ಇಲ್ಲ ಸರ್, ಎಲ್ಲ ಇಲ್ಲಿಗೆ ಬಂದ್ಬಿಡ್ತಾರೆ. ಅದು ಅವನ ಅನುಭವ, ಅದು ಅವನ ತಿಳುವಳಿಕೆ. ನಾನು ಅದನ್ನ ಪ್ರಶ್ನಿಸ್ತಾ ಇಲ್ಲ. ನಾನು ಮಾಡಿದ್ದೇನು ಕೆಲಸ, ಬಿಟ್ಟೆ ಬಂದೆ, ನಾನು ಎಲ್ಲ ತಿನ್ಕೊಂಡೆ. ಇದು ಚಿಕ್ಕ ವಯಸ್ಸಿನಿಂದನೂ ನಾನು ಹೀಗೇನೆ. ಆಮೇಲೆ ನಾನು ಇದ್ದಿದ್ರೆ ಏನು ಮಾಡ್ತಾ ಇದ್ದೆ ಅಂದರೆ, ನಿಮಗೆ ಊಟ ಕೊಡಿಸ್ತಾ ಇದೆ ನೋಡಿ, ದೇವಪತ್ತ ಕೊಡ್ತೀವಿ, ನೀವು ಆ ಕಡೆ ಎಲ್ಲಾರು ತಿನ್ಕೊಳ್ಳಿ.
ಇಲ್ಲೆಲ್ಲ ಕಾಣಿಸಾಗ ಎದುರುಗಡೆ ಹೋಗ್ತೀನಿ. ಮಾರ್ಗ ಬೇಕಷ್ಟಿದೆ, ನೀವು ಕೇಳಿದ ಅರ್ಥ ಆಯ್ತಲ್ಲ. ಸೊ ನಾನು ಹಾಗಾಗಿ ಅದನ್ನ ನೀವು ಸಿಟ್ಟು ಅಂತನೋ ಇನ್ನೊಂದು ಅಂತ ತಕರಾರು ಅಂತನೋ ತಿಳಿಬಾರ್ದು. ಮಾನವೀಯತೆಯೇ ದೊಡ್ಡದು. ನಾನು ಹೇಳ್ತಾ ಇದ್ದೀನಿ, ಈಗಲೂ ಈ ಕ್ಷಣದಲ್ಲಿ ಹೇಳ್ತೇನೆ, ಮನುಸ್ಮೃತಿ ಅನ್ನೋದು ಸನಾತನದ ಸ್ಮೃತಿ ಆದರೂ ಕೂಡ ಅದರಲ್ಲಿ ಮಾನವೀಯತೆ ಇಲ್ಲದೆ ಬಿಸಾಕಿ. ಸಂವಿಧಾನದಲ್ಲಿ ಬರೀ ಕಾನೂನು ಕಾನೂನು ಅಂತ ಇದ್ರೆ ಅದನ್ನು ನಾನು ಒಪ್ಪೋದಿಲ್ಲ. ಕಾನೂನು ಅಲ್ಲ ಬೇಕಾಗಿರೋದು. ಇವತ್ತಿಗೆ ನಿಮಗೆ ಇವತ್ತು ನೀವು ಅನ್ಕೊಂಡಿರ್ಬೋದು ಯಾರೋ ಒಂದು ದಲಿತರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ನಾನು ಒಪ್ಕೊಂಡ್ರು ಕೂಡ ಇವತ್ತು ಏನಾಗಿದೆ ಅಂದರೆ ಒಂದು ಮಾನವ ಸಮಾಜವೇ ವಿಘಟನೆಯಲ್ಲಿದೆ, ಬಂಧುತ್ವವೇ ಹಾಳಾಗ್ತಾ ಇದೆ, ಕುಟುಂಬ ಹಾಳಾಗ್ತಾ ಇದೆ, ಪರಸ್ಪರ ಸ್ನೇಹ ವಿಶ್ವಾಸ ಪ್ರೀತಿ ಹೋಗ್ತಾ ಇದೆ. ಈಗ ಬೇಕಾದ್ದು ಮಾನವೀಯತೆ. ಇದಕ್ಕೆ ಸಂಸ್ಕಾರದಲ್ಲೇ ನೋಡಿ, ಸಂಸ್ಕಾರ ಕಾದಂಬರಿ ಅವ್ರು ಕಚ್ಚಾಡ್ತಾ ಇದ್ದಾರೆ ಬ್ರಾಹ್ಮಣರು. ಆ ನಾರಾಯಣಪ್ಪನ ಹೆಣ ಸುಟ್ಟಿದ್ಯಾರು? ಒಬ್ಬ ಮುಸ್ಲಿಮು. ಇದು ನಾ ಹೇಳೋದು ಮಾನವೀಯತೆ. ಅವನು ಆಮೇಲೆ ಅದನ್ನ ತಗೊಂಡವರು ಮುಸ್ಲಿಂ ಸುಡಬಹುದಾ, ಮುಸ್ಲಿಮನ ಮೇಲೆ ಕೇಸ್ ಹಾಕಬಹುದಾ, ಮುಸ್ಲಿಮನ್ನ ಅರೆಸ್ಟ್ ಅಲ್ಲ ಪ್ರಶ್ನೆ. ಅದು ಆಮೇಲೆ ನಾನು ಹೇಳ್ತಾ ಇರೋದು ಮಾನವೀಯತೆ ಇವತ್ತು ಬೇಕು. ಅಂಬೇಡ್ಕರ್ಗಿತ್ತು. ನೀವು ಅಂಬೇಡ್ಕರನ್ನ ನನ್ನಷ್ಟು ಅಧ್ಯಯನ ಮಾಡಿದವರು ಕರ್ನಾಟಕದಲ್ಲಿ ಯಾರೂ ಇಲ್ಲ. ಅಂಬೇಡ್ಕರ್ ವಾದಿ ಅಂತಾನೆ ನನ್ನನ್ನು ಮೊದಲು ಕರೀತಾ ಇದ್ರು. ಅದಕ್ಕೆ ಕಾರಣ ಆಮೇಲೆ ಹೇಳ್ತೀನಿ ನಾನು. ಅವರು ಎಕ್ಸಾಂಪಲ್ ನೋಡಿ, ಒಬ್ಬನ್ ಕುಡಿಬಾರ್ದು ದಲಿತರು ಅಂದ್ಬಿಟ್ರು. ಗಾಂಧಿ ಆಗಿದ್ರೆ ಕುಡಿದು ಅಂದ್ರೆ ಕುಡಿದು ನೀವು ಕುಡಿದ್ರಿ ಅಂತ ಇಟ್ಕೊಳ್ಳೆ, ಅವ್ನು ಊಟ ಬಿಟ್ಬಿಡ್ತಾನೆ, ಎಲ್ಲ ಬಿಟ್ಬಿಡ್ತಾನೆ ಅಂತ ಸತ್ಯಾಗ್ರಹ. ಆದರೆ ಬಾಬಾ ಸಾಹೇಬ್ರು ಏನು ಮಾಡಿದ್ರು ಅಂದರೆ, ಅವನು ಒಂದು 15 ದಿನ ಬರಲಿಲ್ಲ. ಅವನು ಒಂದು ದಿನ ಬಂದ, ಏನೋ ಹಿಂಗೆ ಹಾಕ್ಬಿಟ್ಟಿದ್ಯಾ ಅಂತ ಕೇಳಿದ್ರು ಆ ದಲಿತ ಆತನ. ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಸ್ವಾಮಿ ಅಂದರು. ಬಾಬಾ ಸಾಹೇಬ್ ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಅಯ್ಯೋ ದಡ್ಡ, ಒಂದೇ ಸಲಕ್ಕೆ ಬಿಡಬಾರ್ದು, ಕ್ರಮೇಣ ಬಿಡಬೇಕು. ಇದು ಬಾಬಾ ಸಾಹೇಬ್. ಅವರಿಗಿದ್ದ ತಾಯಿಯ ಕರುಳು ಬೇರೆ ಯಾರಿಗೂ ಇರಲಿಲ್ಲ. ಗೊತ್ತಾಯ್ತಾ? ಅವರು ದಲಿತರ ಉದ್ಧಾರಕ್ಕಾಗಿಯೇ ನಾನು ಇದ್ದೀನಿ, ನೀನು ಬಿಟ್ಬಿಡು ಎಂದೆಂದೂ ಇಲ್ಲ ಅವರು. ಅದು ಗಾಂಧಿಗೆ ಇರಲಿಲ್ಲ. ಗಾಂಧಿ ನಿಷ್ಕರುಣಿ, ತಾನು ಹೇಳಿದ್ದು ಮಾಡದೇ ಇದ್ರೆ ಬಿಡ್ತಿರ್ಲಿಲ್ಲ. ಕಸ್ತೂರಿ ಬಾಯಿಯವರು ಎರಡು ಕಂಪೇರ್ ಮಾಡಿ ನೋಡಿ. ಇವಾಗ ಕಸ್ತೂರಿ ಬಾಯಿಯವರು ಟಾಯ್ಲೆಟ್ ತೊಳಿಬೇಕು ಅಂತ ಹೇಳಿದ್ರು. ಕಸ್ತೂರಿ ಬಾಯಿ ಹೇಳಿದ್ರು, ನಾನು ಬೇರೆಯವರು ಉಪಯೋಗಿಸಿದ್ದಂತ ಟಾಯ್ಲೆಟ್ ಅನ್ನು ತೊಳೆಯೋದಿಲ್ಲ. ಗಾಂಧಿಗಿಂತ ದೊಡ್ಡವರು ಕಸ್ತೂರಿ ಬಾಯಿ, ತೊಳೆಯೋದಿಲ್ಲ ಅಂದ್ರು. ಇಲ್ಲ, ನೀನು ತೊಳಿಲೇಬೇಕು. ಇದು ಗಾಂಧಿ ಅದು ಬಾಬಾ ಸಾಹೇಬರಿಗೆ ಇರಲಿಲ್ಲ. ಅದು ಮಾನವೀಯತೆ ಅನ್ನೋದು. ನಾನು ಅವ್ರ ಹೋರಾಟಕ್ಕೆ ನಂದು ಸಂಪೂರ್ಣ ಇದಿದೆ. ಆದರೆ ಅವ್ರ ಮಾನವೀಯತೆಯನ್ನು ನಾವು ಬಳಸ್ಕೊಬೇಕು. ನಿಮ್ಗೆ ಕೇಳ್ಕೊಳ್ಳೋಕ್ಕೆ ಸಾಧ್ಯತೆ ಇದ್ರೆ ಕೇಳಲೇಬೇಕಾದ ವಿಚಾರ ಹೇಳ್ತೀನಿ. ಮತ್ತೆ ಕುವೆಂಪು ಅಬ್ಸೆಷನ್ ಇಂದ ಹೇಳ್ತಾ ಇಲ್ಲ, ಕುವೆಂಪುನಲ್ಲಿ ಇದ್ದಂಥ ಒಂದು ದೊಡ್ಡ ಗುಣಕ್ಕೆ. ಕುವೆಂಪು ಅಬ್ಸೆಷನ್ ಇಲ್ಲ ಅನ್ನೋದೊಂದು ಪ್ರಸಂಗನ ನೀವೇ ಹೇಳ್ಬಿಡಿ ನನಗೆ. ಅವರ ಪ್ರೇಮ ಪ್ರಕರಣದ ಬಗ್ಗೆ ಬರೆದದ್ದು. ಹೌದು, ಬರೆದಿದ್ದೀನಿ. ಆಮೇಲೆ ಅಲ್ಲಲ್ಲ, ಈಗಲೂ ಕೂಡ ಕುವೆಂಪು ಅವರ ಬೇರೆ ಬೇರೆ ಮಗ್ಗುಲುಗಳ ನಾವು ನಿಮಗೆ ಸಹಜವಾಗಿ ತಿಳ್ಕೋಬೇಕು. ಡಾಕ್ಟರ್ ಜಾನ್ಸನ್ಗೆ ಬಾಸ್ವೆಲ್ ಇದ್ದ ಹಾಗೆ ನಾನು. ಕರೆಕ್ಟ್. ನನಗೆ ಕುವೆಂಪು ಬೇರೆ ಬೇರೆ ಮುಖಗಳು ಗೊತ್ತಾಗಿ ಅವರ ಸಾಹಿತ್ಯದ ಆಳಕ್ಕೆ ಮತ್ತು ವ್ಯಕ್ತಿತ್ವದ ಎತ್ತರವನ್ನು ನಾನು ತಿಳ್ಕೋಬೇಕು ಅಂತಿರೋನು. ಆ ವ್ಯಕ್ತಿತ್ವ ಕನ್ನಡದಲ್ಲ, ಭಾರತದಲ್ಲಿ ಯಾರಿಗೂ ಇರಲಿಲ್ಲ. ಅದು ನೀವು ಮುಂದೆ ಹೇಳ್ತೀನಿ. ಇದು ಅಬ್ಸೆಷನ್ ಅಲ್ಲ. ನಾವು ಒಂದು ಕಾಲವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ, ಒಂದು ಕ್ಷೇತ್ರವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾನು ಗಟ್ಟಿಯಾಗಿ ಮಾತಾಡ್ಬೇಕಲ್ವಾ? ಬಾಸ್ವೆಲ್ ನೋಡಿ, ಐರಿಷ್ ಜನಾಂಗ ಕಂಡ್ರೆ ಜಾನ್ಸನ್ಗೆ ಆಗ್ತಿರ್ಲಿಲ್ಲ. ಹೌದು. ಈತನ್ನ ನನ್ನ ಭಾಷೆಯಲ್ಲಿ ಹೇಳ್ತಾ ಇರೋದು ಇದು, ಅದು ದಾಖಲು ಮಾತಲ್ಲ. ನಾಯಿ ನರಿಗಿಂತ ಕಡಿಮೆ ಆಗಿ ಕಂಡಿದ್ದಾರೆ ಬಾಸ್ವೆಲ್ನ. ಹೌದು. ಯಾರು? ಜಾನ್ಸನ್. ಇದು ನೀವು ಓದಿರ್ತೀರಿ, ನಿಮಗೆ ಗೊತ್ತಿರುತ್ತೆ, ಜ್ಞಾಪಿಸ್ತೀನಿ ಅಷ್ಟೇ. ಆದರೆ ಅವನು ಬಿಡ್ಲಿಲ್ಲ. ನಾನು ಹಾಗೇನೆ. ಕುವೆಂಪು ಅವರ ಹತ್ರ ಹೋಗುವಾಗ ದೊಡ್ಡ ಕೋಟೆ ಇತ್ತು. ಯಾವಾಗಂದ್ರೆ ಹಾಗಿರ್ಲಿಲ್ಲ, ಮಠವೇ ಕ್ರಿಯೇಟ್ ಆಗಿತ್ತು. ಮಠವೇ ಇತ್ತು, ಅದು ಸಹಜ. ಇದನ್ನ ಸಹಜವಾಗಿಯೇ ತೇಜಸ್ವಿ ನನಗೆ ಪತ್ರ ಬರೆದಿದ್ರು. ಭಜನಾ ಮಂಡಳಿ ಇತ್ತು, ಮಠ ಇತ್ತು. ಇವ್ರಿ ಈ ಶಬ್ದಗಳನ್ನೇ ಬಳಸಿದ್ದಾರೆ ಸ್ವಾಮಿ. ಹೌದು, ಅಲ್ಲಿ ಬಳಸಿದ್ದನ್ನೇ ನಾನು ಹೇಳ್ತಾ ಇರೋದು. ಬಳಸಿದ್ದಾಗ ನನ್ನನ್ನು ಅವ್ರು ಏನೇನಂತ ತಡೆಗಟ್ಟಿದ್ರು. ತೇಜಸ್ವಿ ಅವ್ರು ಹೋಗ್ಕೊಡುದು, ನೀನು ಮಾಡ್ಕೊಡುದು, ನಮ್ಮ ಅಪ್ಪನ ಹಿಡ್ಕೊಂಡು ನೀನು ಕೆಲಸ ತಗೊಳಕ್ ಮಾಡ್ತಾ ಇದೀಯಾ, ಅಲ್ಲಿರೋರೆಲ್ಲ ಹಾಗೇನೆ ಅಂತೆಲ್ಲ ಬರೆದಿರೋ ಕಾಗದನ ಪಬ್ಲಿಷ್ ಮಾಡಿದೀನಿ ನಾನು, ಇಟ್ಕೊಂಡಿಲ್ಲ ಮನೆಯಲ್ಲಿ. ಇದನ್ನ ಕುವೆಂಪು ಅವ್ರಿಗೆ ಹೇಳಿದಾಗ ಅವನೊಬ್ಬ ಹುಚ್ಚ ಅಂದ್ರು ಅವರು. ಅದೇ ನಿಮಗೂ ಉತ್ತರ. ಅವ ಹುಚ್ಚ. ಕುವೆಂಪು ನೀವು ನೋಡ್ದೇನೆ
ಕುವೆಂಪು ಗೊತ್ತಿಲ್ದಾನೆ ನೀವು ಮಠ ಅಂತ ಯಾರು ಹೇಳ್ತಾ ಇದ್ದೀರಲ್ಲ, ಇವತ್ತು ಹೇಳ್ತೀನಿ, ಇದು ನಾನೇ ದಾಖಲಿಸಿದ್ದೀನಿ ಈ ಮಾತನ್ನ. ಡಿ ಲಿಂಗಯ್ಯ ಅವ್ರು ಕರ್ಕೊಂಡೋಗಿ ಇಂಟರ್ವ್ಯೂ ಮಾಡಿದಾಗ ಅನ್ಕಲ್ಚರಲ್ ಬ್ರೂಟ್ಸ್ ಅಂತ ಹೇಳಿ ಒಕ್ಕಲಿಗರನ್ನ ಬೈದಿದ್ದು ಕುವೆಂಪು ಅವರೇ ಹೊರತು ಬೇರೆಯವರಲ್ಲ. ಸರಿ. ಕುವೆಂಪು ಅವರು ನಿಮಗೆ ಗೊತ್ತಿಲ್ಲ, ಅದನ್ನ ಮಾತಾಡ್ತಾ ಇರಿ. ಕುವೆಂಪು ಹೊರಗಿನ ಪ್ರಭಾವಳಿಯಿಂದ ಮಾತಾಡ್ತಾ ಇದ್ದೀರಿ. ಕರೆಕ್ಟ್. ಆ ಪ್ರಭಾವಳಿಯನ್ನ ಅವರ ಸುತ್ತಲಿನವರು ಅದನ್ನ ಒಡೆದವನು ನಾನಲ್ಲ, ಒಡೆದವನು ಈ ನನ್ನ ವರ್ಕಿಂದ. ಇದೇ ನೀವು ಪ್ರಜಾವಾಣಿಯಲ್ಲಿ ವರ್ಕ್ ಮಾಡುವಾಗ ನನ್ನ ಇವರ ಕುವೆಂಪು ಬಂದಾಗ GN ರಂಗನಾಥರಾವ್ ಆ ಕಾಲಕ್ಕೆ 73ರಲ್ಲಿ ರಿವ್ಯೂ ಮಾಡಿದಾಗ ಏನ್ ಹೇಳಿದೆ ಅಂದ್ರೆ, ಕುವೆಂಪು ಕೂಡ ನಗುತ್ತಾರೆ ಅಂತ ಹೇಳಿ ಈ ಪುಸ್ತಕದಿಂದ ಗೊತ್ತಾಯಿತು ಅಂತ ಬರೀತಾರೆ. ಕರೆಕ್ಟು. ನಾನು ಅದನ್ನೇ ಕುವೆಂಪು ಆಸ್ ಅ ಪರ್ಸನಾಲಿಟಿ, ಅಂದ್ರೆ ಆಸ್ ಅ ವ್ಯಕ್ತಿ ಮತ್ತು ವ್ಯಕ್ತಿತ್ವ, ಲೇಖಕನಾಗಿ ಮತ್ತು ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವವಾಗಿ ಅವ್ರು ತುಂಬಾ ಕೋಟೆ ಭಜನೆ ಅದೆಲ್ಲ ಇದ್ರು ಕೂಡ ಒಬ್ಬ ಮಾನವ ಸಹಜ ಜೀವಿ. ಅಂದ್ರೆ ಅವ್ರಿಗೆ ನಗು ಇದೆ, ಅವ್ರಿಗೆ ಒಂದು ಪ್ರೀತಿ ಇದೆ, ಅವ್ರಿಗೊಂದು ಸಿಟ್ಟಿದೆ, ಸಿಟ್ಟಿದೆ, ವ್ಯಂಗ್ಯ ಇದೆ, ಲೇವಡಿ ಮಾಡೋರು, ಒಬ್ಬ ಮಾನವ ಸಹಜವಾದ ಗುಣಗಳಿದೆ ಅಂತ ಅನ್ನುವ ಬರಹಗಳನ್ನ ನೀವು ಮಾಡಿದ್ದೀರಿ. ಹೌದು. ಅದನ್ನ ನಾನು ಹೇಳಿಕೊಟ್ಟೆ. ಹೌದು. ನಾನು ನಿಮ್ಗೆ ಮೊದಲು ನಿಮ್ಮನ್ನ ಕಿಚಾಯಿಸಲಿಕ್ಕೆ ನಾನು ಒಬ್ಸೆಷನ್, ಆದ್ರೆ ನೀವು ಆಚೆಗೆ ಈ ತರದ್ ಬರೀದಿದ್ದೀರಿ ಅಂತಾನು ಹೇಳ್ಬೇಕಾಗಿ ಮಾಡ್ಕೋದೆ. ಅಲ್ಲಿನೇ ನಾನು ಆ 10 ವರ್ಷ ಇತ್ತಲ್ಲ, 70ರ ದಶಕ ಇತ್ತಲ್ಲ, 70ರ ದಶಕದಲ್ಲಿ ಕುವೆಂಪು ಬಗ್ಗೆ ಕೆಲಸ ಮಾಡುವಾಗ ನವ್ಯ ಚಳುವಳಿ ಬಹಳ ಪೀಕಲ್ಲಿತ್ತು. ಹೌದು. ನನಗೆ ಕುವೆಂಪು ಒಲವು ನಿಲುವಿಗೆ ಬ್ಲರ್ ಬರ್ದ ನಿಜಾರ್ ಅಹಮದ್ ಅವರು ನೀವ್ ಹೇಳಿದ ಶಬ್ದನೇ ಬಳಸಿದ್ದಾರೆ. ಹೇಳಿದ್ದು ನಾನು ಕೂಡ ಹೇಳ್ಬೇಕಲ್ಲಪ್ಪ. ಕುವೆಂಪು ಅಬ್ಸೆಷನ್ ಇದ್ರು ಹರಿಹರ ಪ್ರಿಯ ಅವರಿಗೆ, ಆದ್ರೆ ಅವ್ರು ಎಂದೂ ಕೂಡ ಹಿಂದಕ್ಕೆ ಬಂದು ಸರ್ಕೊಂಡವನಲ್ಲ. ನನ್ನ ಆಯ್ಕೆಗೆ ಬೇಕಷ್ಟು ಜಾಗ ಇತ್ತು, ಅದು ಬೇರೆ. ಹೇಳಿದ್ರೆ ಈಗ ಏನ್ ತೊಂದರೆ ಇಲ್ಲ, ಸುಮ್ಮನೆ ಕೇಳಿ ಮರ್ತ್ ಬಿಡ್ಬೋದು, ಬಿಟ್ಟು ಬಿಡ್ಬೋದು, ಅದು ವಿಚಾರ. ಎಷ್ಟೋ ಜನ ಹೇಳು, ಪುತಿನ್ ಅವ್ರು ಹೇಳಿದ್ರು ನಿನ್ಗೆ ಯಾಕೆ ಕುವೆಂಪುನೇ ಬೇಕಿತ್ತ ಅಂತೆಲ್ಲ ಆ ಕಾಲಕ್ಕೆ ಕೇಳಿದ್ರು. ಆದ್ರೆ ನಾನು ಕುವೆಂಪು ಅವನ ಹತ್ರಕ್ಕೆ ಹೋಗ್ತಾ 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 ನಾನು ಇನ್ನೂ ಈಗ ನನಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಒಂದು ವ್ಯವಸ್ಥೆ, ಅದು ಸಮ್ಮೇಳನ ಇರ್ಬೋದು, ಸಾಹಿತ್ಯ ಪರಿಷತ್ ಇರ್ಬೋದು, ಅಕಾಡೆಮಿ ಇರ್ಬೋದು, ಸರ್ಕಾರ ಇರ್ಬೋದು, ಅದು ವ್ಯವಸ್ಥೆಯಗಿಂತ ತನ್ನ ಅಂದ್ರೆ ಏನನ್ನೋ ನೋಡ್ಕೊಳ್ಳಿಕ್ಕೆ, ನ್ಯಾಯಯುತವಾಗಿ ನಡ್ಕೊಳ್ಳಿಕ್ಕೆ, ಜಿನ್ನಿನಿದ್ದರನ್ನ ಗುರ್ತು ಮಾಡಲಿಕ್ಕೆ, ಗೌರವಿಸ್ಲಿಕ್ಕೆ, ಮನ್ನಣೆ ಕೊಡ್ಲಿಕ್ಕೆ ಬೇರೆ ಬೇರೆ ಇದೆಯಲ್ಲ, ಈ ತರದ ಒಂದು ವ್ಯವಸ್ಥೆ ಇದೆ, ಸಿಸ್ಟಮ್ ಇದೆ. ಇದು ತನ್ನ ವ್ಯವಸ್ಥೆಯ ಒಳಗಡೆನೆ ಕುಸಿತ ಹೋಗಿ ಅವ್ಯವಸ್ಥೆಯಾಗಿ ಪರಿವರ್ತನೆ ಆದಾಗ ಅದನ್ನ ಎದುರಾಗುವುದು ಹೇಗೆ? ನೀವು ಯಾವ ರೀತಿ ಎದುರಾಗ್ತೀರಿ ಅನ್ನೋದು ನನ್ನ ಪ್ರಶ್ನೆ. ಅಲ್ಲ, ಸಹಜ. ಈಗ ನೋಡಿ, ನೀವು ಯಾವುದನ್ನೇ ಒಂದು ಸಂಸ್ಥೆ ಹೆಸರು ಹೇಳಲಿಲ್ಲ ಅಥವಾ ಒಂದು ವ್ಯಕ್ತಿ ಹೆಸರು ಹೇಳ್ದೇನೆ ಕೇಳ್ತಾ ಇದ್ದೀರಿ. ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸೂತ್ರೀಕರಿಸುವ ಉದ್ದೇಶದಿಂದ ಅದನ್ನ ಹೇಳ್ತಾ ಇರೋದಷ್ಟೇ. ಗೊತ್ತಾಯ್ತು. ನಾನು ಮೊದಲು ಒಂದು 10 ವರ್ಷ ನೀವು ಮೊದಲನೇ ಒಂದು ಪ್ರಶ್ನೆ ಕೇಳಿದಾಗ ನಿಮಗೆ ಈ ವಿರೋಧಿಸುವ, ಪ್ರತಿಭಟಿಸುವ ಇತ್ಯಾದಿ ಇತ್ಯಾದಿ ಗುಣ ಯಾಕೆ ಬಂತು ಅಂತಂದ್ರಲ್ಲ, ಅಲ್ಲೂ ಇವೆಲ್ಲವೂ ಒಂದೇ ಲಿಂಕು. ಹೌದು, ಹೇಳ್ತೀನಿ. ವ್ಯವಸ್ಥೆಯನ್ನು ಒಂದೇ ಅಲ್ವಾ? ಒಂದೇ ಅಲ್ಲ. ನಾನು 68ರಲ್ಲಿ ಅಷ್ಟೊತ್ತಿಗಾಗಲೇ ನನಗೆ ನಮ್ಮ ತಂದೆಯವರು ಉಪನಯನ ಮಾಡಿದ್ರು. ಜನಿವಾರ ಇತ್ತು. ಯಾವಾಗ ಕುವೆಂಪು ಅವನ್ನ ಅಧ್ಯಯನ ಮಾಡ್ತಾ ಬಂದೋ, ಯಾರೋ ನನಗೆ ಕುವೆಂಪು ಕರೆದು ನೀನು ಜನಿವಾರ ತೆಗಿ ಅಂತ ಹೇಳಿಲ್ಲ, ಅಥವಾ ಯಾರೋ ಬೇರೆಯವರು ನನ್ನ ಜನಿವಾರ ಇದು ಮಾಡು ಅಂತ ಹೇಳಿಲ್ಲ. ನನಗೆ ಈ ಹಂಗು ಬೇಡ ಅನ್ನಿಸ್ತು. ಇವತ್ತು ದಲಿತರು ಹೋರಾಟ ಮಾಡ್ತಾ ಇದಾರಲ್ಲ, ಅವ್ರಿಗೆ ಈ ಮಗ್ಳು ಗೊತ್ತಿಲ್ಲ, ಇದನ್ನ ತಿಳ್ಕೊಬೇಕಾದವರು. ಅವರು ನಾನು ಜನಿವಾರ ಕಿತ್ತಾಕಿ ಬೆಂಗಳೂರಿಗೆ ಬಂದು ಇವ್ರ ಜೊತೆ ಎಲ್ಲ ಸೇರುವಾಗ ಯಾರು ಲಂಕೇಶ್ ಕಿತ್ತಾಕು ಅಂತ ಹೇಳಿರಲಿಲ್ಲ, ಅಥವಾ ಇನ್ನೊಬ್ರು ಯಾರೋ ಮಾಡು ಅಂತ ಹೇಳಿರಲಿಲ್ಲ. ಆದರೆ ನಾನು ಇಲ್ಲಿ ಬಂದು, ಆಮೇಲೆ ಇಲ್ಲಿ ಇನ್ನೊಂದು ಸಣ್ಣ ವಿಷಯ, ನನ್ನ ತಂದೆಯವರು ಕೂಡ ತುಂಬ ಪ್ರಗತಿಪರರಾಗಿದ್ದರು. ಅದಕ್ಕೆ ಏನು ಉದಾಹರಣೆ ಅಂದರೆ, ನಾನು ಹೈಸ್ಕೂಲ್ 2nd ಇಯರ್ KR ಪೇಟೆಯಲ್ಲಿ ಓದೋದಕ್ಕೆ ಅಂತ ಹೋದಾಗ ನನ್ನನ್ನು ಯಾರು ಬ್ರಾಹ್ಮಣರ ಮನೆಯವರು ಊಟ ಹಾಕ್ತೀವಿ ಅಂತ ಹೇಳಲಿಲ್ಲ. ನಮ್ಮ ತಂದೆಯವರು ಆಗಿನ SM ಲಿಂಗಪ್ಪ ಅಂತ, ಇವರು ಭಾರತದಲ್ಲಿಯೇ ಅತ್ಯಂತ ಈ ಸೊಸೈಟಿ ಇದೆಯಲ್ಲ, ಅದನ್ನು TAPCMS ಅಂತ ಹೇಳಿ ಕರೀತಾರೆ. ಅದನ್ನು ಒಂದು ಸ್ವತಂತ್ರವಾದ ಸಂಸ್ಥೆ, ಅದನ್ನು ಅಲ್ಲಿ ನಡೆಸ್ತಾ ಇದ್ರು. ಅಷ್ಟೊತ್ತಿಗೆ ಅವರು MLA ಆಗಿ ಇಳಿದಿದ್ರು ಅವರು. ಲಂಕೇಶು ಕೂಡ ಇವ್ರನ್ನ ತರ್ಲೆ ಲಿಂಗಪ್ಪ ಅಂತ ಒಳ್ಳೆ ಅರ್ಥದಲ್ಲಿ ಅವ್ರ ಬಗ್ಗೆ ಬರೆದಿದ್ರು. ಸೀಳ್ನೆರೆಯವರು, KR ಪೇಟೆ ಹತ್ರ ಸೀಳ್ನೆರೆ. ಅವ್ರ ಹತ್ರಕ್ಕೆ ಹೋಗಿ ನಮ್ಮ ತಂದೆಯವರು, ನಾವು ನಿಮ್ಮ ಹಾಸ್ಟೆಲಲ್ಲಿ ಬಿಡ್ತೀವಿ ನನ್ನ ಮಗನ್ನ ಅಂತ ಕೇಳಿದ್ರು. ನೋಡ್ಕೊಳ್ಳಿ, ನಮ್ಮ ತಂದೆಯವರು, ನಾನು ಯಾವ, ಅದು ಒಕ್ಕಲಿಗರ ಹಾಸ್ಟೆಲು. ಅವ್ರು ಹೇಳಿದ್ರು, ಸ್ವಾಮಿ ಏನು ತಿಳ್ಕೊಂಡಿದ್ದೀರಿ ನೀವು, ಇದು ಒಕ್ಕಲಿಗರ ಹಾಸ್ಟೆಲು,
ಹೆಂಗೆ ನೀವು ನಿಮ್ಮ ಬ್ರಾಹ್ಮಣ ಹುಡುಗರು ನೀವು ಇಲ್ಲಿ ಬಂದುಬಿಡ್ತೀರಿ ಅಂತ. ಇಲ್ಲ, ನಮಗೇನದು ಅಭ್ಯಂತರವಿಲ್ಲ, ಅವನು ಓದಬೇಕು, ಮೇಲಕ್ಕೆ ಬರಬೇಕು. ಅದಕ್ಕೆ ಅವರು ಹೇಳಿದ್ರೆ ಬೇಡ, ನೀವು ಒಪ್ಕೋಬೋದು, ನಾನು ಒಪ್ಕೋಬೋದು, ಸಮಾಜ ಒಪ್ಪೋದಿಲ್ಲ. ಅವನ್ನ ಅಲ್ಲಿ ಸೇರಿಸ್ಕೊಂಡು ಅವಾಗ ಏನೂ ಆಗಿರಲಿಲ್ಲ, ಯಾವ ರೆವಲ್ಯೂಷನರಿಯೂ ನಡೆದಿರಲಿಲ್ಲ. ಗೊತ್ತೈತೆ? ಅದು ಈಗಲೇ ಹೇಳ್ಬಿಡ್ಬೇಕು ಅದ್ರ ಜೊತೆಗೆ. ಅಂದರೆ 1970ನೇ ಇಸ್ವಿಯಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ಯಾಕೆ ಬರಬೇಕಾಯ್ತು, ನನಗೆ ವಿದ್ಯಾಭ್ಯಾಸ ಇಲ್ಲ, ಈ ಓದುವ ಹುಚ್ಚು ಹಿಡ್ಕೊಂಡ್ಬಿಡ್ತು. ಗೊತ್ತಾಯ್ತಾ? ಆಗ ನನ್ನ ತಂಗಿ ಮದುವೆ ಆದ್ಲು. ಅವ್ರು ನಮ್ಮ ಭಾವ ಅವರು ಏರ್ಫೋರ್ಸಲ್ಲಿದ್ದರು, ಅವರು ಬೆಂಗಳೂರಿಗೆ ಬಂದಿದ್ದರು. ನಾನು ಬೆಂಗಳೂರಿಗೆ ಬಂದೆ. ಇಲ್ಲೆಲ್ಲ ಏನೋ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ಟೈಪ್ ರೈಟಿಂಗ್ ಅದು ಇದು ಅಂತ. ಆಗಲೇ ಈ ಸಂಗೀತ ಇತ್ಯಾದಿಗಳು ಹುಚ್ಚು ಬಂದಿದ್ದು. ಆವಾಗ ನಾನು ಬೆಂಗಳೂರು ಬರಹಗಾರರು ಅಂತ ಒಂದು ಬುಕ್ ಮಾಡಿದ್ದೀನಿ. ಆವಾಗ ಯಾವ ಚಳುವಳಿಗಳೂ ಇರಲಿಲ್ಲ, ಯಾವ ಚಳುವಳಿಯೂ ಇರಲಿಲ್ಲ. ಅದು ಆಮೇಲಿಂದು 70 ದಾಟಿದ ಮೇಲೆ ಇವೆಲ್ಲ ರೈತ ಚಳುವಳಿ, ಜಾತಿ ಚಳುವಳಿ ಇತ್ಯಾದಿ ಶುರುವಾಗಿದ್ದು. ನಾನು ಎಲ್ಲ ಲೇಖಕರನ್ನು ಮನೆಗೆ ಹೋಗಿ 300 ಜನ ಲೇಖಕರನ್ನು ನಾನು ಸಂದರ್ಶನ ಮಾಡಿದಾಗ ಯಾರು ಯಾವ ಇದರಲ್ಲೂ ಇರಲಿಲ್ಲ. ಅವ್ರನ್ನೆಲ್ಲ ಗುರುತಿದ್ದೀನಿ. ಅದಕ್ಕೆ ಬರೀತಾರೆ KV ನಾರಾಯಣ, ಅದಕ್ಕೆ ಮುನ್ನುಡಿ ಬರೀತಾ. ಆಗ್ಲೇ ಇವರು ಒಂದು ಸಾಹಿತ್ಯ ಅಂದರೆ ನಾನ್ ಅಕಾಡೆಮಿಕ್ ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯದ ಹೊರಗೂ ಕೂಡ ಸಾಹಿತ್ಯಗಳಿದ್ದಾರೆ ಅನ್ನುವ ಕಲ್ಪನೆ ಹರಿಹರ ಪ್ರಿಯ ಅವ್ರಿಗಿತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಮೂಲ ಅದು ನನಗೂ ಗೊತ್ತಿಲ್ಲ, ನನ್ನನ್ನು ಅಲ್ಲಿ ಕರ್ಕೊಂಡ್ಬಂದಿದೆ. ಅದು ಮಾಡಿಬಿಟ್ಬಿಟ್ರೆ ಮತ್ತೆ ಊರಿಗೆ ಹೊಟ್ಟೋದೆ, ಅದು ಬೇರೆ ವಿಷಯ. ಸೊ ಈ ಕಾರಣದಿಂದ ನೀವು ಕೇಳ್ತಾ ಇರೋದೇನು ಅಂದರೆ, ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆಯನ್ನು ಎದುರಿಸಬೇಕಾದ್ರೆ ನಾವು ಸಿದ್ಧತೆ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು. ನನಗೆ ಧ್ವನಿ ಬರಬೇಕಾದ್ರೆ ಈಗ ಇಲ್ಲಿದ್ದೀನಿ, ಈಗ ಎರಡಿದೆ, ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ ಅಂತ ಅನ್ನೋದಕ್ಕೆ ಒಂದು ಅಪಾತ್ರ ಮನ್ನಣೆ, ಇನ್ನೊಂದು ಪಾತ್ರರಿಗೆ ನ್ಯಾಯ ಅಂದರೆ ಅವರಿಗೆ ಸೂಕ್ತವಾದ ಜಾಗ ಸಿಗದೆ ಇರೋದು. ಸೊ ಇದಕ್ಕೆ ಪ್ರತಿಕ್ರಿಯಿಸುವಾಗ ಸಿದ್ಧತೆ ಅಂದರೆ ಅದನ್ನ ಹೆಂಗೆ ಮಾತಾಡೋದು ಅಂತ. ಅಲ್ಲಲ್ಲ, ಈಗ ಇವತ್ತೇ ರಾಜೀವ್ ತಾರನಾಥ್ ನನಗೊಂದು ಮೆಸೇಜ್ ಹಾಕಿದ್ದಾರೆ. ಏನಂತ? ಆಂಗ್ರಿ ಯಂಗ್ ಮ್ಯಾನ್. ಹೇಳಿ ಇನ್ನೊಂದ್ಸಲ. ಆಂಗ್ರಿ ಯಂಗ್ ಮ್ಯಾನ್ ಅಂತ ನೀವು ಹೇಳಿದ್ರೆ ಆ ಮಾತು ಎಷ್ಟು ನಿಲ್ಲುತ್ತೆ? ನಾನು ಹೇಳಿದ್ರೆ ಎಷ್ಟು ನಿಲ್ಲ. ನಾನು ಈ ಸ್ಪೀಡಲ್ಲಿ ಮಾತಾಡ್ತೀನಿ, ನಾನು ಈ ಟೋನಲ್ಲಿ ಮಾತಾಡ್ತೀನಿ. ಗೊತ್ತಾಯ್ತಾ? ಆದರೆ ಅವರು ಒಬ್ಬ 90 ವರ್ಷದ ಪರಿಪೂರ್ಣವಾದ ಒಂದು ಬದುಕನ್ನು ನೋಡಿದವರು ಮನುಷ್ಯ. ಏನಂತ ಹೇಳಿದ್ರು ಅವರು? ಆಂಗ್ರಿ ಯಂಗ್ ಮ್ಯಾನ್ ಅಂದಾಗ ನಾವು ಅನ್ನಕ್ಕಾಗಲ್ಲ. ಅಂದ್ರೆ ಏನು, ನಮಗೆ ಫಿಸಿಕಲಿ, ಮೆಂಟಲಿ ಮತ್ತು ಪರಿಸರನೂ ಕೂಡ ಒಂದು ನಮಗೊಂದು ಸ್ಟ್ರೆಂತ್ ಬೇಕಾಗತ್ತೆ. ಎದುರಿಸ್ಬೇಕು ಅಂದರೆ ಯಾಕೆ ಎಲ್ಲ ಹೆದರ್ತಾರೆ ಅಂತಂದರೆ, ನಾನು ಧ್ವನಿ ಎತ್ತಿಬಿಟ್ರೆ ಸಡನ್ನಾಗಿ ಶಾಕ್ ಆಗಿಬಿಡ್ತಾರೆ ಎಲ್ಲರೂ. ಅದು ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಎಲ್ಲರೂ 100 ಜನ 1000 ಜನ ಎಲ್ಲರೂ ಇರೋ ಜಾಗದಲ್ಲಿ. ಬಟ್ ಹೀಗೆ ಧ್ವನಿ ಎತ್ತುವ ಮೂಲಕ ನಿಮ್ಮನ್ನ ಕಡೆಗಣಿಸ್ಲಿಕ್ಕೆ ಕಾರಣ ಆಯ್ತು ಅದು ಅಂತ ಅನ್ಸಲ್ವಾ ನಿಮ್ಗೆ? ಅಲ್ಲ, ಧ್ವನಿ ಎತ್ತುವ ಕಾರಣಕ್ಕಾಗಿಯೇ ಕಡೆಗಣಿಸ್ತಾ ಇದ್ದಾರೆ ಅನ್ಸಲ್ವಾ ನಿಮ್ಗೆ? ಹೌದು. ಅದು ಯಾರವರು? ಅವರು ನಮ್ಮ ಫೀಲ್ಡ್ನವರು. ಅದನ್ನು ಮುಖ್ಯ. ನಾನು ಎತ್ತುತ್ತಾ ಇರೋದು ಸಮಾಜಕ್ಕೆ. ಆಮೇಲೆ ಇಲ್ಲೇ ಒಂದು ನೆನಪಾಗತ್ತೆ, ಇದು ನಾವು ಕೃತಜ್ಞತೆಯಿಂದನೂ ಈ ಮಾತು ಹೇಳ್ತೀನಿ ನನ್ನ ಧ್ವನಿ ವಿಷಯಕ್ಕೆ. ನಾವು 11ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಗ ಹೊಳೆನರಸೀಪುರದಲ್ಲಿ ಒಬ್ಬ ವ್ಯಕ್ತಿ ವೆಂಕಟರಾಮಯ್ಯ ಅಂಥೇಳಿ ಮೈಸೂರಿನ BEd ಏನೋ ಕಾಲೇಜಿನ ಒಬ್ಬ ವ್ಯಕ್ತಿ ಬಂದಿದ್ರು. ಅವರು ನಮಗೆ ಅದು ಯಾತಕ್ಕೆ ಅದು ಮಾಡಿದ್ರೆ ಗೊತ್ತಿಲ್ಲ, ಇವತ್ತಿಗೂ ನನ್ನ ಲೇಖನೂ ಬರೆದಿದ್ದೀನಿ ಅದನ್ನು. ಏನು ಅಂತಂದರೆ, ಅವರು ಒಂದು 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 ವಾಕ್ಯ ಹೇಳಿ ಇದನ್ನು ನಾವು ನವರಸದಲ್ಲಿಯೂ ಹೇಳಬಹುದು. ಒಂದೇ ವಾಕ್ಯ ಏನು ಅಂತಾನೆ, ಏನು ಮಾಯವ ಮಾಡಿಪೋದೆಯೋ ಶ್ಯಾಮ ಸುಂದರ ನಾಟಕದ ಮಟ್ಟ ಥರ ಇದೆ. ಅವ್ರೇನು ಹೇಳಿದ್ರು ಗೊತ್ತಾ? ಇದನ್ನು ಕಂಸನ್ ಥರ ಹೇಳಿ, ಯಶೋದೆ ಥರ ಹೇಳಿ, ಕೃಷ್ಣನ್ ಥರ ಹೇಳಿ ಅಂದಾಗೆಲ್ಲ ಅದು ಸಾಲದೇನೆ ಟೋನ್ ಎಲ್ಲ ಚೇಂಜ್ ಆಗ್ತಾ ಹೋಗ್ತದೆ. ಹಾಗಾಗಿ ಏನಾಯಿತು, ಸಮಾಜದಲ್ಲಿಯೋ ಬೇರೆ ಕಡೆಯೋ ನಾವು ಧ್ವನಿ ಮಾಡುವಾಗ ಆ ಧ್ವನಿಯಲ್ಲೇ ಮಾತಾಡಬೇಕಾಗ್ತದೆ. ಎತ್ತರವಾದ ಧ್ವನಿ, ಅಯ್ಯೋ ಯಾರಿಗೂ ಇದೇ ಇಲ್ಲ, ಧ್ವನಿನೇ ಇಲ್ಲ ಅಂತ. ಅದು ಏನಾಗುತ್ತೆ ಅಂದರೆ, ಈ ಕೇಳಿಸ್ಕೊಂಡವ್ರು ಇರ್ತಾರಲ್ಲ ಬೇರೆಯವರು, ಇವನು ಜಗಳ ಆಡ್ತಾ ಇದ್ದಾನೆ, ತಕರಾರು ಮಾಡ್ತಾ ಇದ್ದಾನೆ,
ಗೊತ್ತಾಯ್ತಾ, ಗುದ್ದಾಡ್ತಾ ಇದ್ದಾನೆ, ಈ ಥರ ಪ್ರಚಾರ ಮಾಡ್ತಾ ಇದ್ದಾರೆ ಹೊರತು ನನ್ನ ಭಾಷಣವನ್ನು ಉತ್ತರ ಕರ್ನಾಟಕದ ಜನ ಯಾಕೆ ಇಷ್ಟಪಡ್ತಾರೆ, ದಕ್ಷಿಣ ಕರ್ನಾಟಕದವ್ರು ಯಾಕೆ ಇಷ್ಟಪಡಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಇದು ಸಮಾಜದಲ್ಲೇ ದೋಷ ಇದೆ. ಸಮಾಜ ಈ ದಕ್ಷಿಣ ಕರ್ನಾಟಕದ ಭಾಗದವರು ಇಡ್ಲಿ ದೋಸೆ ತಿಂದವರು. ಇವರಿಗೆ ಮೃದು ಮಧುರವಾಗಿ ಹೇಳಬೇಕು, ನೀವು ಹೀಗೆ ಮಾಡಬಾರ್ದಪ್ಪ ಅನ್ಬೇಕು. ಇದೇ ಮಾತನ್ನು ಉತ್ತರ ಕರ್ನಾಟಕ ಈ ಪ್ಯಾದೆ ಯಾಕೆ ಕರ್ಕೊಂಬಂದ್ರಿ ಅಂತಾರೆ. ನನಗೆ ಉತ್ತರ ಕರ್ನಾಟಕದ ಭಾಷೆ ತೊಡಕೆ ಬರಲಿಲ್ಲ. ಯಾಕೆ ಅಂದರೆ ನಾನು ಮನಸ್ಫೂರ್ತ ಮಾತಾಡ್ತೀನಿ, ಹೃದಯದಿಂದ ಮಾತಾಡ್ತೀನಿ, ಎದೆಯಿಂದ ಮಾತಾಡ್ತೀನಿ. ಆ ಜನ ಸ್ವಾಗತಿಸ್ತಾರೆ. ಆ ಭಾಗ ಆಗಿದ್ದು ಅದು. ಯಾಕಂದರೆ ಅದು ರಜಾಕಾರರ ಮತ್ತು ಆ ಭಾಗದ ಬೀದರು, ಗುಲ್ಬರ್ಗ, ರಾಯಚೂರು ಈ ಭಾಗದ ಜನಕ್ಕೆ ಜಾಡಿಸಿ ಒದ್ದಂಗೆ ಮಾತಾಡಬೇಕು ಅಂತಾರೆ. ನೀವು ಬಂದು ಅಲ್ಲಿಂದನೇ ಬಂದವ್ರು ನೀವು ಇದು ಯಾಕೆ ಹೆಂಗೆ ಮಾತಾಡ್ತೀರಿ, ಅದರಿಂದನೇ ನಿಮಗೆ ತೊಂದರೆ ಆಯಿತು ಅಂದರೆ ಎಷ್ಟು ದಿನ ತೊಂದರೆ ಮಾಡ್ತಾರ್ರಿ? ಎಷ್ಟು ದಿನ ತೊಂದರೆ ಮಾಡ್ತಾ ಇರಲಿ, ನಂದೇ ಉಳಿಯೋದು. ಹೌದಲ್ವ? ಕೆಲಸನೂ ಮಾಡ್ತಾ ಇದ್ದೀನಲ್ಲ, ಕೃಷಿಯೂ ಮಾಡಿ ನನ್ನ ಇದನ್ನು ನಾನು ಉಳಿಸ್ಕೊತಾ ಇದ್ದೀನಿ. ಗೊತ್ತಾಯ್ತಾ? ಅವ್ರ ಹಂಗಿಗೆ ಯಾಕೆ ಇರ್ಬೇಕು ನಾನು? ಅವ್ರ ಹಂಗಿನಲ್ಲಿಲ್ಲ, ಯಾರ ಹಂಗಿನಲ್ಲಿಲ್ಲ. ನನ್ನ ಬದುಕನ್ನು ಹೆಂಗೆ ರೂಪಿಸ್ಕೊಂಡೆ ಅಂತ ಕೇಳಿ ಪ್ರಶ್ನೆ ನಾನು ಹೇಳ್ತೀನಿ ಆಮೇಲೆ. ಗೊತ್ತಾಯ್ತೆ? ಆದ್ದರಿಂದ ನಂದು ಒಂದು ಧ್ವನಿ ಇದೆ. ವಾಯ್ಸ್ ಅನ್ನೋದು ಕೂಡ ಬಹಳ ಮುಖ್ಯ. ಅದು ಕುವೆಂಪುಗಿತ್ತು. ಕುವೆಂಪು ಮಾಡಿರುವ ಘಟಿಕೋತ್ಸವ ಭಾಷಣಗಳನ್ನು, ಬರಹಗಾರರ ಬಗ್ಗೆ ಅಲ್ಲಿ ಮೈಸೂರಿನಲ್ಲಿ ಮಾಡಿದ ಭಾಷಣಗಳನ್ನು ನೀವು ಕೇಳಿದರೆ ಕಾರಂತರ ಯಾಕೆ ಮಾತಾಡಲಿಲ್ಲ ಹಾಗೆ? ಬೇಂದ್ರೆ ಯಾಕೆ ಮಾತಾಡಲಿಲ್ಲ ಹಾಗೆ? ಪೂತಿನ ಧ್ವನಿನೇ ಇರಲಿಲ್ಲ ಯಾಕೆ ಹಾಗೆ? ನರಸಿಂಹಸ್ವಾಮಿ ಅವ್ರ ಪದ್ಯನೇ ಅವ್ರು ಓದಕ್ಕೆ ಬರ್ತಿರ್ಲಿಲ್ಲ ಹೇಗೆ? ದೊಡ್ಡ ಪಟ್ಟಿ ಕೊಟ್ಬಿಡ್ತೀನಿ 2000 ವರ್ಷದ ನಿಮಗೆ. ಗೊತ್ತಾಯ್ತಾ? ನೀವು ಹಾಗಿದ್ದಾಗ ನೀವು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಒಂದು ಪ್ರಶ್ನೆ ಹೇಳ್ತೀನಿ. ಯಾವಾಗ ಕುಮಾರವ್ಯಾಸ ಹಲಗೆ ಬಳಪವ ಹಿಡಿಯದೊಂದಗ್ಗಳಿಕೆ ಅಂತಂದಲ್ಲ, ಮೊದಲು ಹಲಗೆ ಬಳಪ ಹಿಡಿದು ಪದ್ಯ ಬರ್ಕೊಂಡು ಆಮೇಲೆ ಓಲೆಗರಿನಲ್ಲಿ ಬರಿತಾ ಇದ್ದಿದ್ದು ಸಂಶೋಧನೆ ಆಗಿದೆ. ಶೆಟ್ಟರ್ ಈ ವಿಚಾರದಲ್ಲಿ ಬಹಳ ಕೆಲಸ ಮಾಡಿದ್ದಾರೆ. ಗೊತ್ತಾಯ್ತಾ? ಈ ದಿನ ಏನು ಹೇಳುತ್ತೆ? ಈ ಕೆಲಸನ ಪಂಪನಿಂದ ಕಾಲದಿಂದನೂ ಕೂಡ ಶೆಟ್ಟರ್ ಹೇಳಿರೋ ಮಾತಿದನ್ನ ನಾನಲ್ಲ, ಸಂಶೋಧನೆ ಮಾಡಿ. ಲಿಪಿಕಾರರು ಬೇರೆ, ಕವಿಗಳು ಬೇರೆ. ಇವ್ರು ಬರ್ಕೊಟ್ಟಿದ್ದೋ ಹೇಳಿದ್ದನ್ನ ಓಲೆಗರಿನಲ್ಲಿ ಬರೀತಾ ಇದ್ದವ್ರು ಬೇರೆ, ಶಾಸನಗಳಲ್ಲಿ ಬರೀತಾ ಇದ್ದವರು ಬೇರೆ, ಕವಿ ಬೇರೆ. ನಾನು ಎರಡೂ ಕೆಲಸ ನಾನೇ ಮಾಡ್ತಾ ಇರೋದ್ರಿಂದ ಈ ಸಮಸ್ಯೆ ಬಂದಿದೆ. ಅರ್ಥ ಆಯ್ತಾ ನಿಮಗೆ? ನಾನು ಎರಡನ್ನೂ ನಾನೇ ಮಾಡ್ಕೊತಾ ಇದ್ದೀನಿ. ಹೇಳಿ, ಮುಂದಕ್ಕೆ ಹೇಳಿ. ಇಷ್ಟೊತ್ತು ತುಂಬ ಮಾತಾಡಿದ್ದೀವಿ. ಮತ್ತೆ ಈ ಮಾತು ಅಂದರೆ ಇದೇನು ಮುಗಿಯದ ನದಿಯ ಪಯಣ ಇದು. ಹೌದು, ಸಮುದ್ರ ಸೇರಿದ್ರು ಕೂಡ ಪಯಣ ಏನು ಮುಗಿಯುವುದಿಲ್ಲ ಅದು. ಹಾಗೆ ನಮ್ಮ ಮಾತು ಮತ್ತೆ ಮತ್ತೆ ಮುಂದುವರಿಸೋಣ. ಇಷ್ಟೊತ್ತು ನೀವು ಸಮಯ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ, ನಿಮ್ಮ ವಿಚಾರಗಳನ್ನು, ಅನುಭವವನ್ನು ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಕೃತಜ್ಞತೆ ಹೇಳ್ತೇನೆ. ನಮಸ್ಕಾರ.